ಬದುಕು ಈಗ ಹೇಗಿದೆ ಅಂತ ಒಮ್ಮೆ ಕೇಳೋಣ. ರೇಖಾ ಅವರಿಗೆ ಕರೆ ಮಾಡೋಣ ಈ ಕಡೆಯಿಂದಲೇ. ಕರೆಗಳು ಬರ್ತಾ ಇದ್ದಾವೆ, ನಾನು ಬೇಸರ ಮಾಡ್ಕೊಳ್ಬೇಡಿ, ಖಂಡಿತ ನಿಮ್ಮ ಕರೆಗಳನ್ನು ತಗೊಳ್ತೀನಿ. ರೇಖಾ ಅವ್ರಿಗೊಮ್ಮೆ ಫೋನ್ ಮಾಡುವ. ಗೋವಿಂದ ನಾರಾಯಣ. ಹಲೋ ಸರ್, ನಮಸ್ತೆ. ಕೋಟಿ ಕೋಟಿ ನಮಸ್ಕಾರ. ಸ್ವಲ್ಪ ಆರೋಗ್ಯ ಸಮಸ್ಯೆ ಇದೆ. ಇರ್ಲಿ, ತೊಂದರೆ ಇಲ್ಲ. ನಮಸ್ಕಾರ, ಹೇಗಿದ್ದೀರಿ? ಸರ್ ಚೆನ್ನಾಗಿದ್ದೀನಿ, ಹೇಗಿದ್ದೀರಾ ಸರ್? ಬಹಳ ಚೆನ್ನಾಗಿದ್ದೀನಿ. ನೋಡಿ, ನಾನು ನಿಮಗೆ ಮಧ್ಯಾಹ್ನ ಕರೆ ಮಾಡಿದಾಗ ನಿಮಗೆ ತಿಳಿಸೋಣ ಅಂದ್ಕೊಂಡೆ. ಭಾಳಷ್ಟು ಜನ ಮೆಸೇಜ್ ಮಾಡಿದರು, ರೇಖಾ ಅವ್ರನ್ನ ಇನ್ನೊಮ್ಮೆ ಮಾತಾಡಿಸಿ ಅಂತ. ಪಾಪ ನಿಮ್ಮ ಆರೋಗ್ಯ ಹೇಗಿದೆಯೋ ಅಂತ ನನಗೊಂದು ಗೊಂದಲ ಇತ್ತು. ಹಾಗಾಗಿ ನಾನು ಹೆಚ್ಚು ಮಾತಾಡಿಸ್ಬೇಕು ಅಂತ ಅನಿಸ್ಲಿಲ್ಲ, ಮತ್ತವ್ರಿಗೆ ತೊಂದರೆ ಕೊಡೋದು ಬೇಡ ಅಂತ. ಸರ್ ನಿಜವಾಗ್ಲೂ ಖುಷಿ ಆಗ್ತಿದೆ. ಮಕರ ಸಂಕ್ರಮಣದ ಹಾರ್ದಿಕ ಶುಭಾಶಯಗಳು. ನಿಮಗೂ ಕೂಡ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಒಳ್ಳೇದಾಗಲಿ. ಬಹಳ ಮಾತಾಡಿ ಎಷ್ಟು ದಿನ ಆಗಿರ್ಬೋದು? 1 year ಆಯ್ತು ಸರ್. 1 ವರ್ಷನೇ ಆಗೋಯ್ತು. 1 year ನಾವು ನಿಮ್ಮ ಹತ್ರ ಮಾತಾಡಿ 1 year ಆಯ್ತು. ಕಾರ್ಯಕ್ರಮ ನೋಡ್ತಾ ಇರ್ತೀರಾ ಸರ್? ಕಾರ್ಯಕ್ರಮ ಯಾವಾಗ್ಲೂ ನೋಡ್ತಿರ್ತೀನಿ, ಅಂದ್ರೆ ನೇರ ಪ್ರಸಾರ ಅಂತಲ್ಲ, ನನ್ ಟೈಮ್ ಸಿಕ್ಕಾಗ ನೋಡ್ತಾನೆ ಇರ್ತೀನಿ. ನಾನ್ ತುಂಬಾ ಸಲ ಅನ್ಕೊಂಡಿದ್ದೆ ಸರ್ ನಾ ಮಾತಾಡ್ಬೇಕು ಅಂತ, ಅಂದ್ರೆ ನನ್ಗೂ ಸಂದರ್ಭ ಕೂಡ ಬರ್ಲಿಲ್ಲ. ಆ ಟೈಮಲ್ಲಿ ನಿಮಗ್ ಫೋನ್ ಮಾಡ್ಬೇಕು ಅನ್ನೋ ಟೈಮಲ್ಲಿ ನನ್ ಕಾಲ್ ಸಿಕ್ಕಿಲ್ಲ. ಟ್ರೈ ಮಾಡಿದೀನಿ ನಾನು, ಕನೆಕ್ಟ್ ಆಗಿಲ್ಲ. ಅದಾದ್ಮೇಲೆ ನಾನು ಅಷ್ಟು ಫೇಸಸ್ ಕಳ್ಕೊಂಡ್ಬಿಟ್ಟಿದ್ದೆ ಸರ್. ಅಷ್ಟು ಸಮಾಧಾನವಾಗಿ ಮಾತಾಡೋ ಒಂದು ಮನಸ್ಥಿತಿ ನನ್ನಲ್ಲಿ ಇರ್ಲಿಲ್ಲ. ಅದಕ್ಕೋಸ್ಕರ ಮಾಡ್ಲಿಲ್ಲ ಸರ್. ನಾನ್ ಯಾವಾಗ್ಲೂ ನಿಮ್ ನಂಬರ್ ನನ್ನಲ್ಲಿ ಸೇವ್ ಇರೋದ್ರಿಂದ ದಿನ ನೀವು ಡೈಲಿ ಏನ್ ನಡೀತಿದ್ಯೋ ಅದೆಲ್ಲ ನಾನು ಅಪ್ಡೇಟ್ ಅಲ್ಲಿ ಇದ್ದೀನಿ ಅಂತ ನಿಮ್ಗೂ ಗೊತ್ತಿರ್ಬೇಕು. ನಮ್ಮ ಸ್ಟೇಟಸ್ ಆಯ್ತು, ನಿಮ್ ಕಾರ್ಯಕ್ರಮ ಆಯ್ತು, ಮಿಸ್ ಮಾಡ್ದೆ ಎಲ್ಲದೂ ಕಂಟಿನ್ಯೂ ನೋಡ್ತಾ ಇದ್ದೀನಿ. ಎಲ್ಲ ಒಂದ್ ಕಡೆಗೆ ಸಮಾಧಾನ, ಖುಷಿ. ನಿಜವಾಗ್ಲೂ ನಿಮ್ ಬಗ್ಗೆ ಹೇಳ್ಕೊಳಕ್ ತುಂಬಾ ಹೆಮ್ಮೆ ಇದೆ, ಖುಷಿ ಇದೆ. ನಿಜವಾಗ್ಲೂ ನಿಮ್ಮಂತವ್ರು ನಮ್ ಸಮಾಜಕ್ಕೆ ಬೇಕು ಸರ್, ತುಂಬಾನೇ ಬೇಕು. ಅಂದ್ರೆ ಅದು ಬಿಡಿ, ನನ್ನ ವಿಚಾರ ಬಿಡಿ. ಆದ್ರೆ ನಾನು ತುಂಬಾ ಧೈರ್ಯವಾಗಿ ಹೇಳಬಲ್ಲೆ, ಈ ಆಶ್ರಮದ ಈ ಚಾನಲ್ಗೆ ಎಷ್ಟೋ ಜನರನ್ನು ಕಾಯಮ್ಮಾಗಿ ಕಾರ್ಯಕ್ರಮ ನೋಡಲಿಕ್ಕೆ ಪ್ರೇರೇಪಿಸಿದ್ದು ಬಹಳ ಮುಖ್ಯವಾಗಿ ನಿಮ್ಮ ಕತೆ. ನನಗಿವತ್ತೂ ನೆನಪಿದೆ. ನಿಮ್ಮ ಕಮೆಂಟ್ ತೆಗೆದು ಅಥವಾ ನಿಮ್ಮ ವಿಡಿಯೋ ಕಮೆಂಟ್ಗೆ ಹೋದರೆ ನಿಮ್ಮ ಕಥೆಯ ಕುರಿತು ಕರುಣೆ, ಪ್ರೀತಿ, ಅನುಕಂಪವನ್ನು ವ್ಯಕ್ತಪಡಿಸಿ ಇವತ್ತಿಗೂ ಎಷ್ಟೋ ಮಹಿಳೆಯರ ಬಗ್ಗೆ ಗೊತ್ತಿಲ್ಲ, ಎಷ್ಟೋ ಪುರುಷರು, ಎಷ್ಟೋ ವ್ಯಕ್ತಿಗಳು, ಗಂಡು ಮಕ್ಕಳು ಮತ್ತು ವಯಸ್ಸಾದವರು ನಿಮ್ಮ ಬಗ್ಗೆ ಅಥವಾ ನೀವು ಅನುಭವಿಸಿದ ಕಷ್ಟಗಳನ್ನು ಕುರಿತು ಭಾಳ ಮರುಕ ವ್ಯಕ್ತಪಡಿಸಿದ್ದು ನಾನು ಗಮನಿಸಿದ್ದೀನಿ. ಹಾಗಾಗಿ ನಾನೇ ಯಾಕೆ ಕರೆ ಮಾಡಿದೆ ಅಂದರೆ, ಅವರಿಗೆಲ್ಲ ನೀವು ಈಗ ಹೇಗಿದ್ದೀರಾ ಅನ್ನೋ ನಿಜವಾದ ವಾಸ್ತವವನ್ನು ತಿಳಿಸಬೇಕಿತ್ತು. ಹಾಗಾಗಿ ನಿಮ್ಮ ಆರೋಗ್ಯ ಹೇಗಿದೆ ಈಗ? ಈಗಲೂ ನರ್ಸ್ ಕೆಲಸ ಮಾಡ್ತಿದ್ದೀರಾ? ಏನು ವಿಚಾರ ಇದೆ ಇವತ್ತು? ಇಲ್ಲ, ಕೆಲ್ಸ ಬಿಟ್ಟಾಗ್ಲೇ 8 ತಿಂಗಳಾಗೋಯ್ತು ನಾನು. ಆರೋಗ್ಯ ಅಂದ್ರೆ ನೈಟ್ ಕೆಲ್ಸ ಮಾಡಕ್ ಆಗ್ತಿರ್ಲಿಲ್ಲ. ಆಮೇಲೆ ಇರ್ಲಿ ಹೇಳ್ಕೊಳುವ, ಏನಿದ್ರು ಮನ್ಸು ಬಿಚ್ಚಿ ಮಾತಾಡಿ. ಕೆಲವೊಂದ್ಸಲ ಮರ್ತೋಗ್ತೀನಿ ಸರ್, ನನಗೆ ಮರು ಜಾಸ್ತಿ ಆಗೋಯ್ತು. ಕೆಲವು ಆ ಕ್ಷಣಕ್ಕೆ ನಾನು ಏನ್ ಮಾಡಿರ್ತೀನೋ ನಾಳೆ ಒಂದಿನ ನನ್ಗೆ ಗಮನ ಇರಲ್ಲ, ಮರ್ತೋಗ್ಬಿಡ್ತೀನಿ. ಆ ಒಂದು ನನಗೆ ಆ ಸಿಂಪ್ಟಮ್ಸ್ ಬಂದ್ಮೇಲೆ ಎಲ್ಲದ್ರಲ್ಲೂ ಸ್ವಲ್ಪ ಕಷ್ಟ ಆಗ್ತಿದೆ. ಅದಕ್ಕೋಸ್ಕರ ಇನ್ನೊಬ್ರಿಗೆ ನನ್ನಿಂದ ತೊಂದರೆ ಆಗ್ಬಾರ್ದಲ್ವಾ. ನಿಮ್ಮ ವಯಸ್ಸು ಎಷ್ಟವ? 36 ಸರ್. ಬಟ್ ಈಗ ನಿಮ್ಮನ್ನ ಅಥವಾ ನಿಮ್ಮ ಜೊತೆ ಇರೋರು ಯಾರು? ತಾಯಿ, ತಂದೆ ಅಥವಾ ಯಾರಿದ್ದಾರೆ? ಸರ್, ಆ ಭಾಗ್ಯ ನಾನು ಪಡ್ಕೊಂಡ್ಬರ್ಲಿಲ್ಲಲ್ಲ ಸರ್. ತಂದೆ ತಾಯಿ ಜೊತೆಲಿರೋ ಭಾಗ್ಯ ಇಲ್ಲ. ಬಟ್ ಅಲ್ಲಿ ತಂದೆದು ಸ್ವಲ್ಪ ಅಂದರೆ, ಯಾಕಂದರೆ ಈಗ ತುಂಬ ಹೊಸಬ್ರು ನೋಡ್ತಾ ಇದ್ದಾರೆ. ಅಂದರೆ ಈ ವರ್ಷದಲ್ಲಿ ಎಷ್ಟು ಜನ ಹೊಸಬ್ರು, ಸಾವಿರಾರು ಲಕ್ಷಾಂತರ ಜನ ಹೊಸಬ್ರು ಬಂದಿದ್ದಾರೆ.
ಸೊ ಹಾಗಾಗಿ ನಿಮ್ಮ ಆ ಕಥೆಯನ್ನು ನಾನು ಮತ್ತೆ ಒಂಚೂರು ನೆನಪಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಓಕೆ ನೀವು ಆ ಸರ್, ಸಮಯದಲ್ಲಿ ಹೇಳ್ತೀನಿ. ಏನು ಹೇಳಿದ್ರಿ, ನಾನು ಒಂದು ಹುಡುಗನ ಪ್ರೀತಿಸಿದ್ದೆ ಅಂತ. ಹೌದು ಅದನ್ನು ಹೌದು. ಅಂದರೆ ಈ ಸಮಯದಲ್ಲಿ ನೆನಪಿಸಿದ್ರೆ ನಿಮ್ಮ ಆರೋಗ್ಯಕ್ಕೆ ತೊಂದರೆ ಆಗೋದಾದ್ರೆ ಖಂಡಿತ ಬೇಡ. ಇಲ್ಲ ಇಲ್ಲ ಸರ್, ನನಗೇನು ಅದ್ರ ಬಗ್ಗೆ ನನಗೇನು ಅಂತದೇನು ಸೀರಿಯಸ್ಲಿ ಮನ್ಸಲ್ಲಿ ಇಲ್ಲ ಸರ್. ಈಗ ಆ ನಾನು ಮಮಕಾರ ಹೇಳ್ತೀನಿ. ಇಲ್ಲ ಇಲ್ಲ ಸರ್, ನೋಡಿ ಸರ್, ಅಂದ್ರೆ ಒಂದು ಅದರಿಂದ ಮನುಷ್ಯನಿಗೆ ಖುಷಿಯೋ ದುಃಖವೋ ಆಗುವಂತಷ್ಟು ಈಗ ದುರ್ಬಲಳಾಗಿಲ್ಲ ನೀವು. ದುಃಖನೂ ಆಯ್ತು, ಖುಷಿನೂ ಆಯ್ತು ಕೆಲವು ಟೈಮಲ್ಲಿ, ಈಗ ದುಃಖನೂ ಆಗಿದೆ ಕೆಲವು ಟೈಮಲ್ಲಿ. ನನಗೆ ಅದು ಸಾಧಾರಣವಾಗಿ ಅದನ್ನ ಮನ್ಸಿಂದ ತಗೋಬೇಕಂತ ಅಳವಡಿಸ್ಕೊಂಡಿದೀನಿ. ಯಾವ್ದನ್ನು ಸೀರಿಯಸ್ ಆಗಿ ತಗೊಳ್ಳೋಷ್ಟು ಮನಸ್ಥಿತಿ ಇಲ್ಲ ಸರ್, ಸಮಮಟ್ಟವಾಗಿದೆ ಮನ್ಸು. ಆದ್ರೆ ನಾವು ಮನುಷ್ಯರಲ್ವಾ, ಕೆಲವೊಂದ್ ಟೈಮು ನೋವು ಆಗೋ ಸಹಜ. ಹಂಗಂತ ಹೇಳಿ ಅದನ್ನೇ ಇಟ್ಕೊಂಡು ಕುತ್ಕೊಳ್ಳೋ ಒಂದು ಮನಸ್ಥಿತಿ ಇಲ್ಲ ಅನ್ಕೊಂಡಿದೀನಿ. ನನಗೆ ಆ ತರನೇ ಇದೀನಿ ಅಂತಾನು ಗೆಸ್ ಮಾಡ್ಕೊಂಡು ಜೀವನ ಮಾಡ್ತಿದೀನಿ. ಸರ್, ಹೇಳ್ತೀನಿ ನನ್ ಕತೆನ. ನಿಜವಾಗ್ಲೂ ನನ್ಗೂ ತುಂಬಾ ಖುಷಿ ಆಗಿದೆ. ನಾನ್ ತುಂಬಾ ಸಲ ನಿಮ್ ಹತ್ರ ಮಾತಾಡ್ಬೇಕಂತ ತುಂಬಾ ಸಲ ಟ್ರೈ ಮಾಡ್ದೆ ಕೂಡ. ಒಂದು 6 ಮಂತ್ ಹಿಂದೆ ನನಗೆ ತುಂಬಾನೇ ಆರೋಗ್ಯದಲ್ಲಿ ಸಮಸ್ಯೆ ಆಯ್ತು. ಅಂದ್ರೆ ಈಗ 2 ನೀವು ತಿಂಗಳು ಮಧ್ಯಾಹ್ನ ಮಾತಾಡಬೇಕಾದ್ರೆ ನನಗೆ ಸಾರಿ, ಭಗವಂತ ನಿಮ್ಮನ್ನು ಚೆನ್ನಾಗಿಡ್ಲಿ, ಆದ್ರೆ ಇದು ನನ್ನ ಕೊನೆ ಮಾತು ಆಗ್ಬೋದು ಅಂದ್ರೆ ಏನಾಯ್ತು, ಆರೋಗ್ಯ ಈಗ ಹೇಗಿದೆ, ಅಥವಾ ಅದ್ರ ಕುರಿತು ಯಾಕೆ ಹಂಗೆ ಹೇಳಿದ್ರಿ? ಸರ್, ಮನುಷ್ಯ ಯಾವಾಗ ಹೊರಟೋಗ್ತಾನೆ ಅಂತ ಗೊತ್ತಿರಲ್ಲ ಸರ್. ಬಟ್ ವಿಶೇಷವಾಗಿ ನಿಮ್ಮ ಆ ವಿಚಾರ ನಿಮ್ಮನ್ನು ಕಾಡ್ತಿದ್ಯಾ? ಕಾಡೋದೇನ್ ಸರ್, ವೈಯಕ್ತಿಕವಾಗಿ ನಾನು ಅನುಭವಿಸ್ತಾ ಇದ್ದೀನಿ ಅಂದ್ರೆ ನಾನು ವೃತ್ತಿಯಲ್ಲಿ ಇದ್ದು ಬಂದವಳಲ್ವಾ. ನಿಮ್ಮನ್ನ ದಿನ ಸೂರ್ಯ ಹುಟ್ಟಿ ಮುಳುಗಿದ ಕೂಡ್ಲೇನೆ ನನ್ ಟೈಮ್ ಒಂದ್ ಸ್ವಲ್ಪ ಕಡಿಮೆ ಆಯ್ತಾ ಅಂತ ನಾನೇ ಯಾವ ಟೈಮಲ್ಲಿ ಬೇಕಾದ್ರೂ ನಾನು ಅನ್ಕೊಳ್ಳೋ ಒಂದ್ ಮನಸ್ಥಿತಿ ಬಂದ್ಬಿಡುತ್ತೆ ಸರ್. ನನ್ ಕೆಲವೊಂದ್ಸಲ ನನ್ನ ಆರೋಗ್ಯ ಆ ತರ ಆದಾಗ, ಯೋಚನೆ ಮಾಡಿದಾಗ, ಇನ್ನೂ ಒಂದ್ಸಲ ನನ್ಗೆ ನಿಜ ಆಸೆಗಳು ಸತ್ತೋಗಿದಾವೆ. ಆಸೆ ಇಲ್ಲ ಈಗ ಯಾರ್ಯಾರಿದ್ದೀರಿ ನೀವು? ಈಗ ಯಾರ್ಯಾರಿದ್ದೀರಿ ನೀವು? ಸರ್, ಚಿಕ್ಕಮ್ಮ ಇದ್ದಾರೆ ಜೊತೆಲಿ. ಇದೆ ಫ್ಯಾಮಿಲಿ ಅಂದ್ರೆ ಅಮ್ಮ ಇದ್ದಾರಲ್ವಾ, ಅಮ್ಮನ ತಂಗಿ ಮತ್ತೆ ಮಕ್ಳು ಅವರೆಲ್ಲ ಇದ್ದಾರೆ. ಅಣ್ಣ ಇಲ್ಲೇ ಕೆಲಸ ಮಾಡ್ತಾರೆ, ಅವ್ರ ಜೊತೆಲಿದ್ದೆ. ಈಗ ಊರಿಗೆ ಬಂದಿದ್ದೀನಿ ಸರ್. ಸರಿ, ಆಯ್ತು. ಅಲ್ಲಿ ನೀವು ಎಲ್ಲಿವರೆಗೂ ಕಾಲೇಜು ಅಂದ್ರೆ ಏನು ಓದಿದ್ ನೀವು? ಸರ್, BSc ಮಾಡಿದ್ದು ನಾನು. ಬಟ್ ಈ ಪರಿಚಯ, ಈ ಹುಡುಗನ ಪರಿಚಯ ಎಲ್ಲಿ ಶುರುವಾಗಿದ್ದು? ಸರ್, ನಾನು ಓದಿದ್ದು BSc ಮಾಡಿದೆ. ಅಮ್ಮ ಇದ್ರು, ಅಣ್ಣ ಇದ್ದ, ಸುಂದರವಾದ ಕುಟುಂಬ ಇತ್ತು. ಆ ಕುಟುಂಬನ ಇವಾಗ ನೆನ್ಸ್ಕೊಳಕ್ ಬೇಜಾರಾಗುತ್ತೆ. ಆದ್ರೆ ನನ್ ಕತೆನ ನಾನು ಹೇಳಲೇಬೇಕು, ಹೇಳ್ತೀನಿ. ಕೆಲವೊಬ್ರು ಕೇಳಿಸ್ಕೊಳ್ಳೋರ್ಗೆ ನೋವಾದ್ರೆ ಸಾರಿ ಕೇಳ್ತೀನಿ. ಆದ್ರೆ ಹೇಳ್ಬೇಕು ಅನಿಸ್ತಿದೆ ನನ್ಗೂನು. ನೀ ಕೇಳೋಕ್ ಮುಂಚೆನೆ ಹೇಳ್ತೀನಿ. ಅಪ್ಪ, ಅಮ್ಮ, ಅಣ್ಣ, ನಂದೇ ಆದ ಒಂದ್ ಸುಂದರವಾದ ಕುಟುಂಬ. ಚೆನ್ನಾಗಿತ್ತು ಅಂದ್ರೆ ನಿಜವಾಗ್ಲೂ ನಮ್ ಖುಷಿಗೆ ಪಾರವೇ ಇರ್ಲಿಲ್ಲ. ಎಲ್ಲಾದ್ರೂ ದೇವ್ರು ನಮ್ಗೆ ಕೊಟ್ಟಿದ್ದಾನೆ ಅನ್ನೋ ಫೀಲ್ ಅಲ್ಲಿ ಇದ್ವಿ ಎಲ್ಲ ಕುಟುಂಬದಲ್ಲಿ. ಅದಾದ್ಮೇಲೆ ಅಮ್ಮನಿಗೆ ಕ್ಯಾನ್ಸರ್ ಆಯ್ತು. ಅವ್ರು ನಮ್ಮಿಂದ ಅದನ್ನ ಮುಚ್ಚಿಟ್ರು. ಅದಾದ್ಮೇಲೆ ಅಮ್ಮ ನಮ್ಮ ಹತ್ರ ಹೇಳ್ಕೊಳ್ಳೋ ಮೂಮೆಂಟ್ ಬಂದಾಗ ಅವ್ರದ್ದು ಲಾಸ್ಟ್ ಸ್ಟೇಜ್ ಅಲ್ಲಿ ಇದ್ರು. ಅವರು ನಮ್ಮನ್ನ ಬಿಟ್ಟು ಹೊರಟೋದ್ರು. ಅವಾಗ ನಾನು ಫಸ್ಟ್ ಇಯರ್ ಡಿಗ್ರಿ BSc ತಗೊಂಡಿದ್ದೆ. ಬೆಂಗಳೂರಲ್ಲಿ ಮಾಡೋಣ ಅಂತ ಬೆಂಗಳೂರಿಗೆ ಹೋಗಿದ್ದೆ. ಅದ ಅಮ್ಮ ಹಂಗಾದ್ಕೂಡ್ಲೇನೆ ಮತ್ತೆ ಅಲ್ಲಿಂದ ನಾನು ಬಂದ್ಬಿಟ್ಟು ನನ್ನ ಊರಲ್ಲೇ ನಾನು ಕಂಪ್ಲೀಟ್ ಆಗಿ ಡಿಗ್ರಿ ಮುಗಿಸ್ಕೊಂಡೆ. ಅದಾದ್ಮೇಲೆ ನನಗೆ ನನ್ನ ಅಣ್ಣನ ಫ್ರೆಂಡ್ ಒಬ್ರು ಪರಿಚಯ ಇತ್ತು. ಪರಿಚಯ ಅಂದ್ರೆ ಆತ್ಮೀಯ ಗೆಳೆಯ ಅವರು. ನಮ್ಮ ಮನೇಲಿ ಒಂದು ಒಳ್ಳೆ ಮೆಂಬರ್ಸ್ ಕೂಡ. ಎಲ್ಲ ಒಟ್ಟಿಗೆ ಇತ್ತು, ಚೆನ್ನಾಗಿತ್ತು. ಎಲ್ಲ ಒಂದ್ ಕಡೆಗೆ ಅವ್ರ ಮೇಲೆ ನನ್ಗೆ ಪ್ರೀತಿ ಹುಟ್ಟಿತ್ತು. ಅಂದ್ರೆ ಅವರು ನಿಮ್ಮ ಅಣ್ಣನ ಫ್ರೆಂಡ್? ಅಣ್ಣನ ಫ್ರೆಂಡ್ ಸರ್. ಅವರು ಅಣ್ಣನ ಫ್ರೆಂಡು. ಇಲ್ಲೇ ಅವರು ಅಗ್ರಿಕಲ್ಚರ್ ಅಲ್ಲಿ ಜಾಬ್ ಮಾಡ್ತಾ ಇದ್ರು. ಅವ್ರ ಊರು ಬಂದ್ಬಿಟ್ಟು ಬೆಳಗಾವು. ಅಲ್ಲಿಂದ ಓಡಾಡಕ್ ಆಗಲ್ಲ ಅಂದ್ಬಿಟ್ಟು ಅವರು ನಮ್ಮ ಮನೇಲೆ ಮೇಲ್ಗಡೆ ಫೋಜನ್ನಲ್ಲಿ ಬಾಡಿಗೆಗಿದ್ರು. ಬಾಡಿಗೆಗಿದ್ಮೇಲೆ ನಮ್ಗೂ ಅವ್ರಿಗೂ ಒಳ್ಳೆ ರಿಲೇಶನ್ಶಿಪ್ ಇತ್ತು. ಅವ್ರ ಗುಣ, ಅವ್ರ ನಡತೆ, ಅವ್ರ ಒಳ್ಳೆತನ ನೋಡಿ ಮನೇಲಿ ಎಲ್ಲಾರು ತುಂಬಾ ಇಷ್ಟ ಪಡ್ತಿದ್ರು. ಊಟ ಮಾಡೋದು, ನಮ್ ಜೊತೆಲಿ ಇರೋದು ಎಲ್ಲ ಏನೋ ಒಂದ್ ಕುಟುಂಬದ ತರ ಇದ್ವಿ ಸರ್. ಅಂದ್ರೆ ಅವರು ನಿಮ್ಮ ಮನೆ ಮೇಲೆ ರೂಮ್ ಮಾಡ್ಕೊಂಡಿದ್ರ? ಆಮೇಲೆ ಅಣ್ಣನ ಫ್ರೆಂಡ್ ಅವರು, ಅಂದ್ರೆ ಜೊತೆಲಿ ಓದ್ದವ್ರೆ. ಅವ್ರ ಕೆಲ್ಸ ಅಂತ ಬಂದಿದ್ಕೆ ನಮ್ಮೂರಲ್ಲಿ
ಪಾರ್ಟ್ನರ್ ಕೆಲಸ ಮಾಡಿದ್ರು ಒಂದು ಅವ್ರದೇ ಒಂದ್ ಇದ್ರಲ್ಲಿ. ಆಮೇಲೆ ಅದಾದ್ಮೇಲೆ ಒಂದ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಇಬ್ರು. ಓಕೆ. ಅದಾ ಅವ್ರಿಗೆ ಅಮ್ಮನ ಜೊತೆಲಿ ಬೆಳೆದಿದ್ರು. ಅಮ್ಮ ಒಬ್ಬನೇ ಮಗ ಅಂತ ಹೇಳಿ ತುಂಬಾ ಚೆನ್ನಾಗಿ ಬೆಳೆಸಿದ್ರು ಊಟ ತಿಂಡಿ ಮಾಡೋ ವಿಚಾರದಲ್ಲಿ. ಅವ್ರು ಬರಲ್ಲ ಅಂದ್ಮೇಲೆ ನಮ್ಮ ಅಮ್ಮನೇ ಅವ್ರನ್ನ ನಾವೆಲ್ಲ ಇದೀವಿ ಬಾರಪ್ಪ ಅಂತ ಹೇಳ್ಬಿಟ್ಟು ಕರ್ಸ್ಕೊಂಡಿದ್ರು. ಎಲ್ಲ ಒಂದ್ ಫ್ರೆಂಡ್ ಆಗಿ ಎಲ್ಲ ಕ್ಲೋಸ್ ಆಗಿ ಚೆನ್ನಾಗಿದ್ದೀವಿ ಸರ್. ಎಲ್ಲ ಕುಟುಂಬ ಚೆನ್ನಾಗೇ ಇತ್ತು. ಆಮೇಲೆ ಇದಕ್ಕಿದ್ದಂಗೆ ಅಮ್ಮನಿಗೆ ಆತರ ಆಗಿ ಅಮ್ಮ ನಮ್ಮನ್ ಬಿಟ್ಟು ಹೊರಟೋದ್ರು. ಅದಾದ್ಮೇಲೆ ಶುರುವಾಗಿದ್ದು ನನಗೆ ಈ ಕಷ್ಟ ಅಂದ್ರೆ ಏನು, ಮನೇಲಿ ನಡೀತಾ ಇದ್ದಿದ್ದು ಅವಾಗ್ಲೇ ನನಗೆ ಏನು ಅನ್ನೋದು ಅರ್ಥ ಆಗಿದ್ದು. ಅಮ್ಮ ನಮ್ಮನ್ ಬಿಟ್ಟು ಹೊರಟೋದ್ರು ಸರ್. ಅದಾದ್ಮೇಲೆ ಅಂದ್ರೆ ಲಿಟ್ರಲಿ ನಿಮ್ಮಲ್ಲಿ ಪ್ರೀತಿ ಹೇಳ್ಕೊಂಡಿದ್ರ ನೀವು ಅಂತ? ಇಲ್ಲ ಸರ್, ಅಲ್ಲಿವರೆಗೂ ನಮ್ ಪ್ರೀತಿ ವಿಷಯ ನಾನ್ ಇಷ್ಟಪಡೋದು ಅವ್ರಿಗೆ ಗೊತ್ತಿರ್ಲಿಲ್ಲ, ಅವ್ರು ನನ್ನ ಇಷ್ಟಪಡೋದ್ ನನಗ್ ಗೊತ್ತಿರ್ಲಿಲ್ಲ. ಇಬ್ರಲ್ಲಿ ಪ್ರೀತಿ ಇತ್ತು, ಹೇಳ್ಕೊಂಡಿರ್ಲಿಲ್ಲ ಇಬ್ರು. ಹೇಳ್ಕೊಡೋ ಸಂದರ್ಭ ಅವ್ರು ತಂದ್ ಕೊಡ್ಲಿಲ್ಲ. ತಂದಿದ್ರು ಅವರು ನನ್ಗಿಂತ ಸ್ವಲ್ಪ ಮೆಚುರಿಟಿ ಇತ್ತು ಅವ್ರಿಗೆ. ಎಲ್ಲಿ ನಾನು ಈ ವಿಷಯನ ಅವಳ ಹತ್ರ ಹೇಳ್ಬಿಟ್ರೆ ಮನೇಲಿ ನನ್ಗೆ ಒಳ್ಳೆ ಸ್ಥಾನ ಕೊಟ್ಟಿದ್ದಾರೆ, ಮರ್ಯಾದೆ ಕೊಡ್ತಾ ಇದ್ದಾರೆ, ಆಮೇಲೆ ನನ್ ಬಗ್ಗೆ ಎಲ್ಲಿ ತಪ್ಪು ತಿಳ್ಕೊತಾರೋ ಅನ್ನೋ ಒಂದು ಅಭಿಪ್ರಾಯ ಅವರಲ್ಲಿ ಇತ್ತು ಅನ್ಸುತ್ತೆ. ನನ್ನಲ್ಲಿದ್ರು ನಾನು ಎಲ್ಲಿ ನಮ್ಮ ಅಣ್ಣನ ಜೊತೆಲಿ ಓಡಾಡ್ತಾನೆ, ಈ ಹುಡ್ಗಿ ಈ ತರ ಒಂದ್ ಥಿಂಕ್ ಮಾಡಿದ್ಲಾ ಅಂತ, ನನ್ ಬಗ್ಗೆ ಎಲ್ಲ ಅವ್ರು ತಪ್ಪು ತಿಳ್ಕೊಂಡ್ಬಿಡ್ತಾರ ಅಂತ ಹೇಳ್ಬಿಟ್ಟು ಪ್ರೀತಿ ವಿಷಯನ ಹೇಳ್ಕೊಳ್ದೆ ಮುಚ್ಚಿಟ್ಕೊಂಡ್ವಿ ಇಬ್ರು. ಅಮ್ಮ ನಮ್ಮನ್ ಬಿಟ್ಟು ಹೊರಟೋದ್ಮೇಲೆ ಒಂದ್ 4 ತಿಂಗ್ಳು ಆಯ್ತು. ಅದಾದ್ಮೇಲೆ ನಂದ್ BSc ಕಂಟಿನ್ಯೂ ಮುಗ್ದಿತ್ತು. ಅವಾಗ ಮಗನಿಗೆ ಮದ್ವೆ ಮಾಡಿ ಮನೆಗ್ ಸೊಸೆ ಬಂದ್ರೆ ಹೆಲ್ಪ್ ಆಗುತ್ತೆ ಅಂತ ಜನ ಅವ್ರು ಇವ್ರು ಹೇಳ್ತಾ ಇದ್ರು ಅಪ್ಪನಿಗೆ. ಅಪ್ಪ ಇದ್ಕೊಂಡು ಇಲ್ಲ, ಮಗಳಿಗ್ ಮದ್ವೆ ಮಾಡೋಕ್ ಮುಂಚೆ ನನ್ ಮಗಳಿಗ್ ನಾನ್ ಮದ್ವೆ ಮಾಡ್ಬೇಕು, ಮಗಳನ್ನ ಮದ್ವೆ ಮಾಡಿ ಆಮೇಲೆ ಮಗನ್ ಮದ್ವೆ ಮಾಡ್ಬೇಕು ಅಂತ ರಿಲೇಷನ್ ಅಲ್ಲಿ ಹೇಳಿದ್ರು. ಅದಾದ್ಮೇಲೆ ಸರ್ ನನಗೆ ಮದ್ವೆ ವಿಚಾರ ಅಂತ ಬಂದಾಗ ಮನ್ಸಲ್ಲಿ ಒಂದ್ ಪ್ರೀತಿ ಇತ್ತು ಅನ್ನೋದು ಹೇಳ್ಬೇಕು ಅನಿಸ್ತಾ ಇತ್ತು. ಆ ಅಮ್ಮ ಹಂಗಾದ್ರು 2 ತಿಂಗಳಾದ್ಮೇಲೆ ನಾನ್ ಇರೋದ್ ನೋಡಿ ಜನ ಏನ್ ಅನ್ಕೋತಾರ ಅಂತ ಯೋಚನೆ ಮಾಡಿದ್ರು ಅಂತ ಗೊತ್ತಿಲ್ಲ. ಅವ್ರಿಗೆ ಏನ್ ಯೋಚನೆ ಮಾಡಿದ್ರು ಅಂತ ನನಗ್ ಗೊತ್ತಿಲ್ಲ. ಅವ್ರು ಇದ್ದಕ್ಕಿದ್ದಂಗೆ ಅಲ್ಲಿಂದ ಕೆಲ್ಸನ ಬಿಟ್ಬಿಟ್ಟು ಮನೆ ಹೊರಟೋದ್ರು. ಅವ್ರು ಫ್ಯಾಮಿಲಿಯಲ್ಲಿ ಏನಿತ್ತು ಅಂತ ನನಗ್ ಗೊತ್ತಿಲ್ಲ ಸರ್. ಅಮ್ಮ ಫೋನ್ ಮಾಡ್ತಿದ್ದಾರೆ, ಬರಕ್ ಹೇಳ್ತಿದ್ದಾರೆ. ನಾನು ಊರಿಗೆ ಹೋಗ್ಬೇಕು ರೇಖಾ, ನಾನು ಟೈಮ್ ಇದ್ದಾಗ ಫೋನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದಿನ ನನ್ನ ಹತ್ರನೇ ಹೇಳಿ ಅಪ್ಪನ ಹತ್ರ ಹೇಳ್ಬಿಟ್ಟು ಹೊರಟೋದ್ರು. ಅವ್ರ ಮನೆ ಅಲ್ಲಿರೋದು. ನಾವು ಅದ್ರ ಬಗ್ಗೆ ಅಷ್ಟು ಥಿಂಕ್ ಮಾಡ್ಲಿಲ್ಲ ಸರ್, ಸುಮ್ನಾದ್ವಿ. ಫೋನಲ್ಲಿ ಆದ್ರೂನು ನಾನು ಬೆಳಗ್ಗೆ ಗುಡ್ ಮಾರ್ನಿಂಗ್ ಕಳಿಸ್ತೀನಿ, ಇರ್ತಾ ಇರ್ಲಿಲ್ಲ. ನೈಟ್ ಆದ್ರೆ ಗುಡ್ ನೈಟ್ ಹೇಳ್ದೇನೆ ಮಲಗ್ತಾ ಇರ್ಲಿಲ್ಲ. ಅಷ್ಟೇ ನಾವಿಬ್ರ ಮಧ್ಯೆ ನಡೀತಾ ಇರ್ತಿದ್ದು. ಊಟ ಆಯ್ತಾ, ತಿಂಡಿ ಆಯ್ತಾ, ಗುಡ್ ಮಾರ್ನಿಂಗ್, ಗುಡ್ ನೈಟ್, ಇಷ್ಟ ಬಿಟ್ರೆ ಏನು ವಿಷಯನ ಅವರು ಹೇಳ್ಕೊಳ್ಳಿಲ್ಲ, ನಾನು ಹೇಳಿಲ್ಲ, ಸುಮ್ಮನಾದ್ವಿ. ಅದಾಗಿ ಒಂದ್ ಸ್ವಲ್ಪ ದಿನದಲ್ಲೇ ಅವ್ರ ಫೋನ್ ಮೆಸೇಜ್ ಎಲ್ಲ ನನಗೆ ಬ್ಲಾಕ್ ಆಯ್ತು. ಅದಾಗಿ 1 ತಿಂಗಳಾಯ್ತು. ನಾನೆಲ್ಲೋ ಒಂದ್ ಕಡೆ ಟೆನ್ಷನ್ ಆಗ್ತಾ ಇತ್ತು ನನಗೆ, ಯಾಕೆ ಇವ್ರು ಒಂದ್ ಫೋನು ಮಾಡ್ಲಿಲ್ಲ, ಒಂದ್ ಮೆಸೇಜ್ ಕಳಿಸ್ಲಿಲ್ಲ ಅಂತ ಹೇಳಿ ನಾನೇ ಕಾಲ್ ಮಾಡಿದಾಗ ಇಲ್ಲ ನಾನ್ ಸ್ವಲ್ಪ ಬಿಸಿ ಇದೀನಿ ಅಂತ ಹೇಳ್ಬಿಟ್ಟು ಹಂಗೆ ಫೋನ್ ಕಟ್ ಮಾಡ್ತಾ ಇದ್ರು. ಒಂದಿನ ನನಗೆ ನಾನೇ ಒಂದ್ ಸ್ಟೆಪ್ ಮುಂದೆ ಹಾಕ್ಬಿಟ್ಟು ಅವ್ರ ಹತ್ರ ಹೇಳಿದ್ರಾಯ್ತು ಅಂತ ಹೇಳ್ಬಿಟ್ಟು ಮತ್ತೆ ನಾನು ಟ್ರೈ ಮಾಡ್ದೆ ಅವ್ರಿಗೆ ಫೋನ್ ಮಾಡಕ್ಕೆ. ಫೋನ್ ಮಾಡಿದಾಗ ಅವರು ಇಲ್ಲ ನಾನ್ ಬಿಸಿ ಇರ್ತೀನಿ, ಯಾವಾಗ ಬೇಕು ಅವಾಗ ನನಗೆ ಕಾಲ್ ಮಾಡ್ಬೇಡ ನೀನು ಅಂತ ಹೇಳ್ಬಿಟ್ಟು ಒಂದೇ ಮಾತಲ್ಲೇ ಫೋನ್ ಕಟ್ ಮಾಡ್ಬಿಟ್ರು ಸರ್. ಹೇಳ್ಬಿಟ್ಟು ನನ್ನ ನಂಬರೇ ಬ್ಲಾಕ್ ಅಲ್ಲಿ ಹಾಕಿದ್ರು. ನನಗೆ ಆ ವಿಷಯದಲ್ಲಿ ತುಂಬಾ ಹರ್ಟ್ ಆಯ್ತು ಕೂಡ. ಏನೋ ಹೇಳಕ್ ಹೊರಟೆ, ಹಿಂಗ್ ಮಾಡಿದ್ರಲ್ಲ ಅನ್ಕೊಂಡ್ ಸುಮ್ನಾದೆ. 2 ಮಂತ್ ಆದ್ಮೇಲೆ ಅಪ್ಪ ನನಗ್ ಪ್ರಪೋಸಲ್ ತಗೊಂಡ್ಬಂದ್ರು ಮದ್ವೆ ಮಾಡ್ಬೇಕು ಅಂತ. ಅದನ್ನ ನಾನು ಏನೋ ಅವ್ರು ಬಂದ್ ಹೋದ್ಮೇಲೆ ಏನೋ ಒಂಥರ ಡಲ್ ಆಗಿ ಕೂತಿದ್ದೆ. ಅಪ್ಪ ಬಂದ್ ಕೇಳಿದ್ರೆ ಏನಾಯ್ತಮ್ಮ, ಯಾಕೆ, ಏನಾಗಿದೆ ಅಂತ. ಏನಿಲ್ಲ, ನನ್ ಮದ್ವೆ ಮಾಡ್ಕೊಳ್ಳೋದು ಇಷ್ಟ ಇಲ್ಲ ಅಂತ ಹೇಳ್ದೆ ನಾನು. ಮದ್ವೆ ಮಾಡ್ದೇನೆ ಅಣ್ಣನ್ ಮದ್ವೆ ಮಾಡೋ ಹಾಗಿಲ್ಲಮ್ಮ, ಸಮಾಜ ಏನನ್ನತ್ತೆ, ರಿಲೇಷನ್ ಏನಂತಾರೆ, ಮಗಳನ್ನ ಇಟ್ಕೊಂಡು ಸೊಸೆನ್ ತಂದ್ರು ಅಂತ ಹೇಳ್ತಾರೆ, ನಮ್ ಸಮಾಜ ಒಪ್ಕೊಳಲ್ಲ, ಅದಕ್ಕೆ ಮದ್ವೆ ಮಾಡ್ಕೋಬೇಕು ನೀನು ಅಂತ ಹೇಳಿದ್ರು ಅಪ್ಪ ನನ್ಗೆ. ಅದನ್ನ ಹಂಗೆ ಯೋಚನೆ ಮಾಡ್ದೆ. ಅಣ್ಣನ್ ಇದ್ರು. ಆಮೇಲೆ ಅಪ್ಪ ಮಲ್ಕೊಂಡ್ಮೇಲೆ ಅಣ್ಣ ನನ್ನ ಹತ್ರ ಕೇಳಿದ್ರು, ಏನ್ ವಿಷಯಕ್ ನೀನ್ ಮದ್ವೆ ಬೇಡ ಅಂತಿದ್ಯಾ, ಅಪ್ಪ ಹೇಳೋ ಸರಿ ಇದೆ, ನೀನ್ ಒಪ್ಕೊಂಡ್ ಮದ್ವೆ ಆಗ್ಬೇಕಲ್ವಾ ಅಂತ ಹೇಳಿದ್ರು.
ನಾನು ಅವತ್ತೆ ದೀಪಕ್ ಬಗ್ಗೆ ನಿನ್ಗೆ ಏನ್ ಅನ್ಸುತ್ತೆ ಅಂತ ಕೇಳಿದೆ ನಾನು ನಮ್ಮ ಅಣ್ಣನ. ಹ್ಮ್ ಒಳ್ಳೆಯವ್ರೆ, ಒಳ್ಳೆನೆ, ಏನ್ ಮಾಡಕ್ಕಾಗಲ್ಲ. ಅಂದ್ರೆ ನಾನು ಆ ಮಾತ್ ಕೇಳಿದ್ಬಿಟ್ಟು ಅವನಿಗೆ ಅರ್ಥ ಆಗೋಯ್ತು, ಹ್ಮ್ 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 ಏನೋ ವಿಷಯ ಇದೆ ಅದಕ್ಕೆ ಇವಳು ಕೇಳ್ತಿದ್ದಾಳೆ ಅಂತ. ಹ್ಮ್ ಹ್ಮ್ ಯಾಕೆ ಇಷ್ಟ ಪಡ್ತಿದ್ಯಾ, ಏನಾದ್ರೂ ನಿನ್ಗೆ ಅವನ ಮೇಲೆ ಅಂತ ಫೀಲಿಂಗ್ಸ್ ಇದೆಯಾ ಅಂತ ಕೇಳ್ದ ಅವ್ನು ನನ್ಗೆ. ಹ್ಮ್ ಇದೆ ಅಂತ ಅನಿಸ್ತಾ ಇದೆ, ಆದ್ರೆ ಹೆಂಗ್ ಹೇಳೋದು ಅಂತ ಗೊತ್ತಾಗ್ದೆ ನಾನು ಏನು ಹೇಳಿಲ್ಲ. ಒಂದ್ ಮಾತ್ ಕೇಳು ಅಂತ ಹೇಳಿದೆ ನಾನು. ಹ್ಮ್ ಸರಿ ಹಾಗಾದ್ರೆ ಮಾತಾಡೋಣ, ನಿಜವಾಗ್ಲೂ ಇಷ್ಟ ಪಡ್ತಿದ್ಯಾ ಅಂತ ಕೇಳ್ದ. ಯಾಕೇನೋ 2 ತಿಂಗಳಿಂದ ನನ್ ಕಾಂಟ್ಯಾಕ್ಟ್ ಅಲ್ಲಿ ಸರಿಯಾಗಿಲ್ಲ ಅವನು. ಹ್ಮ್ ಮಾತಾಡೋಣ ಬೆಳಗ್ಗೆ ಅಂತ ಹೇಳ್ಬಿಟ್ಟು ಅವ್ನ್ ಬೆಳಗ್ಗೆ ಎದ್ದು ಅವನೆಲ್ಲ ಹೋಗೋದಿತ್ತು, ಅಪ್ಪನ ಹತ್ರ ತಿಂಡಿ ತಿನ್ಕೊಂಡು ಹೇಳ್ದ. ಹ್ಮ್ ನಾವ್ ನೋಡಿರೋ ಹುಡ್ಗ, ನಮ್ ಜಾತಿ ಹುಡ್ಗನೆ, ಅವನು ನಮ್ಗ್ ಗೊತ್ತಿರೋನೆ, ಅವಳಿಗೆಲ್ಲ ಒಂದ್ ಕಡೆಗೆ ಅವಳಿಗೂ ಇಷ್ಟ ಇದೆ ಅವನ ಮೇಲೆ. ಹ್ಮ್ ಅಪ್ಪ ನೀವೇ ಒಂದ್ಸಲ ಮಾತಾಡಿ ಅಂತಾನು ಹೇಳಿದ್ರು ಅವ್ರು. ಹ್ಮ್ ಅವ್ರನ್ನಗೂ ಎಲ್ಲೋ ಒಂದ್ ಕಡೆ ಖುಷಿ ಆಯ್ತು, ನಾವ್ ನೋಡಿರೋ ಹುಡುಗೇನೆ ಅಲ್ವಾ, ಸರಿ ಹಂಗಾದ್ರೆ ಮಾತಾಡೋಣ. ಸ್ವಲ್ಪ ಫೈನಾನ್ಸಿಯಲಿ ಸ್ವಲ್ಪ ಅವರು ಸ್ವಲ್ಪ ಸ್ಟ್ರಾಂಗ್ ಆಗಿರ್ಲಿಲ್ಲ, ಅದೊಂದೇ ಅವ್ರಲ್ಲಿ ಇದ್ದ ಒಂದು ಪಾಯಿಂಟ್. ಆ ಮಾತಿಗೆ ಸ್ವಲ್ಪ ಮನೆ ಕಡೆಗೆಲ್ಲ ಕಷ್ಟ ಪಡ್ಬೇಕಾಗುತ್ತೆ ನೀವು ಹೋದ್ಮೇಲೆ ಅಂತ ಹೇಳಿ ಅಪ್ಪ ಹೇಳಿದಾಗ ಅಣ್ಣ ಹೇಳಿದ್ದು ಒಂದೇ ಮಾತು, ಅವ್ನ್ ಒಳ್ಳೆ ಹುಡ್ಗ, ಒಳ್ಳೆ ಮನ್ಸಿದೆ, ಒಳ್ಳೆ ಮೆಚುರಿಟಿ ಇದೆ, ಇದುವರೆಗಾಗ್ಲೂ ಯಾರ ಜೊತೆಲಿನೂ ಕೆಟ್ಟದಾಗ ನಡ್ಕೊಂಡಿದ್ದಾಗ್ಲಿ ಬೇರೆಯವ್ರನ್ನ ಕಣ್ಣೆತ್ ನೋಡಿದ್ದು ನನ್ಗೆ ಗೊತ್ತಿಲ್ಲ. ಅಮ್ಮ ಹಾಕಿದ್ ಗೆರೆ ದಾಟಲ್ಲ, ಇವತ್ತಿಗೂ ಅಮ್ಮನ್ ಮಾತಿಲ್ದೆ ಏನು ಮಾಡಲ್ಲ ಅವನು. ಅಂತವ್ರಿಗೆ ಕೊಟ್ರೆ ನಾವು ಅವಳು ಚೆನ್ನಾಗಿರ್ತಾಳ, ಅವಳಿಗೂ ಇಷ್ಟ ಇದೆ, ಚೆನ್ನಾಗಿರ್ತಾರೆ ಅಂತ ಅವನ್ನೆಲ್ಲ ಹೇಳ್ಬಿಟ್ಟು ಅಪ್ಪನಿಗೆ ಹೇಳ್ಬಿಟ್ಟು ಅವ್ನ್ ಹೊಟ್ಟೋದ. ಅದಾದ್ಮೇಲೆ ಅಪ್ಪ ಫೋನ್ ಮಾಡಿದ್ರು. ಫೋನ್ ಮಾಡಿದ್ರ ಅಪ್ಪ ಫೋನ್ ತೆಗೆದ್ರು ಅವ್ರು. ತೆಗ್ದ್ಬಿಟ್ಟು ಏನಪ್ಪಾ ಹೋದವನು ಫೋನ್ ಇಲ್ಲ ಎಂತದೂ ಇಲ್ಲ, ಮತ್ತೆ ಈ ಕಡೆ ಬರಲ್ವಾ ಅಂತ ಕೇಳಿದ್ರು ಅಪ್ಪ. ಇಲ್ಲ ನಾನೇ ಸ್ವಂತವಾಗಿ ಬಿಸ್ನೆಸ್ ಮಾಡ್ತಿದ್ದೀನಿ, ಅಂಗಡಿ ಮಾಡಿದ್ದೀನಿ, ಅಮ್ಮ ಮತ್ತೆ ಒಬ್ರೇ ಆಗ್ತಾರೆ, ಅಮ್ಮನ ಜೊತೆಲಿ ಇರ್ಬೇಕಂತ ಹೇಳಿದಾರೆ, ನಾನು ಇಲ್ಲೇ ಇರ್ತೀನಿ, ಬರಕ್ ಆಗಲ್ಲ ಅಂತ ಹೇಳಿದ್ರು ಅವ್ರು. ಆಮೇಲೆ ಹೇಳಿದ್ಮೇಲೆ ಅಮ್ಮ ಇದ್ರೆ ಅಮ್ಮನಿಗೆ ಫೋನ್ ಕೊಡ್ತೀಯಾ ಅಂತ ಕೇಳಿದ್ರು. ಅಮ್ಮ ಇಲ್ಲ, ನಾನು ಅಂಗಡಿಯಲ್ಲಿದ್ದೀನಿ, ಅಮ್ಮ ಮನೇಲಿ ಇದಾರೆ, ಏನ್ ವಿಷಯ ಅಂತ ಹೇಳಿ ನಾನ್ ಹೇಳ್ತೀನಿ, ಇಲ್ಲಾಂದ್ರೆ ನೀವು ಅವ್ರ ಹತ್ರನೇ ಮಾತಾಡ್ತೀನಿ ಅಂದ್ರೆ ತಗೊಂಡೋಗಿ ಸಂಜೆ ನಾನು ಫೋನ್ ಕೊಡ್ತೀನಿ ಅವ್ರಿಗೆ ಅಂತಾನು ಹೇಳಿದ್ರು. ಅದಾದ್ಮೇಲೆ ಸರ್ ಅವ್ರ ಮತ್ತೆ ಕುತೂಹಲ, ಅವ್ರಿಗೂ ಎಲ್ಲ ಒಂದ್ ಕಡೆ ಡೌಟ್ ಇತ್ತು ಅನ್ಸುತ್ತೆ, ಕುತೂಹಲದಲ್ಲಿ ಕೇಳಿದ್ರು ಅವರು. ಏನ್ ಹೇಳಿ ಅಂಕಲ್, ಏನ್ ಹೇಳಿ ಅಂತ ಕೇಳಿದಾಗ, ಇಲ್ಲ ನಾನು ಈ ತರ ಅಮ್ಮನ ಹತ್ರ ಮದ್ವೆ ವಿಚಾರ ಮಾತಾಡ್ಬೇಕು ಅನ್ಕೊಂಡಿದೀನಿ, ಅವಳಿಗೂ ನಿನ್ ಮೇಲೆ ಇಷ್ಟ ಇದೆ, ಮತ್ತೆ ನಿನ್ನ ಅಭಿಪ್ರಾಯ ಏನು ಅಂತ ಕೇಳಿದ್ರು. ಕೇಳಿದ ಕೂಡ್ಲೆ ಅವರು ಇಲ್ಲ ಸ್ವಲ್ಪ ನಾನ್ ಸ್ವಲ್ಪ ಬ್ಯುಸಿ ಇದ್ದೀನಿ, ಆಮೇಲೆ ನಿಮ್ಗೆ ಕಾಲ್ ಮಾಡ್ತೀನಿ ಹೇಳ್ಬಿಟ್ಟು ಹಿಂಗೆ ಫೋನ್ ಇಟ್ರು. ಫೋನ್ ಇಟ್ ಕೂಡ್ಲೆ ಅವ ಸಂಜೆನೆ ನನಗ್ ಕಾಲ್ ಮಾಡಿದ್ರು. ಕಾಲ್ ಮಾಡಿ ನನಗೆ ಆಶ್ಚರ್ಯ, ನನ್ನ ನಂಬರು ಬ್ಲಾಕ್ ಅಲ್ಲಿ ಹಾಕಿದ್ರು. ನನಗೆಲ್ಲ ಒಂದ್ ಕಡೆ ಖುಷಿ ಸರ್, ಅವ್ರ ಹತ್ರ ಹೇಳಕ್ ಆಗ್ದಿರೋದ್ ನನ್ನ ಹತ್ರ ಹೇಳಕ್ ಕಾಲ್ ಮಾಡಿದಾರೇನೋ ಅಂತ ನಾನ್ ಖುಷಿ ಪಡ್ತಿದ್ದೀನಿ. ಫೋನ್ ಬೇಗ ತಗೊಂಡ್ ಮಾತಾಡ್ದೆ. ನಾನು ಅವ್ರನ್ನ ಇವಾಗ್ಲೂ ಸರ್ ಅಂತೀನಿ, ಅವಾಗ್ಲೂ ಸರ್ ಅಂತಿದ್ದೆ. ಏನ್ ಸರ್ ಫೋನೇ ಮಾಡ್ಲಿಲ್ಲ ನೀವು, ಯಾಕೆ ನನ್ ಫೋನ್ ಬ್ಲಾಕ್ ಅಲ್ಲಿ ಹಾಕಿದೀರಾ, ಅಷ್ಟೊಂದ್ ಬೇಜಾರಾಗೋದ್ನ, ಅಷ್ಟೊಂದು ದೇವ್ರ ಕಡೆ ತಪ್ಸ್ಕೊಂಡ್ ಹೋದ್ರ ಅಂತ ಹಿಂಗೆ ತಮಾಷೆ ಮಾಡ್ದೆ. ಹಂಗ ಅಂದಿದ್ದಕ್ಕೆ ಅವ್ರ ವಾಯ್ಸ್ ಅಲ್ಲಿ ಫೀಲಿಂಗ್ಸ್ ಇತ್ತು. ಇಲ್ಲ ರೇಖಾ, ನಾನ್ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ, ನಾನ್ ಹೇಳೋದನ್ನ ಸೀರಿಯಸ್ ಆಗಿ ಕೇಳಿಸ್ಕೊ, ಬೇಜಾರ್ ಮಾಡ್ಕೋಬೇಡ ಅಂತ ಹೇಳಿದ್ರು ಅವ್ರು ನನಗೆ. ಆಮೇಲೆ ನನಗೆ ಹಂಗಂದಾಗ ಏನೋ ಹೇಳ್ತಾರೆ ಬಿಡು ಅಂತ ನಾನ್ ಹಿಂಗ ಅನ್ಕೊಂಡೆ. ನನಗ್ ಮದ್ವೆ ಆಗಿದೆ ಅಂತ ಹೇಳಿದ್ರು ಅವ್ರು. ಹೌದಾ? ನನಗ್ ಮದ್ವೆ ಆಗಿದೆ, 2 ತಿಂಗಳಾಯ್ತು, ನಾನು ಅಲ್ಲಿಂದ ಬಂದ್ ಕೂಡ್ಲೇನೆ ಮದ್ವೆ ಆಗಿದ್ದೀನಿ. ನನಗೆ ನಿಜ ಏನ್ ಹೇಳ್ಬೇಕಂತನೂ ಅನ್ಸಿಲ್ಲ ಸರ್, ನಿಜವಾಗ್ಲೂ ಹೇಳ್ತೀನಿ. ಎಲ್ಲಿ ಏನಾಯ್ತು ಅಂದ್ರೆ ಆಕಾಶನೇ ತಲೆ ಮೇಲೆ ಬಿದ್ದೋರಷ್ಟು ಬೇಜಾರಾಗೋಯ್ತು. ನಾನು ಅವಾಗ್ಲೇ ನನ್ನ ವಾಯ್ಸನ್ನ ರೇಸ್ ಮಾಡಿ ಕೇಳ್ದೆ, ಯಾಕೆ ದೀಪಕ್ ಈ ತರ ಮಾಡ್ದೆ, ಮನೇಲಿ ಎಲ್ಲಾರು ಫ್ಯಾಮಿಲಿ ಅಂತ ನಂಬ್ಕೊಂಡಿದ್ವಿ, ನಿನ್ನ ಎಷ್ಟು ನೋಡ್ಕೊಂಡಿಲ್ಲ ನಮ್ಮಮ್ಮ ನಿನ್ನ, ನಾವೆಲ್ಲಾ ನಿನ್ನ ಎಷ್ಟು ನಂಬ್ಕೊಂಡಿದ್ವಿ, ಅಟ್ಲೀಸ್ಟ್ ನಮ್ಗೊಂದ್ ಮಾತ್ ನನಗ್ ಬೇಡ, ನನ್ನ ಅಣ್ಣನ್ ಹೇಳ್ಬೋದಿತ್ತಲ್ವಾ ನೀನು, ಈ ತರ ಆಯ್ತು ಅಂತ ಹೇಳ್ಬಿಟ್ಟು ಕೋಪದಲ್ಲಿ ನಾನ್ ಮಾತಾಡ್ದೆ ಸರ್. ಆ ಟೈಮಲ್ಲಿ ನನ್ ಮಾತೆಲ್ಲ ಕೇಳಿಸ್ಕೊಂಡ್ ಆದ್ಮೇಲೆ ನಿನ್ ಮಾತ್ ಮುಗಿದ್ರೆ ನಾನು 2 ಮಾತಾಡ್ತೀನಿ ಅಂತ ಹೇಳಿದ್ರು ಅವ್ರು.
ನೋಡು, ನಾನು ಹೋಗಿ ಹುಡ್ಗಿನ್ ನೋಡ್ಬಿಟ್ಟು ಶಾಸ್ತ್ರೋಸ್ತ್ರವಾಗಿ ಅಂದ್ರೆ ನಮ್ಮಮ್ಮ ಕರ್ಕೊಂಬಂದು ನನ್ ಮದ್ವೆ ಮಾಡಿಲ್ಲ. ನನ್ನನ್ನ ಅಲ್ಲಿಂದ ನಾನ್ ಬರ್ಬೇಕಾದ್ರೆ ನನ್ಗೆ ಎಮರ್ಜೆನ್ಸಿ ಕಾಲ್ ಬಂದಿತ್ತು. ನಾನು ಅಲ್ಲಿಂದ ಬಂದೆ. ನನ್ನ ಅಕ್ಕ ಹಾಸ್ಪಿಟ್ಲ್ ಅಡ್ಮಿಟ್ ಆಗಿದ್ರು. ಅವ್ರಿಗೆ ಮಗಳಿದ್ಲು. ಅವಳನ್ನ ಮದ್ವೆ ಆಗ್ತೀನಿ ಅಂತ ನಾನು ಯಾವತ್ತೂ ಅವ್ರಿಗೆ ಹೇಳಿರ್ಲಿಲ್ಲ, ಮಾತು ಕೊಟ್ಟಿರ್ಲಿಲ್ಲ. ನಮ್ಮ ಅಕ್ಕನ ಗಂಡ ಸರಿ ಇರ್ಲಿಲ್ಲ. ಇಬ್ರು ಗಂಡ್ಮಕ್ಳು, ಒಬ್ಬ ಮಗಳು ಅವ್ರಿಗಿರೋದು. ಅವ್ರ ಹಾಸ್ಪಿಟಲ್ ಅಲ್ಲಿ ಸಾವಿನ ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ರು. ನಾನು ಅಲ್ಲಿಂದ ಬಂದ್ಮೇಲೆ 10 ದಿನ ಹಾಸ್ಪಿಟಲ್ ಅಲ್ಲಿ ಮಿರಾಜ್ ಅಲ್ಲಿ ಹಾಕೊಂಡಿದ್ದೆ ಅವ್ರನ್ನ. ಅದಾದ್ಮೇಲೆ ಕೈ ನೀರ್ ಹೋಯ್ತು. ಅವ್ರಿಗೆ ಇದ್ದಿದ್ ಒಂದೇ ಆಸೆ, ಮಗಳ ಮದ್ವೆ ಮಾಡ್ಬೇಕನ್ನೋದು. ನಮ್ಮಮ್ಮ ಒಂದೇ ಮಾತು ನನ್ಗೆ ಹೇಳಿದ್ದು, ತಾಳಿ ಕಟ್ಟವಳು ಮುಂದೆ ಅಂತ. ಏನು ಮಾತಾಡಕ್ ಆಗ್ದೆ ನನ್ ಸಂದರ್ಭನ ನೀನ್ ನನ್ನಿಂದ ತಿಳ್ಕೊಳಕ್ ಆಗಿಲ್ಲ ಅಂದ್ರೂ ನನ್ ಜೊತೆ ನನ್ ಫ್ರೆಂಡ್ಸ್ ಇದಾರೆ, ಅವ್ರ ನಂಬರ್ ನಾನ್ ನಿನಗ್ ಕೊಡ್ತೀನಿ. ನಾನು ಯಾವ ಪರಿಸ್ಥಿತಿಲಿ ಮದ್ವೆ ಆಗಿದ್ದೀನಿ ಅಂತ ಕೇಳು. ಅದ್ರಾಗ ಒಂದಂತ ಹೇಳ್ತೀನಿ ರಿಕಾ, ಲೈಫಲ್ಲಿ ನನ್ಗೆ ಇಷ್ಟ ಆಗಿದ್ದು ಅಂದ್ರೆ ಅದು ನೀನೇ. ಅದ್ ಯಾವತ್ತು ನಾನು ನಿನ್ ಹತ್ರ ಹೇಳಕ್ ಆಗ್ಲಿಲ್ಲ. ಹೇಳಿದಿದ್ರೆ ಎಲ್ಲಿ ನನಗೆ ಅಮ್ಮ ತಪ್ಪು ತಿಳ್ಕೊತಾರೆ ಅನ್ನೋ ಬೈಕ್ ನಾನು ಯಾವತ್ತು ನಿಮ್ಮ ಹತ್ರ ಅದನ್ನ ಹೇಳಿಲ್ಲ. ಅಲ್ಲಿ ಇದ್ದಿದ್ದೆ ನಿನ್ಗೋಸ್ಕರ ನಾನು. ಆದ್ರೆ ಇವತ್ತೇ ನನ್ನ ಪರಿಸ್ಥಿತಿ ಹೆಂಗಿದೆ ಅಂದ್ರೆ, ನನ್ನ ಅಕ್ಕ ಕೊನೆ ಟೈಮಲ್ಲಿ ನಾನು ಅವಳಿಗೆ ತಾಳಿ ಕಟ್ಟಿದೀನಿ. ಅಂದ್ರೆ ಅಕ್ಕನ ಮಗಳಿಗೆ ಬೆಡ್ ಅಲ್ಲಿ ನಾನ್ ತಾಳಿ ಕಟ್ಟಿದ 10 ನಿಮಿಷದಲ್ಲಿ ನನ್ನ ಅಕ್ಕ ನಮ್ಮನ್ನೆಲ್ಲ ಬಿಟ್ಟು ಹೊಟ್ಟೋದ್ರು. ಅಂದ್ರೆ ಅದು ಸತ್ಯ ಆಗಿತ್ತಾ? ನಿಜ ಆಗಿತ್ತು ಸರ್. ನಾನು ಅಲ್ಲಿಗೆ ಹೋಗ್ ಬಂದೆ ಕೂಡ. ಆಯ್ತು, ಮುಂದೆ ಹೇಳಿ. ಅದಾಯ್ತು ಸರ್, ಮದ್ವೆ ಆಗಿತ್ತು. ಅದಾದ್ಮೇಲೆ ಅವ್ರು ಹೇಳಿದ್ ಒಂದೇ, ನಮ್ಮಿಬ್ಬರ ನಡುವೆ ಏನು ಇಲ್ಲ, ಮನ್ಸಲ್ಲಿ ಪ್ರೀತಿ ಇತ್ತು, ಅದ್ ದೂರ ಆಗಿದೆ, ಅದ್ರ ಬಗ್ಗೆ ಬೇಜಾರ್ ಮಾಡ್ಕೋಬೇಡ. ಮನೇಲಿ ಯಾರನ್ನ ತೋರಿಸ್ತಾರೋ ಅವ್ರನ್ನ ನೋಡ್ಕೊಂಡು ಮದ್ವೆ ಮಾಡ್ಕೊಂಡು ಲೈಫ್ ಕಟ್ಕೋ. ನಾನ್ ಫೋನ್ ಮಾಡಿಲ್ಲ, ಮೆಸೇಜ್ ಮಾಡಿಲ್ಲ ಅಂತ ತಲೆ ಕೆಡ್ಸ್ಕೋಬೇಡ. ನಿನ್ನ ಹತ್ರ ಹೇಳೋಕ್ ಧೈರ್ಯ ಆಗ್ದೇನೆ, ನನಗೆ ಗೊತ್ತಿತ್ತು ನಿನ್ ಮನ್ಸಲ್ಲಿ ನನ್ ಮೇಲೆ ಪ್ರೀತಿ ಇದೆ ಅಂತ, ಅದಕ್ಕೆ ನಿನ್ನ ಹತ್ರ ಹೇಳೋಕ್ ಆಗ್ಲಿಲ್ಲ ನನ್ಗೆ ಅಂತ ಹೇಳ್ಬಿಟ್ಟು ನನ್ನ ನಂಬರ್ನ ಬ್ಲಾಕ್ ಅಲ್ಲಿ ಹಾಕಿದ್ರು. ಆದ್ರೆ ನನಗ್ ನಂಬೋಕ್ ಆಗ್ಲಿಲ್ಲ ಸರ್. ಅಲ್ಲಿ ನಮ್ಮ ಅಣ್ಣನ ಹತ್ರ, ಅಣ್ಣನ್ಗುನು ಅವ್ರ ಫ್ರೆಂಡ್ ಫೋನ್ ಮಾಡಿ ಹೇಳಿದ್ರಂತೆ. ಆಮೇಲೆ ಅಪ್ಪನ ಹತ್ರ ಅದನ್ನ ನೇರವಾಗಿ ಹೇಳಕ್ ಆಗದೆ, ಅಣ್ಣ ಇಲ್ಲ ಅವನೇನೋ ಸಮಸ್ಯೆಲಿದಾನಂತೆ, ಮದ್ವೆ ಬಗ್ಗೆ ಯೋಚನೆ ಮಾಡಕ್ಕಿಲ್ಲ ಅಂದ್ರೆ ಮನೇಲಿ ಇದ್ದು ಹೋಗಿದ್ನಲ್ವಾ, ಹೇಳ್ದೆ ಹಿಂಗ್ ಮಾಡಿದಾನೆ ಅಂದ್ರೆ ಎಲ್ಲಿ ಬೇಜಾರ್ ಮಾಡ್ಕೋತಾನೆ ಅಂತ ಹೇಳಿ ನನಗೂ ಅಣ್ಣನ್ಗೆ ವಿಷಯ ಗೊತ್ತಾದ್ಮೇಲೆ ಸುಮ್ನೆ ಆದಿ ಸರ್. ನಾನ್ ನಮ್ಮ ಅಣ್ಣನ ಹತ್ರ ಪ್ರಶ್ನೆ ಮಾಡ್ದೆ, ಅವ್ನ್ ಹೇಳಿದ ಮಾತನ್ನ ನೀನ್ ನಂಬ್ತೀಯಾ ಅಂತ ಕೇಳ್ದೆ. ಅವ್ನ್ ಸುಳ್ಳು ಹೇಳಲ್ಲ ಅಂತ ಹೇಳಿದ್ರು ಅವ್ರು. ಅದಾದ್ಮೇಲೆ ಸರಿ ಆಯ್ತು, ಈ ಪರಿಸ್ಥಿತಿಲಿ ನಾ ಹೋಗ್ ಬರೋಣ ಅಂತ ಕೇಳ್ದೆ ನಾನು. ಸರಿ ಆಯ್ತು ಹೋಗೋಣ ಅಂತ ಹೋದ್ವಿ. ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಅವ್ನ್ ಕಷ್ಟದಲ್ಲಿದ್ದಾನೆ ಅಂತ. ನಾನು ಇಲ್ಲಿಗೆ ಬರ್ಬಾರ್ದಿತ್ತು, ಯಾಕೆ ಬಂದೆ ಅಂತ ಅವಾಗ ನನಗೂ ಅನಿಸ್ತು ಸರ್ ಅಲ್ಲಿ ಹೋದ್ಮೇಲೆ. ಅದಾದ್ಮೇಲೆ ಅವಳನ್ನ ಹೆಂಡತಿ ಅಂತ ಒಪ್ಕೊಂಡಿರ್ಲಿಲ್ಲ ಸರ್ ಅವನು. ಮದ್ವೆ ಮಾಡ್ಕೊಂಡಿದ್ದ. ನಾನ್ ಮನೆಗ್ ಹೋಗಿದ್ದೆ, ಅಮ್ಮ ಅಡ್ಗೆ ಮಾಡಿದ್ರು, ನನ್ ಮಗನನ್ನ ಚೆನ್ನಾಗ್ ನೋಡ್ಕೊಂಡ್ ಕಳ್ಸಿದೀರ ನೀವ್ ಅಂತ ಹೇಳಿ. ಅವ್ರ ಮನೇಲಿ ಊಟ ಮಾಡಿ ನಾನು ಎದ್ ಬರ್ಬೇಕಾದ್ರೆ ಅವ್ರ ಅಮ್ಮನೇ ನನ್ ಕೈ ಹಿಡ್ಕೊಂಡು, ನೋಡಮ್ಮ ಯಾರ್ ಮಾತು ಅವ್ನ್ ಕೇಳಲ್ಲ, ಆಗೋದಾಗ್ ಹೋಗಿದೆ, 2 ತಿಂಗಳಾಯ್ತು ಮದ್ವೆ ಆಗಿ, 2 ತಿಂಗಳಾಯ್ತು ಮದ್ವೆ ಆಗಿ, ಅವನಿನ್ನೂ ಹೆಂಡತಿ ಅಂತ ಒಪ್ಕೊಂಡಿಲ್ಲ, ಅವನಿಗೊಂದ್ 2 ಮಾತು ಹೇಳ್ಬಿಟ್ಟು ಹೋಗು, ನಮ್ಮನ್ ಬಿಟ್ರೆ ಅವಳಿಗೆ ಯಾರು ಇಲ್ಲ ಅಂತ ಹೇಳಿದ್ರು ಅವ್ರು ಹತ್ಕೊಂಡು ನನ್ನ ಹತ್ರ. ಸರ್ ಅಲ್ಲೇ ಹೇಳಿ ಬಂದಿದ್ದು ನಾನು ಒಂದೇ ಮಾತು ಅವರಿಗೆ, ಜೀವನದಲ್ಲಿ ನಾವ್ ಅನ್ಕೊಂಡಿದ್ದೆ ಅದು ಸಿಗಲ್ಲ, ಆಗೋದಾಗ ಹೋಗಿದ್ದೆ, ಅವಳು ತಾಯಿ ಇಲ್ದೆ ನಿನ್ ಮನೆಗ್ ಬಂದಿದ್ದಾಳೆ, ಯಾವತ್ತೂ ಅವಳು ಕಣ್ಣೀರ್ ಹಾಕ್ಸ್ಬೇಡ, ನೀವಿಬ್ರು ಖುಷಿಯಾಗಿದ್ದಾಗ ನನ್ಗೆ ಫೋನ್ ಮಾಡು ಅಂತ ಹೇಳ್ಬಿಟ್ಟು ಬಂದಿದ್ದು ನಾನ್ ಸರ್. ಅಲ್ಲಿ 1 ವರ್ಷಕ್ ಮಗು ಆದ್ಮೇಲೆ ನನಗೆ ಫೋನ್ ಮಾಡಿದ್ದವನು. ಅಲ್ಲಿಂದ ಬಂದ್ಮೇಲೆ ಅಪ್ಪ ನನ್ಗೊಬ್ರನ್ನ ಮಾಸ್ಟರ್ ಸರ್ ತೋರ್ಸಿದ್ರು. ಅವ್ರಿಗೂ ನನ್ಗೂ ಮದ್ವೆನೂ ಆಗೋಯ್ತು. ಅಣ್ಣ ಇಷ್ಟಪಟ್ಟಿದ್ದ, ಅವನ್ಗೂ ಮದ್ವೆ ಮಾಡಿದ್ರು. ಮದ್ವೆ ಆದ್ಮೇಲೆ ಅವರು 4 ಜನಕ್ಕೆ ಪಾಠ ಮಾಡ್ತಿದ್ರು. ಆದ್ರೆ ಅವ್ರಿಗೆ ಹೆಣ್ಮಕ್ಳ ಭಾವನೆಗಳು ಏನಂತಾನೆ ಗೊತ್ತಿರ್ಲಿಲ್ಲ, ಅದ್ರ ಬಗ್ಗೆ ಬೆಲೆ ಕೊಡೋ ಮನುಷ್ಯ ಸಿಗ್ಲಿಲ್ಲ ನನ್ಗೆ. ನಾನು ಅದಾದ್ಮೇಲೆ ನನ್ಗೆ ಕೆಲ್ಸ ಆಯ್ತು, ಜಾಬ್ಗೆ ಟ್ರೈ ಮಾಡ್ತಾ ಇದ್ದೆ ನಾನು, ನನ್ಗೆ ಕೆಲ್ಸನೂ ಆಯ್ತು. ಅಂದ್ರೆ ನರ್ಸ್ ಆಗ? ನರ್ಸಿಂಗ್ ಅಪಾಯಿಂಟ್ ಆಯ್ತು ನನ್ಗೆ.
ಅಪಾಯಿಂಟ್ ಆಯ್ತು. ಹ್ಮ್ ಸರಿ, ಹಾಗಾದ್ರೆ ನನ್ ಕೆಲ್ಸ ಬೇರೆ ಕಡೆ ಇತ್ತು, ಅವ್ರದ್ದು ಬೇರೆ ಇತ್ತು. ಆ ಇಲ್ಲ, ನಂದು ಟ್ರಾನ್ಸ್ಫರ್ ಕೊಡಕ್ ಆಗಲ್ಲ ಅಂದಿದ್ಕೆ ಅವರೇ ಟ್ರಾನ್ಸ್ಫರ್ ಮಾಡ್ಕೊಂಡ್ರು. ಈ ಮದ್ವೆ ಆಗಿ 2 ತಿಂಗಳಲ್ಲಿ ಏನೋ ಒಂಥರ ಬೇಜಾರು ಇಬ್ರಿಗೂನು. ನನ್ಗೂನು ಕಂಫರ್ಟಬಲ್ ಆಗಿರ್ಲಿಲ್ಲ. ಅವರು ಕಂಫರ್ಟಬಲ್ ಆಗಿರ್ಲಿಲ್ಲ ಅನ್ನೋದ್ಕಿಂತ ಯಾವತ್ತು ನನ್ನನ್ನ ಹತ್ರ ಕರ್ಕೊಂಡು ಆ ಏನೋ ಒಂದು ನನ್ನ ಭಾವನೆಗಳನ್ನ ಮರ್ಸೋ ತರ ಅವ್ರು ಯಾವತ್ತೂ ನಡ್ಕೊಳ್ಳೇ ಇಲ್ಲ ಸರ್. ಅದು ನನಗೆ ತುಂಬಾ ನೋವು ಕೊಡ್ತಾ ಇತ್ತು. ಏನೋ ಹೆಂಡತಿ ಇದ್ದಾಳೆ ಅನ್ನೋ ರೀತಿ ಬಿಹೇವ್ ಮಾಡ್ತಿದ್ರು. ಅದಾದ್ಮೇಲೆ 2-3 ತಿಂಗಳಾದ್ಮೇಲೆ ನನ್ ಕೆಲ್ಸ ನನ್ಗೆ, ಅವ್ರ ಕೆಲ್ಸ ಅವ್ರಿಗೆ ಅಂತ ಹೇಳಿ ಬೆಳಗ್ಗೆ ಎದ್ದೇಳ್ತಿದ್ವಿ, ಕೆಲ್ಸಕ್ಕೆ ಹೋಗ್ತಾ ಇದ್ವಿ, ಬರ್ತಾ ಇದ್ವಿ. ಹಿಂಗೆ ದಿನ ಕಳೆದ್ವಿ 4 ತಿಂಗಳು. ಅದಾದ್ಮೇಲೆ ನನ್ಗೆ ಯಾಕೇನು ತುಂಬಾ ಕಾಡ್ತಾ ಇರ್ತಿತ್ತು. ಯಾಕೆ ಹಿಂಗಾಯ್ತು ಲೈಫು, ನಾನು ಅನ್ಕೊಂಡಿದ್ ಸಿಗ್ಲಿಲ್ಲ ನನ್ಗೆ, ಇವ್ರು ಯಾಕೆ ನನ್ಗೆ ಅಡ್ಜಸ್ಟ್ ಆಗ್ತಿಲ್ಲ ಅಂತ ನನ್ಗೆ ಪ್ರಶ್ನೆ ಕಾಡ್ತಾನೆ ಇತ್ತು. ನಾನು ಏನಾದ್ರು ಮಾತಾಡಿದ್ರೆ ರೇಗ್ತಾ ಇದ್ರು, ಏನಾದ್ರು ಹೇಳಿದ್ರೆ ರೇಗ್ತಾ ಇದ್ರು. ನಾನು ಸ್ಟಾರ್ಟಿಂಗ್ ಅಲ್ಲಿ ನಾನು ಜಾಬ್ ಮಾಡ್ಬೇಕಾದ್ರೆ ಸರ್ ನನಗೆ ಸಿಟ್ಟು. ಬೆಳಗ್ಗೆ ಹೋದ್ರೆ ಸಂಜೆವರೆಗೂ 15 ದಿನ, ಅದಾದ್ಮೇಲೆ ನೈಟ್ ಡ್ಯೂಟಿ ಅಂತ ಹಾಕಿದ್ರೆ 15 ದಿನ ನೈಟ್ ಡ್ಯೂಟಿ ಮಾಡ್ಬೇಕಿತ್ತು ನಾನು. ಅದು ಅವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ. ಅಂದ್ರೆ ತಿಂಗಳಲ್ಲಿ 15 ದಿನ ಡೇ ಡ್ಯೂಟಿ, 15 ದಿನ ನೈಟ್ ಡ್ಯೂಟಿ. ನೈಟ್ ಡ್ಯೂಟಿ ಮಾಡ್ಲೇಬೇಕು. ನೈಟ್ ಡ್ಯೂಟಿ ನಿಮ್ ಗಂಡನಿಗೆ ಇಷ್ಟ ಆಗ್ತಿರ್ಲಿಲ್ಲ? ಆಗ್ತಿರ್ಲಿಲ್ಲ. ಏನ್ ಅವರು ಬೇಡ ನೀನ್ ಅಂದ್ರೆ ಈಗ ಅವರು ಬೆಳಗ್ಗೆಯಿಂದ ಹಿಡಿದು ಸಂಜೆವರೆಗೂ, ಅವ್ರು ಸಂಜೆ ಬರೋ ಟೈಮಲ್ಲಿ ನಾನು 5 ಗಂಟೆ ಹೊರಡ್ತಿದ್ದೆ, ಅವ್ರು ಬರ್ತಾ ಇದ್ರು. ಅವಾಗ ನಾನೆಲ್ಲ ಅಡ್ಗೆ ಮಾಡಿದ್ದೀನಿ, ಆಯ್ತು ಊಟ ಮಾಡಿ ನಾನು ಹೋಗಿ ಬರ್ತೀನ, ಸರಿ ಅಂತ ಹೇಳಿ ಹಂಗೆ ಸುಮ್ನೆ ಆಗ್ತಿದ್ರು. ಅದಾದ್ಮೇಲೆ ಹಿಂಗೆ 2-3 ದಿನ ಆದ್ಮೇಲೆ ಮತ್ತೆ ಏನೋ ಒಂದು ಸಮಸ್ಯೆ ನಮ್ಮಿಬ್ಬರು ನೋಡಿ, ಸಣ್ಣ ಪುಟ್ಟ ವಿಷಯಕ್ಕೂ ಇಬ್ರಿಗೂ ಹರ್ಟ್ ಆಗುವಂತ ಮಾತು. ನನಗೆ ಅದು ಏನು ಎಲ್ಲಿ ತಪ್ಪಾಗ್ತಿದೆ ಅಂತ ನನಗೆ ಥಿಂಕ್ ಮಾಡೋ ಒಂದು ಯೋಚನೆ ಕೂಡ ಮರ್ತೋಗಿತ್ತು. ಆಮೇಲೆ ನನಗೆ ಒಂದಿನ ಹಿಂಗೆ ಅವ್ರ ಫ್ರೆಂಡ್ ಹತ್ರ ಹೇಳ್ಕೊಂಡೆ. ನನಗೆ ಫ್ರೆಂಡ್ ಅಂದ್ರೆ ಅವರು ಹಂಗೆ ಹಾಸ್ಪಿಟ್ಲಲ್ಲೇ ಸಿಕ್ಕಿದ್ದವ್ರು. ಅವರು ಬಂದಿದ್ರು ಏನಕ್ಕೆ ಅಂತ ಹೇಳಿ ಅವ್ರು ನನ್ನ ಹತ್ರ ಮಾತಾಡಿದ್ರು. ಏನಮ್ಮ ಏನ್ ಮಾಡ್ತಿದ್ದೆ ಹಿಂಗೆ ಅಂತ ಮಾತಾಡಿ, ಹಿಂಗೆ ಮಾತಾಡ್ದ ಸ್ವಲ್ಪ ನೀನು ಕೆಲ್ಸ ಮಾಡ್ಲೇಬೇಕಂತ ಏನಾದ್ರು ಇದೆಯೇನಮ್ಮ ಅಂತ ಕೇಳಿದ್ರು ನನಗೆ. ಅಂದ್ರೆ ನಿಮ್ ಗಂಡನ ಫ್ರೆಂಡ್? ಹೌದು. ಯಾಕಣ್ಣ ಹಿಂಗ್ ಕೇಳ್ತಿದ್ದೀರಾ, ಇದಕ್ಕೋಸ್ಕರ ಕಷ್ಟಪಟ್ಟಿದ್ದೀನಿ, ಮಾಡ್ಲೇಬೇಕಂದ್ರೆ ಮಾಡ್ಬೇಕಲ್ವಾ ಅಂತ ಕೇಳ್ದೆ. ಅಲ್ಲ, ಎಲ್ಲೋ ಒಂದ್ ಕಡೆಗೆ ನಿಮ್ಮಿಬ್ಬರು ಸಂಬಂಧ ಬಗ್ಗೆ ನನ್ಗೆ ಎಲ್ಲೋ ಒಂದ್ ಕಡೆಗೆ ಅವ್ನ್ ಬೇಜಾರ್ ಮಾಡ್ಕೊತಿದ್ದಾನೆ, ಸ್ವಲ್ಪ ಕೂತ್ಕೊಂಡ್ ಮಾತಾಡ್ಬೋದಿತ್ತಲ್ವಾ ನೀನು. ನಾನ್ ಅವತ್ತೇ ಆಯ್ತಣ್ಣ, ನಾನ್ ನಿನ್ನ ಹತ್ರ ಮಾತಾಡ್ಬೇಕು, ನಾನು ಇಲ್ಲಿಗ ಜನದಲ್ಲಿದ್ದೀನಿ, ನನಗೆ ನಿಮ್ ನಂಬರ್ ಕೊಟ್ಟಿರಿ, ನಾನು ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಫೋನ್ ನಂಬರ್ ಇಸ್ಕೊಂಡು ನಾನ್ ಫ್ರೀ ಮಾಡ್ಕೊಂಡು ಅವ್ರ ಹತ್ರ ಫೋನ್ ಮಾಡ್ದೆ. ಯಾಕೆ ನೀವ್ ಆ ಮಾತು ಹೇಳಿದ್ರಿ, ನನ್ನಿಂದ ಏನ್ ತಪ್ಪಾಗಿದೆ ಅಂತ ಮಾತು ಹೇಳಿದ್ರಿ? ಇಲ್ಲ, ಅವನು ತುಂಬಾನೇ ಡಿಸ್ಟರ್ಬ್ ಆಗಿದ್ದಾನೆ ಕೆಲವು ವಿಷಯಗಳಲ್ಲಿ, ನೀನು ಅವ್ನು ಟೈಮ್ ಕೊಡ್ತಾ ಇಲ್ಲ ಅಂತ ಅನ್ಸುತ್ತೆ ನನಗೆ ಅಂತ ಹೇಳಿದ್ರು ಅವರು. ಹಂಗಂದ್ಮೇಲೆ ನನ್ಗೆ ಅನಿಸ್ತು ಸರ್, ಹೌದು, ಆ ಟೈಮಲ್ಲಿ ನಾನು ಥಿಂಕ್ ಮಾಡಿದೆ, ಹೌದು ನಾನು ಟೈಮ್ ಕೊಡ್ತಾ ಇಲ್ಲ ಏನೋ, ಅದಕ್ಕೆ ಹಂಗ್ ಮಾಡ್ತಿದಾರೇನೋ ಅಂತ ಅನ್ಕೊಂಡು ನಾನು ನನ್ನ ಕೆಲಸ ಮಾಡೋ ಜಾಗದಲ್ಲಿ ಸ್ಟಾಪ್ ನರ್ಸ್ ಹತ್ರ ಹೋಗ್ಬಿಟ್ಟು ನಾನೊಂದು ರಿಕ್ವೆಸ್ಟ್ ಕೇಳ್ಕೊಂಡೆ ಅವರಿಗೆ, ನನಗೆ ಡೇ ಡ್ಯೂಟಿ ಕೊಡಿ, ನಾನು 1 hour ಜಾಸ್ತಿನೇ ಮಾಡಿ ಹೋಗ್ತೀನಿ, ನನ್ಗೆ ಸ್ವಲ್ಪ ದಿನ ಡೇ ಡ್ಯೂಟಿ ಬೇಕು ಅಂತ ಕೇಳಿದೆ ನಾನು ಅವ್ರ ಹತ್ರ. ಆಯ್ತಮ್ಮ, ನಾನು ಮಾತಾಡ್ಬಿಟ್ಟು ನಿನ್ಗೆ ಹೇಳ್ತೀನಿ ಅಂತಾನು ಹೇಳಿದ್ರು ಅವರು. ಅದಾದ್ಮೇಲೆ ಮನೆಗ್ ಬಂದೆ ಸರ್. ಮನೆಗ್ ಬಂದ್ಬಿಟ್ಲೆ ಅವತ್ತೆ ಅವರು ಸಾಟರ್ಡೆ ಮಧ್ಯಾಹ್ನ ಇರ್ಬೋದು, ಮನೆಗ್ ಬಂದೆ, ಅವರು ಬಂದಿದ್ರು. ಬಂದ್ಮೇಲೆ ಹಿಂಗೆ ಇಬ್ರಿಗೂನು ನಾನೊಂದ್ ಮಾತು ಕೇಳ್ದೆ, ನಿಮ್ಗೆ ಏನಾದ್ರು ಅನ್ಸಿದ್ರೆ ನನ್ನ ಹತ್ರ ಹೇಳ್ಕೋಬೋದಲ್ವಾ ನೀವು ಅಂತ ಕೇಳ್ದೆ. ನಿನ್ ಹತ್ರ ಹೇಳಕ್ಕೆ ನಿನ್ ಕೆಲ್ಸ ನನ್ ಕೆಲ್ಸ ಇಬ್ರಿಗೂ ಸೆಟ್ ಆಗೋದಿಲ್ಲ, ಇನ್ ಅದ್ರ ಬಗ್ಗೆ ನಾನು ನಿನ್ ಹತ್ರ ಮಾತಾಡಕ್ಕೂ ಆಗಲ್ಲ, ನಿನ್ ಪಾಡು ಏನಿದೆಯೋ ನೀನ್ ನೋಡ್ಕೋ, ನಂದೇನಿದೆಯೋ ನಾನ್ ಮಾಡ್ಕೋತೀನಿ ಅಂತ ಹೀಗೆ ಉದಾಸವಾಗಿ ಮಾತಾಡಿದ್ರು. ನಾನು ಆ ಮಾತಿಗೆ ಹೇಳಿದ್ದು, ಮದ್ವೆ ಆಗಿ ಏನು ವರ್ಷ ಆಗಿಲ್ಲ ನಮ್ದು, 4 ತಿಂಗಳಾಗಿದೆ, 4 ತಿಂಗಳಲ್ಲಿ ನಿಮ್ಗೆ ಹೆಂಡತಿ ಸಾಕಾಗ್ಲಾ, ನಾನು ಅಷ್ಟೊಂದು ಬೇಜಾರ್ ಮಾಡಿದ್ದೇನೆ ನಿಮ್ಗೆ ಅಂತ ಕೇಳ್ದೆ. ಎಲ್ಲ ಒಂದ್ ಕಡೆಗೆ ರೇಖಾ, ನನ್ಗೂ ನಿನ್ಗೂ ಅಡ್ಜಸ್ಟ್ ಆಗಲ್ಲ, ವಿಷಯ ಬಿಟ್ಬಿಡು ಅಂತ ಹೇಳಿದ್ರು ಅವರು. ಅದಾದ್ಮೇಲೆ ಅಡ್ಜಸ್ಟ್ ಆಗಲ್ಲ ಅಂದ್ರೆ ಮದ್ವೆ ಆಗಿದ್ದೀವಿ, ಅಡ್ಜಸ್ಟ್ ಮಾಡ್ಕೋಬೇಕು ಇಬ್ರುನು, ಆದ್ರೆ ಹಂಗಂದ್ರೆ ಹೆಂಗೆ? ನಿನ್ನ ಹತ್ರ ಮಾತಾಡಕ್ ನನ್ಗೆ ಇಷ್ಟ ಇಲ್ಲಮ್ಮ, ನನ್ನ ಹತ್ರ ಮಾತಾಡ್ಬೇಡ ನೀನು ಅಂತ ಹೇಳ್ಬಿಟ್ಟು ಹೊರಟೋದ್ರು. ಆವಾಗ್ಲೂ ನಾನೇನು ಮಾತಾಡ್ಲಿಲ್ಲ, ಸುಮ್ನೆ ಇದ್ದೆ. ಅದಾದ್ಮೇಲೆ ಬೇಜಾರಾದ್ಮೇಲೆ ನಾನು ಹೋಗಿ ಲೆಟರ್ ಕೊಟ್ಟು ಬಂದೆ. 1 ವಾರ ರಜೆ ನಾನು ಲೀವ್ ತಗೊಂಡ್ಬಂದೆ. ನಾನು ಹೋಗಿ ತಗೊಂಬಂದ್ಮೇಲೆ 2 ದಿನ ಮನೇಲೇ ಇದ್ದೆ ಸರ್. ನಾನು ಮನೇಲೇ ಇದ್ದಾಗ್ಲೂ ಅವ್ರು ನನ್ನ ಜೊತೆ ಹಂಗೇನೆ ನಡ್ಕೋತಾ ಇದ್ರು.
ಏನೋ ಎಲ್ಲೋ ಒಂದ್ ಕಡೆಗೆ ನಾನ್ ಮಾಡಿರೋ ಅಡ್ಗೆನ ಹೋಗಿ ಊಟ ಮಾಡ್ತಿದ್ರು, ನೀನ್ ಊಟ ಮಾಡ್ದೆ ಅಂತ ಕೇಳ್ತಿರ್ಲಿಲ್ಲ. ಏನೋ ಅವ್ರಿಗೆ ಏನೋ ನನ್ನ ಸಂಬಂಧನೇ ಇಲ್ಲ ಅನ್ನೋ ರೀತಿ ನಡ್ಕೋತಾ ಇದ್ರು ಮನೇಲಿ. ಹ್ಮ್ ಆಮೇಲೆ ಯಾವ್ದಾದ್ರು ಫೋನ್ ಬಂತು ಅಂದ್ರೆ ಸಾಕು ನನ್ನಿಂದ ದೂರ ಹೋಗಿ ಮಾತಾಡ್ತಾ ಇದ್ರು. ಹ್ಮ್ ನನಗೆ ಅದು ನಾನು ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇದ್ದೆ. 2-3 ತಿಂಗಳಿಂದ ನಾನು ಬಂದ್ಮೇಲೆ ಅವ್ರನ್ನ ಅಬ್ಸರ್ವ್ ಮಾಡ್ತಾನೆ ಇದ್ದೆ ನಾನು ಆ ವಿಷಯದಲ್ಲಿ. ಹ್ಮ್ ನಾನ್ ಸಂಡೇ ಅವತ್ತಿದ್ದು ನಾನು ಹೋಗಿ ಮಂಡೇ ಹೋಗ್ಬಿಟ್ಟು ನಾನು ರಜೆ ತಗೊಂಡು ನಾನು ಒಂದ್ ವಾರ ಮನೆಗ್ ಬಂದಾಗ ಅವರು ಅಲ್ಲೇ ಇದ್ರು, ಮನೇಲೇ ಇದ್ರು. ಫೋನಿಗೆ ಒಂದ್ ಮೆಸೇಜ್ ಬಂತು ಅವ್ರಿಗೆ, ಕೆಮ್ಮಣ್ಣಗುಂಡಿಗೆ ಹೋಗ್ಬೇಕು, ನೀನ್ ಯಾವಾಗ ಬರ್ತೀಯಾ ಅಂತ ಮೆಸೇಜ್ ಕಳ್ಸಿದ್ರು. ಹ್ಮ್ ಅವರು ಆ ಫೋನ್ ಅನ್ನ ಅಲ್ಲಿಟ್ಟು ಅವ್ರು ವಾಶ್ರೂಮ್ ಹೋದಾಗ ಫೋನ್ ನನ್ ಸಡನ್ ಅಂತ ನಾನ್ ನೋಡಿದಾಗ ಆ ಮೆಸೇಜ್ ನನಗ್ ನೋಡ್ದೆ ನಾನು ಅದನ್ನ. ಹ್ಮ್ ಅದು ನೋಡಿದ ಕೂಡಲೇ ನನಗೇನೋ ಒಂಥರ ಅನಿಸ್ತು. ಅವಾಗಿಂದ ನನ್ಗೆ ಬೇಜಾರಾಯ್ತು. ನಾನು ಅನ್ಕೊಂಡಿದ್ದೇನೋ ಸರ್, ನಿಜವಾಗ್ಲೂ ಹೇಳ್ತೀನಿ, ನನ್ನಿಂದ ಏನೋ ತಪ್ಪಾಗಿದೆ, ಅದಕ್ಕೆ ನನ್ ಗಂಡ ಬೇಜಾರ್ ಮಾಡ್ಕೋತಿದ್ದಾರೆ, ನಾನೇನು ಟೈಮ್ ಕೊಡಕ್ ಆಗಿಲ್ಲ ಅಂತ ನಾನು ಈ ತರ ನಾನು ಅಲ್ಲಿವರೆಗೂ ನಂದೇ ತಪ್ಪು ಅಂತ ನಾನು ಫೀಲ್ ಮಾಡ್ಕೊಂಡಿದ್ದೆ. ಓಕೆ. ಅದಾದ್ಮೇಲೆ ಸರ್, ಅದಾದ್ಮೇಲೆ ಬಂದ್ಮೇಲೆ ನಾನು ಕೇಳ್ದೆ, ಯಾಕೆ ಎಲ್ಲಿ ಹೊರಟಿದ್ದೀರ ನೀವು? ನನ್ ಫ್ರೆಂಡ್ ಮದ್ವೆ ಇದೆ, ಮದ್ವೆ ಹೋಗ್ಬೇಕು ಅನ್ಕೊಂಡಿದ್ವಿ ಅಂತ ಹೇಳಿದ್ರು. ಮದ್ವೆಗ? ಯಾವ ಮದ್ವೆಗೆ ಅಂತ ಕೇಳ್ದೆ. ಕೆಮ್ಮಣ್ಣಗುಂಡಿಯಲ್ಲಿ ಮದ್ವೆ ಇದೆ ಅಂದ್ರೆ ಅವ್ರಿಗೆ ಅಷ್ಟರಲ್ಲಿ ಗೊತ್ತಾಯ್ತು, ಇವಳೇನೋ ಮೆಸೇಜ್ ನೋಡಿದಾಳೆ ಅದಕ್ಕೆ ಕೇಳ್ತಿದ್ದಾಳೆ ಅಂತ ಅವ್ರಿಗೆ ಗೊತ್ತಾಯ್ತು ಅದು ವಿಷಯ. ಅದಾದ್ಮೇಲೆ ಇಲ್ಲ ನಾನು ಬರ್ತೀನಿ, ಹೊರಡೋಣ, ನೀನ್ ಎಲ್ಗೂ ಬರೋದ್ ಬೇಡ, ನಾನು ನನ್ನ ಫ್ರೆಂಡ್ಸ್ ಅಷ್ಟೇ ಹೋಗ್ತಾ ಇದೀವಿ, ನೀನ್ ಬೇಡ ಅಂತ ಹೇಳಿದ್ರು. ಅದ್ಯಾಕ್ ಬರ್ಬಾರ್ದು? ನಾನ್ ಮದ್ವೆ ಆಗಿ 4 ತಿಂಗಳಾಯ್ತು, ಎಲ್ಲಿ ಹೋಗಿಲ್ಲ ತಾನೆ, ನಾನು ಬರ್ತೀನಿ, ಲೀವ್ ತಗೊಂಡಿದ್ದೀನಿ, ನಾನು ಬರ್ತೀನಿ ಅಂತ ಹಠ ಮಾಡ್ದೆ ಸರ್. ಅಲ್ಲಿಗೆ ಇಬ್ರಿಗೂನು ವಾದ ಆಯ್ತು, ಜಗಳನೂ ಆಯ್ತು. ಅದು ಬೇರೆನೇ ನಡೆದೋಯ್ತು ಸರ್. ಅವ್ರು ನನ್ ಮೇಲೆ ಕೈ ಕೂಡ ಮಾಡಿದ್ರು. ಅದಾದ್ಮೇಲೆ ನನ್ಗೆ ಬೇಜಾರಾಗಿ ಅಲ್ಲಿ ವಾರಕ್ಕೆ ಇಬ್ರಿಗೂನು 1 ವಾರದಿಂದ ಮಾತಿರ್ಲಿಲ್ಲ. ನಾನ್ ಕೆಲ್ಸ ಲೀವ್ ತಗೊಂಡ್ರು ಎಲ್ಲಿ ಹೋಗಕ್ ಆಗ್ಲಿಲ್ಲ. ಲೀವ್ ಆದ್ಮೇಲೆ ನಾನ್ ಕೆಲ್ಸಕ್ ಹೋಗ್ತಿದ್ದೆ. ಒಂದಿನ ಅಪ್ಪನ ಫೋನ್ ಮಾಡಿದ್ದಾರೆ. ಏನಪ್ಪಾ ಚೆನ್ನಾಗಿದ್ಯಾ ಅಂತ ಅಪ್ಪ ಫೋನ್ ಮಾಡಿದ್ದಾರೆ. ಅಂದ್ರೆ ನನಗ್ ಕಾಲ್ ಮಾಡಿದ್ದಾರೆ. ನನ್ ಹಣೆ ಬಾರಕ್ಕೆ ಅವತ್ ನಾನ್ ಡ್ಯೂಟಿಯಲ್ಲಿ ಇದ್ದಾಗ ನಾನ್ ಫೋನ್ ತೆಗಿಯಲ್ಲ ಸರ್, ಫೋನ್ ಸೈಲೆಂಟ್ ಅಲ್ಲಿ ಹಾಕಿ ಬ್ಯಾಗ್ ಅಲ್ಲಿ ಹಾಕ್ಬಿಟ್ಟು ಹೋಗಿದ್ದೆ. ಅಲ್ಲಿ ನಾನ್ ಮನೇಲಿರೋ ಬೇಜಾರಕ್ಕೆ ನಾನು ಅವ್ರ ಹತ್ರ ಮಾತಾಡಿರ್ಲಿಲ್ಲ 1 ವಾರದಿಂದ. ಯಾರ ಹತ್ರ? ಅಪ್ಪನ ಹತ್ರ ಮಾತಾಡಿರ್ಲಿಲ್ಲ. ಓಕೆ. ಅವರು ನಾನ್ ಫೋನ್ ಮಾಡಿಲ್ಲ ಅಂದ್ಬಿಟ್ಟು ನನಗ್ ಫೋನ್ ಮಾಡಿದ್ದಾರೆ. ಅವತ್ತು ತುಂಬಾ ಸಲ ಫೋನ್ ಮಾಡಿದ್ದಾರೆ. ಅದಾದ್ಮೇಲೆ ನಾನ್ ಫೋನ್ ತೆಗ್ದಿಲ್ಲ ಅಂದ್ಬಿಟ್ಟು ಅವ್ರಿಗೆ ಫೋನ್ ಮಾಡಿದ್ದಾರೆ ಸರ್ ಅವತ್ತು. ಫೋನ್ ಮಾಡಿ ಯಾಕಪ್ಪ ಫೋನೇ ತೆಗಿತಾ ಇಲ್ಲ, ಫೋನು ಮಾಡಿಲ್ಲ ಅವಳು, ಹುಷಾರಿದ್ದಾಳೆ ಇಲ್ವಾ, ಹಂಗೆ ಹಿಂಗೆ ಅಂತ ಅವ್ರಿಗೇನೋ ಟೆನ್ಷನ್ ಅಲ್ಲಿ ಅವ್ರು ಕೇಳಿದ್ದಾರೆ. ಆ ಮಾತಿಗೆ ಆ ಮನುಷ್ಯ ಏನ್ ಹೇಳ್ಬೇಕು ಸರ್, ನಾವ್ ಚೆನ್ನಾಗಿರಕ್ ಯಾವತ್ತೂ ಆಗಲ್ಲ, ಅವಳು ನನಗೆ ಅಡ್ಜಸ್ಟ್ ಆಗೋದಿಲ್ಲ, ಬಂದ್ ಅವಳನ್ನ ಕರ್ಕೊಂಡೋಗಿ ಅಂತ ಹೇಳಿದ್ದಾರೆ ಸರ್ ಅವ್ರು. ಅಪ್ಪನಿಗೆ ಆ ಮಾತ್ ಕೇಳ್ದಾಗ್ಲೇ ಟೆನ್ಷನ್ ಆಗೋಗಿದೆ. ಮೊದ್ಲೇ ಮನೇಲಿ ನೊಂದಿದ್ರು, ಅಮ್ಮ ಇಲ್ದಿರೋದೊಂದು, ಮನೇಲಿ ಸೊಸೆ ಬಂದಿದ್ಲು, ಅವರು ಬೆಂಗಳೂರಲ್ಲಿ ಇದ್ರು, ಒಬ್ಬರೇ ಜೀವನ ಕಳೀತಾ ಇದ್ರು. ನನ್ಗೂ ಎಲ್ಲೋ ಒಂದ್ ಕಡೆ ನೋವಿತ್ತು. ಅವ್ರು ಏನ್ ಹೇಳ್ಬೇಕಂತ ನನ್ನ ಹತ್ರ ಫೋನ್ ಮಾಡಿದ್ರೆ ಗೊತ್ತಿಲ್ಲ ಸರ್. ಇವ್ರು ಹಂಗೆ ಹೇಳಿದ್ಮೇಲೆ ಅವ್ರು ಟೆನ್ಷನ್ ಮಾಡ್ಕೊಂಡಿದ್ದಾರೆ. 2-3 ದಿನ ಟೆನ್ಷನ್ ಮಾಡ್ಕೊಂಡು ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ತಂದೆಗೆ. ಸರಿ. ಬಟ್ ಸೊಸೆ ಇಲ್ಲ, ಅಣ್ಣ ಅದಕ್ಕೆ ಅಂದ್ರೆ ಅವ್ರಿಬ್ರು ಬೆಂಗಳೂರಲ್ಲಿ ಇದ್ರು ಸರ್. ಬಟ್ ಇಲ್ಲಿ ತಂದೆ ಒಬ್ಬರೇ ಇದ್ರ? ಅಪ್ಪ ಊರಲ್ಲಿ ಒಬ್ಬರೇ ಇದ್ರು. ಆ ವಿಷಯದಲ್ಲಿ ಅವ್ರು ತುಂಬಾ ನಂಬ್ಕೊಂಡಿದ್ರು ಸರ್. ನನ್ ಮದ್ವೆ ಆದ್ಮೇಲೆ ನಮ್ಮಣ್ಣ 1 ತಿಂಗಳು ಇದ್ಬಿಟ್ಟು ಎಲ್ಲಾದ್ರೂ ಅಪ್ಪನ ಮೇಲೆ ಬಿಟ್ಬಿಟ್ಟು ಅವ್ನು ಹೊರಟೋಗಿದ್ದ. ಅವನು ಇರ್ಲಿಲ್ಲ ಮನೇಲಿ. ನಾನ್ ಬಂದ್ಮೇಲೆ ಅವ್ರಿಗೆ ತುಂಬಾ ನೋವಾಗಿತ್ತು. ಅವ್ರು ನೋಡ್ಕೊಳ್ಳೋರು ಯಾರು ಇರ್ಲಿಲ್ಲ. ಎಲ್ಲ ಒಂದ್ ಕಡೆಗೆ ನನ್ ಮೇಲೆ ಕನ್ಸ್ ಕಟ್ಕೊಂಡಿದ್ರು. ಮಗ್ಳು ಅನ್ನೋದೊಂದಿತ್ತು. ಆಗಿದ್ಮೇಲೆ ಚಿಕ್ಕಪ್ಪನ ಮಕ್ಳು ಎಷ್ಟು ದಿನ ಆದ್ಮೇಲೆ ಹಾರ್ಟ್ ಅಟ್ಯಾಕ್ ಆಗಿದ್ದು? 4 ದಿನ ಆದ್ಮೇಲೆ. ಇವ್ರು ಮಾತಾಡೋ 4 ದಿನ ನಾನ್ ಮತ್ತೆ ಬಂದು ಫೋನ್ ಮಾಡಿ ಅವ್ರ ಹತ್ರ ಮಾತಾಡಿದೆ ಕೂಡ. ಅವಾಗ ಹೇಳಿದ್ರು, ಏನಮ್ಮ ಈ ತರ ಹೇಳ್ದ, ಖುಷಿಯಾಗಿದ್ಯಾ ನೀನು, ಅವ್ನ್ ಯಾಕೆ ಈ ತರ ಹೇಳ್ದ, ಏನ್ ನಡೀತಿದೆ ನಿಮ್ಮಿಬ್ಬರ ಮಧ್ಯೆ ಅಂತ ಕೇಳಿದ್ರು. ಅವತ್ ನಾನು ಯಾವತ್ತು ಹೇಳ್ದೆ ಇರೋಳು, ಅವತ್ ನಾನು ತುಂಬಾ ಹೇಳ್ಕೊಂಡ್ಬಿಟ್ಟೆ ಸರ್ ನಾ ಅಪ್ಪನ ಹತ್ರ. ನನ್ಗೆ ಅದು ಏನೋ ಆಗುತ್ತೆ ಅಂತ ನಾನು ಊಹಿಸ್ಕೊಂಡಿರ್ಲಿಲ್ಲ. ಆದ್ರೆ ಹೇಳ್ಬೇಕು ಅನ್ಸ್ಬಿಡ್ತು. ಯಾರಿಗ ಹತ್ರನು ಹೇಳ್ಕೊಳಕ್ ಆಗಿರೋದಿಲ್ಲ. ಅವ್ರ ಹತ್ರ ಅವತ್ತೆ ತುಂಬಾನೇ ನನ್ ದುಃಖ ಹೇಳ್ಕೊಂಡ್ ಹಾಕ್ಬಿಟ್ಟೆ ನಾನು. ಅದವ್ರಿಗೆ
ಸಹಿಸ್ಕೊಳಕ್ ಆಗದೆ ಇರೋಷ್ಟು ಕಷ್ಟ ಆಗಿದೆ ಸರ್. ಅದ್ ಹಾಕಿದ್ 4 ದಿನದಲ್ಲಿ ಅಪ್ಪನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಫೋನ್ ಬಂತು ಸರ್ ನನ್ಗೆ, ಹಾಸ್ಪಿಟ್ಲ್ ಅಲ್ಲಿ ಇದಾರೆ ಅಂತ. ನಾನು ಹೋದ್ಮೇಲೆ ನಾನು ಹೋದ್ಮೇಲೆ ಅಣ್ಣನೂ ಬಂದಿದ್ದ. ಸರ್ಜರಿ ಮಾಡಕ್ಕೆ ಅವರಿಗೆ ಟ್ಯೂಬ್ ಅಲ್ಲಿ ತುಂಬಾ ಬ್ಲಡ್ ಕ್ಲಾಟ್ ಆಗಿದೆ, ಡೇಂಜರ್ ಪೊಸಿಷನ್ ಅಲ್ಲಿ ಇದ್ದಾರೆ ಅಂತ ಡಾಕ್ಟರ್ ರಿಪೋರ್ಟ್ ಬಂದಿತ್ತು. ನಾನು ಹೋದ್ಮೇಲೆ IC ಅಲ್ಲಿ ಇದ್ರು ಸರ್. IC ಇಂದ ವಾರ್ಡಿಗೆ ಶಿಫ್ಟ್ ಮಾಡಿದ್ರು. ಡಾಕ್ಟರ್ ಹೇಳಿದ್ರು ಡೇಂಜರ್ ಪೊಸಿಷನ್ ಅಲ್ಲಿ ಇದ್ದಾರೆ ಅವರು, BP ಹೈ ಇದೆ ಅವರಿಗೆ ಅಂತ. ಅದಾದ್ಮೇಲೆ ಹೋಗಿ ಮಾತಾಡಿದಾಗ ಅಪ್ಪ ನಾನು ಲಾಸ್ಟ್ ಟೈಮ್ ಅಲ್ಲಿ ಕಣ್ಣೀರ್ ಹಾಕಿದ್ದಷ್ಟೇ ಸರ್. ಎಲ್ಲೋ ಒಂದ್ ಕಡೆಗೆ ನನ್ ಮಗಳು ಕಷ್ಟದಲ್ಲಿದ್ದಾಳೆ ಅಂತ ಕಣ್ಣೀರ್ ಹಾಕಿದ್ರು, ಇಲ್ಲ ನಾನೇ ಏನೋ ಮಾಡ್ದೆ ಅಂತ ಕಣ್ಣೀರ್ ಹಾಕಿದ್ರು ಗೊತ್ತಿಲ್ಲ. ಒಂದೇ ಮಾತು ನನ್ಗೆ ಹೇಳಿದ್ದವ್ರು, ಎಲ್ಲ ಒಂದ್ ಕಡೆಗೆ ದುಡುಕ್ಬಿಟ್ನಮ್ಮ ನಾನು ಅಂತ. ನನ್ನ ಹಣೆ ಬಾರಕ್ಕೆ ಯಾರೇನು ಮಾಡಕ್ ಆಗಲ್ಲ ಸರ್. ಅವತ್ತೆ ಅವ್ರು ಹೇಳಿದ ಮಾತು ಇನ್ನೂ ನನಗೆ ಹಚ್ಚರಾಗೆ ಇದೆ ಮನ್ಸಲ್ಲಿ. ಅದು ನಾನಿರೋವರೆಗೂ ನನಗ್ ಕಾಡುತ್ತೇನೋ ಗೊತ್ತಿಲ್ಲ. ನನ್ ತಂದೆ ಸಾವು ನನ್ನನ್ ತುಂಬಾ, ಅದ್ ಇದುವರೆಗಾದ್ರೂ ಇವತ್ತಿಗಾದ್ರೂ ನನ್ನನ್ ಕಾಡ್ತಾ ಇರೋದು ಅದೇ ಸರ್. ನನಗೆ ತುಂಬಾನೇ ಅಂದ್ರೆ ತುಂಬಾ ನೋವು ಕೊಟ್ಬಿಟ್ಟಿದೆ ಅದು. ಹೇಳ್ಕೊಳಕ್ ಇದ್ದಿದ್ದವ್ರೊಬ್ರೆ. ಅವರಿಗೂ ನೀವೊಬ್ರೇ ಇದ್ರಿ? ಹೌದು ಸರ್. ಅವ್ರಿಗೂನು ಯಾರತ್ರ ಹೇಳ್ಕೊಳ್ಳೋ ಅಂತದ್ದು ಅಂದ್ರೆ ಮಗಳು ಅಂದ್ರೆ ಅವ್ರಿಗೂ ಎಲ್ಲೋ ಒಂದ್ ಕಡೆಗೆ ತುಂಬಾ ಪ್ರೀತಿಯಿಂದ ಸಾಕಿದ್ರು ಸರ್. ಎಲ್ಲೋ ಒಂದ್ ಕಡೆ ನೋವಾಗುತ್ತೆ ಅಂದ್ರೆ ಮಗಳಿನ ತುಂಬಾ ತುಂಬಾ ಚೆನ್ನಾಗಿ ರಾಣಿ ತರ ನೋಡ್ಕೊಂಡಿದ್ರು. ಅಪ್ಪ ನನ್ ಬಿಟ್ಟು ಹೊರಟೋದ್ರು ಸರ್. ನಾನು ಹೋಗಿದ್ರ ರಾತ್ರಿನೇ. ನನ್ ಕಾಡ್ತಿರೋದು ಒಂದೇ ಸರ್. ನಾನೆಲ್ಲ ಒಂದ್ ಕಡೆಗೆ ನಮ್ಮ ಅಪ್ಪನ ಸಾವಿಗೆ ನಾನು ಕಾಡಾಗಿದ್ದೀನಿ ಅನ್ನೋದು ನನಗ್ ಚುಚ್ತಾ ಇದೆ. ಯಾವತ್ತು ಹೇಳದೇ ಇರೋರು ಅವತ್ತು ಹೇಳ್ಕೊಂಡ್ರಿ ಅಂದ್ರೆ ಮಗಳ ದೃಷ್ಟಿಕೋನದಿಂದ ನೀನು ಹೇಳ್ಕೊಂಡಿದ್ದು ಸರಿನೇ ಇತ್ತವ. ಬಟ್ ನಿನ್ನ ಕಡೆಯಿಂದ ದುಃಖ ಬಂದಿದ್ರೆ ಅವರು ಸರಿ ಮಾಡ್ತಿದ್ರೇನು. ಬಟ್ ನಿನಗೂ ಮುಂಚೆ ನಿನ್ನ ಗಂಡನಿಂದ ಬಾಣದ ರೀತಿಯಲ್ಲಿ ಅವರ ಎದೆಗೆ ನಾಟಿದ್ದು. ಆಯ್ತು. ಅದಾದ್ಮೇಲೆ ಸರ್ ಅಣ್ಣ ಇದ್ದ, ಅವ್ರದ್ದೆಲ್ಲ ಕಾರ್ಯ ಮಾಡಿದ್ವಿ. ಅವನದೇ ಆದ ಒಂದು ಕೆಲ್ಸದಲ್ಲಿ ಬಿಸಿ ಇದ್ದ. ಅವ್ನ ಹೆಂಡತಿನೂ IT ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಳೆ. ಅವರೆಲ್ಲ ಬ್ಯುಸಿ ಆಗಿದ್ರು. ಅವರೆಲ್ಲ ಇಲ್ಲಿ ಇರೋಕ್ ಆಗ್ಲಿಲ್ಲ, ಊರಲ್ಲಿ ಟೈಮ್ ಕೊಡಕ್ ಆಗ್ಲಿಲ್ಲ ಅವ್ರಿಗೆ. ಎಲ್ಲ ಹೊರಟೋದ್ರು ಅಲ್ಲಿದಲ್ಲೇ ಎಲ್ಲ ಬಿಟ್ಬಿಟ್ಟು. ಆದ್ರೆ ನನಗೆ ನನ್ ಮನೆ ಅನ್ನೋದೊಂದು ಇತ್ತು ಸರ್. ಕೆಲವೊಂದು ಕರ್ತವ್ಯಗಳು ಇದ್ವು. ಅವನದೇನೋ ಮುಗಿಸ್ಕೊಂಡು ಅವ್ನ್ ಹೊರಟೋದ. ಆದ್ಮೇಲೆ ನನಗೆ ಅಲ್ಲಿ ಹೋಗಿರೋಕು ನನಗೆ ನೆಮ್ಮದಿ ಇರ್ಲಿಲ್ಲ. ನನ್ ಗಂಡ ಒಂದ್ ಮಾತು ಹೇಳಿದ್ರು, ನೀವೇ ನಾವ್ ಅಪ್ಪನ ಕೊಲೆ ಮಾಡ್ದಷ್ಟು ಮಾತಾಡಿ ನಾವ್ ಅಪ್ಪನ್ ತೆಗೆದ್ಬಿಟ್ರಿ ನೀವು ಅನ್ನೋದಕ್ಕೆ ನಾನೇನ್ ಅವ್ರ ಸಾಯ್ಲಿ ಅಂತ ಮಾತಾಡಿದ್ನ ಅಂತ ಕೇಳಿದ್ರು. ನನ್ಗೂ ಅವ್ರಿಗೂ ಮನಸ್ತಾಪ ಆಯ್ತು ಸರ್. ಕೆಲವು ವಿಚಾರಗಳಲ್ಲಿ ನನಗೆ ಯಾಕೆ ನನ್ ತಂದೆ ಸಾವು ನನ್ನನ್ನ ತುಂಬಾನೇ ಅದು ಹೆಂಗ್ ಅನಿಸ್ತು ಅಂದ್ರೆ ಅಂತರ ಜೊತೆ ನಾನು ಇರ್ಬೇಕಾ ಅನ್ನೋ ಫೀಲ್ ಬಂದ್ಬಿಡ್ತು ನನಗೆ ಅದು ತುಂಬಾ ನೋವಾಯ್ತು. ಮದ್ವೆ ಆಗಿ ಬರೀ 5 ತಿಂಗಳಾಗಿತ್ತು ನಮ್ಗೆ. ಯಾವತ್ತು ನಾವು ಗಂಡ ಹೆಂಡತಿ ತರ ಇದ್ದಿದ್ ಕಡಿಮೆನೆ. ಅದು ಪ್ರಪಂಚಕ್ಕೆ ಹೇಳೋಕ್ ಆಗಲ್ಲ, ಅರ್ಥ ಮಾಡ್ಕೊಳ್ಳೋ ಮನಸ್ಸಿಗೆ ಅರ್ಥ ಆಗುತ್ತೆ. ಅಲ್ಲಿಗೆ ನಾನು ಅಲ್ಲಿ ಹೋಗಕ್ ಇಷ್ಟ ಪಡ್ಲಿಲ್ಲ. ನಾನು ಬರಲ್ಲ ಅಂತ ಹೇಳ್ದೆ ಅವರಿಗೆ. ಬಟ್ ಈ ಮುಂಚೆ ಒಂದು ಸ್ಪಷ್ಟತೆ ಬೇಕಿಲ್ಲಿ. ಅಂದ್ರೆ ಅಲ್ಲಿ ಕೆಮ್ಮಣ್ಣಗುಂಡಿಗೆ ಹೋಗೋಣ ಅನ್ನೋ ಆ ಮಾತಲ್ಲಿ ಅಲ್ಲೊಂದು ಅಕ್ರಮ ಇತ್ತ? ಸರ್, ಅದು ವಿಷಯ ನಾನು ಅಲ್ಲಿ ಬಿಟ್ಟೆ. ಅವರು ವಿಷಯ ಏನಾಯ್ತು ಅಂದ್ರೆ ಅಲ್ಲಿಗೆ ಜಗಳ ಆದಾಗ ನನ್ ಮೇಲೆ ಕೈ ಮಾಡಿದಾಗ ಅವ್ರ ಫ್ರೆಂಡ್ ಬಂದಿದ್ರು ಮನೆಗೆ. ಬಂದು ನೀನ್ ಈ ತರ, ನಾನೇ ಫೋನ್ ಮಾಡ್ದೆ ಅವ್ರಿಗೆ, ಈ ತರ ಎಲ್ಲ ಅಣ್ಣ ಈ ತರ ಎಲ್ಲ ನಡ್ಕೊತಾರೆ, ನಾನು ಯಾರ ಹತ್ರ ಹೇಳ್ಕೋಬೇಕು, ಅಮ್ಮ ಇಲ್ಲ, ಅಪ್ಪನ ಹತ್ರ ಎಲ್ಲ ವಿಷಯಗಳು ಹೇಳೋಕ್ ಆಗಲ್ಲ, ನಾನು ಇವ್ರು ನನ್ನ ಹತ್ರ ನಡ್ಕೊಳ್ಳೋ ರೀತಿ ಸರಿ ಇಲ್ಲ ಅಂತ ಹೇಳ್ದೆ ಸರ್ ನಾನು ಅವಾಗ ಅವ್ರಿಗೆ. ಆಮೇಲೆ ಅವ್ರು ಹೇಳಿದ್ರು, ನೋಡಮ್ಮ ಅವರು ಯಾರ್ದೋ ಜೊತೆಲಿ ಅಫೇರ್ ಇದೆ ಅಂತ ಹೇಳಿಲ್ಲ ನಾನು, ಯಾರ್ದೋ ಜೊತೆಲಿ ಮಾತಾಡ್ತಾರೆ, ಖುಷಿಯಾಗಿದ್ದಾರೆ, ಆದ್ರೆ ನನ್ ಜೊತೆಲಿ ಇರೋಕೆ ಏನು ಅವ್ರಿಗೆ, ನಾನೆಲ್ಲ ಅಂತ ತಪ್ಪು ಮಾಡಿರೋದೇನು, ಅವ್ರು ಯಾಕೆ ಈ ತರ ಇದ್ದಾರೆ, ಅವರು ನನ್ನ ಅರ್ಥ ಮಾಡ್ಕೋಬೇಕಲ್ವಾ ಅಂತ ಹೇಳ್ದೆ ಸರ್ ನಾನು ಅವಾಗ. ಅವ್ರು ಹೇಳಿದ್ರು, ಅದು ಅವ್ನ ಲೈಫಲ್ಲಿ ಒಂದ್ ಹುಡ್ಗಿ ಇದ್ದಾಳಮ್ಮ, ಅವ್ಳಿಗೆ ಮದ್ವೆ ಆಗಿದೆ,
ಮದ್ವೆ ಆಗಿದೆ ಆದ್ರೆ ಅವ್ನ ಲೈಫ್ ಇಂದ ಹೋಗ್ತಾ ಇಲ್ಲ. ಅವಳು ಇರೋದ್ರಿಂದನೇ ಅವ್ನು ಆತರ ನಡ್ಕೋತಾ ಇರೋದು. ಅವ್ನಿಗೆ ತುಂಬಾ ಸಲ ಬುದ್ಧಿ ಕೂಡ ಹೇಳಿದೀನಿ ನಾನು. ಚೆನ್ನಾಗಿರೋ ಹೆಂಡತಿ ಬಂದಿದ್ದಾಳೆ ಬಿಟ್ಬಿಡು ಅಂತ ಎಷ್ಟೋ ಹೇಳಿದೀನಿ. ಆದ್ರೆ ಅವ್ನ್ ಬಿಡ್ತೀನಿ ಅಂದ್ರು ಅವಳು ಅವ್ನ ಲೈಫ್ ಇಂದ ಹೋಗಕ್ ರೆಡಿ ಇಲ್ಲ. ನೀನೇ ಅದಕ್ಕೆ ಏನಾದ್ರು ಪನಿಷ್ಮೆಂಟ್ ಮಾಡ್ಬೇಕು, ಅಲ್ಲಿವರೆಗೂ ಅದು ದೂರ ಆಗಲ್ಲ. ಈಗ ಮದ್ವೆ ಮಾಡ್ಕೊಂಡ್ ಬಂದಿದ್ಯಾ ಅದನ್ನ ನೀನ್ ಸರಿ ಮಾಡ್ಕೋಬೇಕು ಅಂತ ಹೇಳಿದ್ರು ಸರ್ ನನ್ಗೆ ಅವ್ರು. ಅಂದ್ರೆ ಇದು ಬಹಳ ಅದಾದ್ ಹಿಂದೆನೆ ಹೇಳಿದ್ದ? ಏನ್ ಸರ್? ಅಂದ್ರೆ ಬಹಳ ಹಿಂದೆನೆ ಹೇಳಿದ್ದ ಅಥವಾ ಇಲ್ಲ ಸರ್, ಮೆಸೇಜ್ ಹಿಂದೆ ಬಂದ? ಅಂದ್ರೆ ಮದ್ವೆ ಆಗಿ 4 ತಿಂಗಳಲ್ಲಿ ನನ್ಗೂ ಅವ್ರಿಗೂ ಜಗಳ ಆದಾಗ, ಮೆಸೇಜ್ ನೋಡಿ ಜಗಳ ಆದಾಗ ಹೇಳಿರೋ ಮಾತಾಡು. ಓಕೆ, ಬಟ್ ನಿಮ್ಗೊಂದು ಅಂದಾಜಿತ್ತು? ಅಂದಾಜಿತ್ತು ಸರ್. ಯಾಕೆ ಅಂದಾಜಿತ್ತು ಅಂದ್ರೆ ಅವ್ರು ಯಾವತ್ತು ನಾನು ಊಟ ಮಾಡಿ ನನ್ನ ಕೆಲ್ಸಗಳು, ನಾನು ಅಡಿಗೆ ಮನೇಲಿ ಕೆಲಸ ಮಾಡ್ತಿದ್ರೆ ಅವ್ರು ಹೊರಗಡೆ ಫೋನ್ ತಗೊಂಡ್ಬಂದ್ರು ಅಂದ್ರೆ 9:30, 11 ಮಾತಾಡ್ತಾ ಇದ್ರು. ನಾನ್ ಪ್ರಶ್ನೆ ಮಾಡ್ಲಿಲ್ಲ ಅವ್ರನ್ನ. ಪ್ರಶ್ನೆ ಮಾಡೋಷ್ಟು ಸಲಿಗೆ ಕೂಡ ಬೆಳೆದಿರ್ಲಿಲ್ಲ ನಮ್ಮಿಬ್ರಿಗೂ. ನನ್ ಪಾಡಿ ನನ್ ಕೆಲಸ ಮಾಡ್ಬಿಟ್ಟು ನಾನ್ ಟಯರ್ಡ್ ಆಗ್ತಿದ್ದೆ, ನಾನು ಹೋಗಿ ಮಲ್ಕೋತಾ ಇದ್ದೆ. ನನ್ನನ್ನು ಅವ್ರು ಪ್ರಶ್ನೆ ಮಾಡಿಲ್ಲ, ನಾನ್ ಅವ್ರನ್ನ ಪ್ರಶ್ನೆ ಮಾಡ್ಲಿಲ್ಲ. ಯಾಕಂದ್ರೆ ಅವ್ರನ್ನ ನನ್ನ ಏನು ಅಂತ ಯೋಚನೆ ಕೂಡ ಮಾಡ್ತಿರ್ಲಿಲ್ಲ, ಹಂಗಿದ್ರು ಅವ್ರು. ಸರಿ, ಆಯಿತು. ಈಗ ತಂದೆ ಆಯಿತು, ಅದಾದಮೇಲೆ ನೀವು ಅವ್ರ ಮನೆಗೆ ಹೋಗ್ಲಿಲ್ಲ ಅಂದರೆ ಮತ್ತೆ ಗಂಡ ಅಂತ ಸರ್ ನನಗೆ ಈ ವಿಷಯ ನಮ್ಮಿಬ್ಬರ ನಡುವೆ ನಡೆದಿತ್ತು, ಜಗಳ ಆಗಿತ್ತು. ಅದೇ ವಿಷಯ ಇಟ್ಕೊಂಡೆ ಅಪ್ಪನ ಹತ್ರ ಹಂಗ್ ಮಾತಾಡಿದ್ದವ್ರು. ನಾನೆಲ್ಲ ಯಾವಾಗ ಪ್ರಶ್ನೆ ಮಾಡಕ್ ಶುರು ಮಾಡಿದ್ನೋ ನನ್ಗೂ ಅವ್ರಿಗೂ ಜಗಳ ಆಗ್ತಾ ಇತ್ತು. ಅದಕ್ಕೆ ಅವಳಿಗೂ ನನ್ಗೂ ಹೊಂದಾಣಿಕೆ ಆಗೋದಿಲ್ಲ ಅಂತ ನೇರವಾಗಿ ಅಪ್ಪನ ಹತ್ರ ಹೇಳಿದ ವಿಷಯ ಅದು. ಸೊ ಆ ಸೆಟ್ಟಿಗೆ ನೀವು ಹೋಗ್ಲಿಲ್ಲ? ಆ ಸಿಟ್ಟಿಗೆ ತಂದೆನ್ ಕಳ್ಕೊಂಡ್ಮೇಲೆ ನಾನು ಇಲ್ಲಿದ್ದೆ. ಒಂದ್ ತಿಂಗಳು ಅಣ್ಣ ಬಿಟ್ಟು ಹೋದ. ಆಮೇಲೆ ಅದಾದ್ಮೇಲೆ ಸ್ವಲ್ಪ ಕೆಲ್ಸಗಳಿದಾವೆ ಅಂತ ಅನ್ಕೊಂಡು ನಾನ್ ಮನೆ ಬಿಟ್ಟು ಹೋಗ್ಲಿಲ್ಲ. ನನ್ ಕೆಲ್ಸಕ್ಕೂ ನಾನು ರಜೆ ತಗೊಂಡಿದ್ದೆ. ಅದಾದ್ಮೇಲೆ ಇಲ್ಲಿಗ್ ಬಂದ್ ಕರೀತಾರೆ ಅಂತ ವೇಟ್ ಮಾಡಿದೆ, ಬರ್ಲಿಲ್ಲ. ಆಮೇಲೆ ಫೋನ್ ಮಾಡಿ ಅವ್ರ ಅಮ್ಮ ಏನೋ ಹೇಳಿದ್ರು ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ಫೋನ್ ಮಾಡಿ ನನ್ನ ಹತ್ರ, ಯಾಕಮ್ಮ ಗಂಡ ಬೇಡ್ವಾ, ಎಲ್ಲಿದ್ದೀಯಾ ಅಂತ ಕೇಳಿದ್ರು. ನನ್ ಗಂಡ ಬೇಡ ಅಂತ ಯಾವತ್ತೂ ಹೇಳಿಲ್ಲ. ಅವ್ರಿಗೆ ನಾನ್ ಬೇಡವಾಗಿದ್ದೀನಿ, ಯಾವತ್ತು ನನ್ ಹೆಂಡತಿ ಅಂತ ಅವ್ರು ಅನ್ಕೊಂಡಿಲ್ಲ. ಅದಕ್ಕೆ ನನ್ಗೂ ಯಾಕೋ ಬರೋ ಮನ್ಸಿಲ್ಲ ಅಂತ ನಮ್ಮ ಅತ್ತೆಗೆ ನಾನೇ ನೇರವಾಗಿ ಹೇಳಿದ್ದೆ. ಅದಾದ್ಮೇಲೆ ಅವ್ರು ನನಗೆ ಫೋನ್ ಮಾಡ್ಬಿಟ್ಟು, ಆಯ್ತು ನೀನ್ ಇಷ್ಟ ಬಂದಂಗ್ ನೀನಿರು, ನಾನು ಇಷ್ಟ ಬಂದಂಗ್ ನಾನು ಇರ್ತೀನಿ ಅಂತ ಹೇಳಿದ್ರು. ಅದಾದ್ಮೇಲೆ ಸರ್ ಹಂಗಂದ್ಮೇಲೆ ಅವ್ನ್ ಮನುಷ್ಯ ಒಂದ್ ಸಾವಿಗೂ ಬೆಲೆ ಕೊಟ್ಟಿಲ್ಲ ಅಂದ್ಮೇಲೆ, ಅವ್ನ್ ಮನುಷ್ಯತ್ವ ತೋರ್ಸಿಲ್ಲ ಅಂದ್ಮೇಲೆ ಅವನನ್ನ ಹೇಗೆ ಗಂಡ ಅಂತ ಒಪ್ಕೊಂಡು ಅವನಿಗೆ ಎಲ್ಲದನ್ನು ನಾವು ನಾನು ಮಾತಾಡೋದು ನಿಮ್ಗೆ ಏನ್ ಅನ್ಸುತ್ತೋ ನನ್ಗೆ ಗೊತ್ತಿಲ್ಲ ಸರ್. ನನ್ನ ಆತ್ಮಸಾಕ್ಷಿಗೆ ನನಗೆ ನೋವಾಗಿದೆ. ನಾನು ಅವರಿಂದ ನನ್ನ ತಂದೆನ ಕಳ್ಕೊಂಡಿದೀನಿ ಅನ್ನೋದು ನನ್ಗೆ ಇವತ್ತು ಪಾಪ ಪ್ರಜ್ಞೆ ಕಾಡ್ತಾ ಇದೆ. ಆದ್ರೆ ನನ್ಗೆ ಅವತ್ ನಾನ್ ತಗೊಂಡಿದ್ ನಿರ್ಧಾರ ತಪ್ಪಾಗಿರ್ಬೋದು ಸಮಾಜ ದೃಷ್ಟಿಯಿಂದ. ಆದ್ರೆ ನನ್ಗೆ ಇವತ್ತವರ್ಗುನು, ನನ್ ಸಾಯೋವರ್ಗುನು ಅದು ನನ್ನ ನೋವು ಕಾಡ್ತಾ ಇದೆ ಸರ್. ಕುಗ್ಗೋಗಿದ್ ನಾನ್ ಸರ್, ಎಲ್ಲಾ ಕಡೆಯಿಂದ ಕುಗ್ಗೋಗಿದ್ ನಾನು. ಆದ್ರೆ ನನ್ ಹೆಂಡತಿಯನ್ನ ಒಂದ್ ಪ್ರೀತಿನೂ ಇಟ್ಕೊಂಡ್ ನನ್ನ ಹತ್ರ ಬರ್ಲಿಲ್ಲ ಅವ್ರು. ಆಯ್ತು, ಜಗಳ ಆಡದೆ ಇರೋರು ಯಾರಿದ್ರು ಸರ್? ಹೇಳ್ಬೋದಿತ್ತಲ್ವಾ, ನಾನೇನೋ ತಪ್ಪು ಮಾಡಿದೀನಿ ಅಂತ ಹೇಳ್ಬೋದಿತ್ತು, ಇಲ್ಲ ಸರಿ ಮಾಡ್ಕೊಂಡ್ ಜೀವನ ಮಾಡೋಣ ಅಂತ ಹೇಳ್ಬೋದಿತ್ತು. ಯಾಕೆ ಸರ್ ಗಂಡಸಿಗ್ ಬರಲ್ಲ ಅದು? ಎಷ್ಟೋ ರಾತ್ರಿ ನಿದ್ದೆ ಕಳ್ಕೊಂಡೆ, ಎಷ್ಟೋ ರಾತ್ರಿ ಹತ್ತಿದ್ದೀನಿ, ಎಷ್ಟೋ ರಾತ್ರಿ ಡಿಫೆನ್ಸ್ಗೆ ಹೋಗಿದ್ದೀನಿ, ಎಷ್ಟೋ ರಾತ್ರಿ ಏನ್ ನನ್ ಮೈಂಡ್ ಏನ್ ಕೆಲ್ಸ ಮಾಡುತ್ತೋ ಅದೆಲ್ಲ ಮಾಡ್ಬಿಟ್ಟಿದೀನಿ ಸರ್. ನಾನು ಹುಚ್ಚಿ ತರ ನಡ್ಕೊಂಡಿದೀನಿ ಸರ್. ನಾನು ಎಲ್ಲಾರು ಹೇಳ್ತಾ ಇದ್ರು, ಅಪ್ಪ ಅಮ್ಮ ಇಬ್ರು ಸತ್ತೋದ್ರು, ಮನೇಲಿ ದೆವ್ವ ಆಗ್ಬಿಟ್ಟಿದ್ದಾರೆ. ಹಳ್ಳಿಗಳಲ್ಲಿ ಮಾತಾಡ್ತಾರಲ್ಲ ಸರ್, ಆ ಹುಡ್ಗಿ ಮೇಲೆ ಇದಾರೆ, ಅದಕ್ಕೆ ಆ ಹುಡ್ಗಿ ಹಂಗ ಆಡ್ತಿದ್ದಾಳೆ ಅಂತ ಹೇಳ್ದವ್ರು ಇದಾರೆ ಸರ್. ಯಾರು ಆಗ್ಲಿಲ್ಲ ಸರ್. ಯಾರು ಕಷ್ಟಕ್ ನೋಡಿಲ್ಲ ಸರ್. ಯಾರು ಬಂದು ನಿಮ್ಗೆ ಏನಾಯ್ತು ಅಂತ ಕೇಳ್ದವ್ರೆ ಇಲ್ಲ ಸರ್. ಅಣ್ಣ ಅತ್ತಿಗೆ ಆ ಸಮಯದಲ್ಲಿ ನೈತಿಕವಾಗಿ ಬೆಂಬಲಕ್ಕಿದ್ರ ಸರ್? ಅವನಿಗೆ ಅವನದೇ ಫ್ಯಾಮಿಲಿ ಹೆಚ್ಚಾಗಿತ್ತು. ಅಂದ್ರೆ ನಾನು ಇವತ್ತು ಅವನನ್ನು ತೋರ್ಸಲ್ಲ ಸರ್, ನನ್ನ ಹಣೆ ಬರ ಅದು. ಅವನಿಗೆ ಅವನದೇ ಲೈಫ್ ಬೇಕಿತ್ತು, ಅವನಿಗೆ ಬರೋಕ್ ಟೈಮ್ ಇರ್ಲಿಲ್ಲ. ಅವ್ನ್ ನನ್ ಕತೆ ಕೇಳೋಷ್ಟು ಅವನಿಗೆ ಟೈಮ್ ಇರ್ಲಿಲ್ಲ. ಬೇರೆಯವರು ಅಂದ್ರೆ ನನ್ನ ಸ್ವಂತದವ್ರೆ, ಚಿಕ್ಕಪ್ಪನ ಮಕ್ಳೇ ಹೇಳಿದ್ರು, ನಿನ್ ತಂಗಿ ಏನೋ ಒಂಥರ ರಾತ್ರಿ ಎಲ್ಲ ನಿದ್ದೆಗಳಲ್ಲಿ ಓಡಾಡ್ತಾಳ್ ಕಣೋ, ಬಂದು ನೋಡ್ಕೊಂಡು ಹೋಗೋ ಅಂದ್ರೆ, ಅಯ್ಯೋ ನಾನೇನ್ ಹೇಳಿ ಸಾಕಾಗಿದೆಪ್ಪ, ಅವಳ ಜೀವನ ಅವ್ಳು ನೋಡ್ಕೊಳ್ಳೋದ್ ಬಿಟ್ಟು ಅವಳಿಗೆ ಏನ್ ಬಂದಿದ್ಯೋ ನನ್ಗೇನ್ ಬೇಕು ಅಂತ ಹೇಳಿದ್ರು. ಆಯ್ತು. ಈಗ ನೀವು ತಂದೆ ಇದ್ದ ಮನೆಯಲ್ಲಿ ಇದ್ರಿ? ಹೌದು ಸರ್, ಇಲ್ಲೇ ಇದ್ದೆ ನಾನು. ಇಲ್ಲೇ ಇದ್ದೆ ಸರ್. ಅಪ್ಪ ಹೋದ್ಮೇಲೆ 3 ತಿಂಗಳು ಮನೇಲೇ ಇದ್ದೆ.
ಮನೇಲೆ ಇದ್ದೆ. ಅದೇ ನನ್ಗೆ ತುಂಬಾ ಒತ್ತಡ ಆಗ್ತಾ ಇತ್ತು, ತಲೆನೋವು ಬರ್ತಾ ಇತ್ತು, ಏನೋ ಒಂಥರ ನನ್ನಿಂದ ನಾನೇ ಏನೋ ಖಿನ್ನತೆಗೆ ಒಳಗಾಗಿದ್ದೆ ನಾನು ಆ ಟೈಮಲ್ಲಿ. ನನಗೆ ಅನಿಸ್ತಾ ಇದ್ರು ಯಾರ ಜೊತೆಲಿ ಮಾತಾಡ್ಬೇಕು, ಕುತ್ಕೋಬೇಕು, ಯಾರ ಜೊತೆಲಾರ ಒಂದ್ ಸ್ವಲ್ಪ ಮಾತಾಡೋಣ, ಆತರ ಎಲ್ಲ ಒಂದು ಅನಿಸ್ತಾನೆ ಇರ್ಲಿಲ್ಲ ಸರ್ ನನ್ಗೆ. ನನ್ನ ಫ್ರೆಂಡ್ ಒಬ್ಳೆ ನನಗೆ ಫೋನ್ ಮಾಡ್ತಾ ಇದ್ದಿದ್ದು, ಹಂಗೆಲ್ಲ ಇರೋದ್ ಬೇಡ, ಆಚೆ ಬಂದ್ಬಿಡು, ನಿನ್ ಕೆಲ್ಸನೂ ಬೇಡ ಅಂದ್ರೆ ಬಿಟ್ ಬಂದ್ಬಿಡು, ಫ್ರೀಯಾಗಿ ಓಡಾಡು, ಸ್ವಲ್ಪ 4 ಕಡೆ ಹೋಗು, ದೇವಸ್ಥಾನಕ್ ಹೋಗು, ಸರಿ ಆಗ್ತೀವಿ ಅಂತ ಹೇಳ್ತಾ ಇದ್ಲು. ಅವಳೊಬ್ಳೆ ನನಗೆ ಕೆಲವು ಟೈಮ್ ಅಲ್ಲಿ ನನಗೆ ಫೋನ್ ಮಾಡ್ತಿದ್ದು ಅವಳೊಬ್ಳೆ ಮಾಡ್ತಾ ಇದ್ಲು. ಅದಾದ್ಮೇಲೆ ಸರ್ ನನ್ಗೆ ಅವಳ ವಿಷಯದಲ್ಲಿ ನನ್ಗೆ ತುಂಬಾ ಹೆಮ್ಮೆ ಇದೆ. ಅಂದ್ರೆ ಅವಳೇ ನನ್ನನ್ನ ಆ ಮನೆಯಿಂದ ಆಚೆ ಕರ್ಕೊಂಡು ಹೋಗಕ್ಕೆ ಅವಳೇ ಒಂದು ಒತ್ತಿ ನನ್ ಪುಷ್ ಮಾಡಿ ಆಚೆಯಿಂದ ಹೊರಗ್ ತಂದಿದ್ದು. ಬೇಡ ಅಲ್ಲಿ ಬೇಡ, ಬಂದ್ಬಿಡಮ್ಮ, ಸುಮ್ನೆ ಬಂದ್ಬಿಡು, ಹಂಗೆ ಫ್ರೀಯಾಗಿ ಬಂದ್ಬಿಡು, ಒಂದ್ ಸ್ವಲ್ಪ ದಿನ ನಮ್ ಜೊತೆಲೆಲ್ಲ ಇದ್ರೆ ನೀನ್ ಸರಿ ಹೋಗ್ತೀಯಾ ಅಂತ ಹೇಳಿ. ತುಂಬಾ ತಲೆನೋವು ಬರ್ತಾ ಇತ್ತು ಸರ್, ಆಗ್ಲೂ ಸ್ಟಾರ್ಟ್ ಆಗಿತ್ತು ನನ್ಗೆ. ಆಮೇಲೆ ನಾನು ಅಲ್ಲಿಂದ ಸೀದಾ ಹೋದೆ, ಮಂಗ್ಳೂರ್ಗೆ ಹೋದೆ ಸರ್. ನಾನು ಮಂಗ್ಳೂರ್ಗೆ ಹೋದೆ. ಅವಳು ಮಂಗ್ಳೂರಲ್ಲಿ ಡ್ಯೂಟಿ ಮಾಡ್ತಾಳೆ. ಅಲ್ಲಿಗೆ ಹೋದ್ಮೇಲೆ ಅವಳಿಗೂ ನಾನು ನೋಡಿದ್ಮೇಲೆ ಹೆಂಗಿದ್ದವಳು, ಹೆಂಗಾಗಿದೆಯಲ್ಲ ಅಂತ ಅವಳು ಬೇಜಾರ್ ಮಾಡ್ಕೊಂಡ್ಲು. ಸ್ವಲ್ಪ ನನ್ ಮನಃಶಾಂತಿಗೋಸ್ಕರ ದೇವಸ್ಥಾನಗಳಿಗೆ ಹೋದೆ, ನನ್ ಸಮಾಧಾನ ಮಾಡ್ಕೊಂಡೆ. ಒಂದ್ 15 ದಿನ ಎಲ್ಲಾರ ಜೊತೆಲಿ ದೇವಸ್ಥಾನ ಅದು ಇದು ಅನ್ಕೊಂಡು ಅಲ್ಲಿ ಕೆಲವೊಂದನ್ನ ನೋಡಿ ಅವಾಗ ಅನಿಸ್ತು, ನಾನ್ ಹಾಗಿದ್ರೆ ನನ್ನನ್ನು ಯಾರು ಗುರ್ತಿಸ್ತಾರೆ, ಯಾರು ನಾನು ಒಳ್ಳೆಯವಳು ಅಂತಾರೆ, ಯಾರು ನನ್ ಕೆಟ್ಟವಳು ಅಂತಾರೆ ಅಂತ ಯೋಚನೆ ಮಾಡಿ ಆಚೆ ಬಂದೆ ಸರ್. ನಾನು ಆಚೆ ಬಂದು ಮಂಗ್ಳೂರ್ KMC ಅಲ್ಲಿ ನಾನು ಕೆಲಸ ಮಾಡ್ತಿದ್ದೆ ಸರ್. ಎಲ್ಲಿ? ನಾನು ಅಪಾಯಿಂಟ್ ಆಗಿದ್ದನ್ನ ರೀಸನ್ ಮಾಡ್ಬಿಟ್ಟು ಕೆಲ್ಸ ಬಿಟ್ಟು, ನಾನ್ ಕೆಲ್ಸಕ್ಕೆ ಹೋಗಿಲ್ಲ ಅಂತ ನನ್ ಕೆಲ್ಸನೂ ಹೋಯ್ತು ಸರ್. ಅದು ಅದಾದ್ಮೇಲೆ ಖಾಲಿ ಇದ್ದೆ ನಾನು. ಮಂಗ್ಳೂರು ಹಾಸ್ಪಿಟಲ್ ಅಲ್ಲಿ KMC ಅಲ್ಲಿ ನನ್ಗೆ ಕೆಲ್ಸಕ್ಕೆ ಸೇರ್ಕೊಂಡೆ. ಬೇಸಿಕ್ ಮೇಲೆ ಅಂದ್ರೆ ಅಪಾಯಿಂಟ್ ಆಗಿ ನಾನು ಹೊರಗಡೆ ಬಂದಿರೋದ್ರಿಂದ ಕೆಲ್ಸ ಕೊಟ್ರು ಅವರು ನನಗೆ. ಅದಾದ್ಮೇಲೆ ಸರ್ ನನ್ಗೆ ಅಲ್ಲಿ ಎಲ್ಲರ ಜನದ ಜೊತೆಲಿ ಬೆರೆಯೋದು, ಮಾತಾಡೋದು, ಆಮೇಲೆ ನಾನು ನನ್ ಟೈಮ್ಗಿಂತ ಹೆಚ್ಚಾಗಿ ನಾನು ಕೆಲಸ ಮಾಡ್ತಿದ್ದೆ. ನಾನು ಅಲ್ಲಿ ನನಗೆ ಮನೆಗೆ ಹೋಗ್ಬೇಕು ಇರ್ಬೇಕು ಅಂತ ಅನಿಸ್ತಿರ್ಲಿಲ್ಲ. ಟೈಮ್ ಇಷ್ಟೇ ಅಂತ ಹೇಳಿ ಎಲ್ಲರೂ ಕೆಲಸ ಮಾಡಿ ಹೋಗ್ತಿದ್ರು, ಆದ್ರೆ ನಾನು ಟೈಮ್ಗಿಂತ ಹೆಚ್ಚಾಗಿ ಕೆಲಸ ಮಾಡ್ತಿದ್ದೆ. ಅದಾದ್ಮೇಲೆ ಎಲ್ಲರ ಜೊತೆಲಿ ರಿಲೇಶನ್ಶಿಪ್ ಚೆನ್ನಾಗಿ ಬೆಳೀತು ಸರ್ ನನಗೆ ಅಲ್ಲಿ. ನನ್ ಸರ್ 24 ಗಂಟೆನೂ ಬ್ಯುಸಿ ಆಗ್ಬೇಕು ಅನ್ಕೊಂಡೆ ಬ್ಯುಸಿ ಆದೆ ಸರ್. ನಾನು ಯೋಚನೆ ಮಾಡಕ್ ಟೈಮ್ ಸಿಗ್ಬಾರ್ದು ಅಂತ ಬ್ಯುಸಿ ಆದೆ. ನೈಟ್ ಎಲ್ಲ ಕೆಲಸ ಮಾಡ್ತಿದ್ದೆ, ಯಾವಾಗೋ ಮಲ್ಕೋತಾ ಇದ್ದೆ, ಯಾವಾಗೋ ಎದ್ದೇಳ್ತಾ ಇದ್ದೆ, ಯಾವಾಗೋ ಊಟ ಮಾಡ್ತಿದ್ದೆ. ಎಲ್ಲರ ಜೊತೆ ಟೈಮ್ ಎಲ್ಲ ಹಾಸ್ಪಿಟಲ್ ಎಲ್ಲ ರೋಗಿಗಳ ಜೊತೆ ಕಳೀತಾ ಇದ್ದೆ. ಅದಾದ್ಮೇಲೆ ಸರ್ ನನ್ಗೆ ತಲೆನೋವು ಬರ್ತಾ ಇತ್ತು, ತುಂಬಾ ತಲೆನೋವು ಬರ್ತಾ ಇತ್ತು. ಅದಕ್ಕಿಂತ ಮುಂಚೆ ಮೂಕಲ್ಲಿ ಬ್ಲಡ್ ಅಲ್ಲಿ ಬರ್ತಾ ಇತ್ತು ನನಗೆ. ನನಗೆ ಒಂದೆರಡು ಟೈಮ್ ಹತ್ರ ಸಿಂಪ್ಟಮ್ಸ್ ಕಾಣಿದಾಗ ರಾತ್ರಿ 2 ಗಂಟೆಯಿಂದ ತಲೆನೋವು ಸ್ಟಾರ್ಟ್ ಆದ್ರೆ ಬೆಳಗಿನ ಜಾವದವರೆಗೂ ನಂಗೆ ತಲೆನೋವು ಕಡಿಮೆನೇ ಆಗ್ತಿರ್ಲಿಲ್ಲ. ಎಲ್ಲ ಒಂದ್ ಕಡೆಗೆ ನಾನು ಒಂದ್ಸಲ ಹೋಗಿ ನನ್ನ ಡಾಕ್ಟರ್ ಹತ್ರ, ಸರ್ಜನ್ ಹತ್ರನೇ ಹೋದೆ ಒಂದಿನ. ಹೋಗ್ಬಿಟ್ಟು ಕೇಳ್ದೆ, ಸರ್ ನನ್ಗೆ ಈ ತರ ಆಗ್ತಿದೆ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ, ನೈಟ್ ಈ ತರ ಆಗುತ್ತೆ, ಈ ತರ ಎಲ್ಲ ಕಾಣಿಸ್ತಾ ಇದೆ, ಸಿಂಪ್ಟಮ್ಸ್ ಎಲ್ಲ ಕಾಣಿಸಿದೆ ನನ್ಗೆ ಅಂತ. ಅವ್ರು ಹೇಳಿದ್ರು, ಎಲ್ಲ ಒಂದ್ಸಲ ಏನಾದ್ರು ಸ್ಕ್ಯಾನ್ ಮಾಡ್ಸಮ್ಮ, ನೀನು ನೋಡೋಣ, ರಿಪೋರ್ಟ್ ನೋಡ್ಬಿಟ್ಟು ಆಮೇಲೆ ಮಾತಾಡಿದ್ರೆ ಆಯ್ತು, ಯಾವ್ದಕ್ಕೂ ನೀನ್ ಯೋಚನೆ ಮಾಡ್ಬಾರ್ದು, ನೀನು ಒಂದ್ ರೀತಿಯಲ್ಲಿ ಇದೆಯಾ, ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳಿದ್ರು. ಅದಾದ್ಮೇಲೆ ಸರ್ ನನ್ಗೆ ಅವರು ರೆಫರ್ ಮಾಡಿದ್ರು ಎಲ್ಲಿಗೆ, ಬೆಂಗಳೂರು ಮಾಮ್ಸಿಗೆ. ಅಲ್ಲಿ ಸ್ಕ್ಯಾನ್, ಬ್ರೈನ್ ಸ್ಕ್ಯಾನ್ ಅಲ್ಲೇ ಆಗ್ಬೇಕು, ಅಲ್ಲಿ ಒಂದ್ ಸ್ಕ್ಯಾನ್ ಮಾಡಿಸ್ಕೊಂಬ ಅಂತ ಹೇಳಿದ್ರು. ಸರ್ ನಾನು ಅಲ್ಲಿ ಸ್ಕ್ಯಾನ್ ಮಾಡಿಸ್ಕೊಂಡು ರಿಪೋರ್ಟ್ ತಗೊಂಡ್ಬರ್ಬೇಕಾದ್ರೆ ನನ್ಗೊಂದ್ ಮಾತು ಹೇಳಿದ್ರು. ಅವರು ಅಲ್ಲಿ ಫೋನ್ ಮಾಡಿ ಕೂಡ ಹೇಳಿದ್ರು, ರಿಪೋರ್ಟ್ ನಮ್ಮ ಹಾಸ್ಪಿಟಲ್ಗೆ ಕಳಿಸ್ಕೊಡಿ, ಅವಳ ಕೈಲಿ ಕೊಡ್ಬೇಡಿ ಅಂತ. ನನಗ್ ಕುತೂಹಲ ಸರ್, ನನ್ಗೂ ನೋಡ್ಬೇಕಲ್ವಾ ನನಗೆ ಏನಾಗಿದೆ ಅಂತ ನಾನ್ ತಿಳ್ಕೊಬೇಕಿತ್ತು. ಸ್ಕ್ಯಾನ್ ಆಯ್ತು ಸರ್. ಸ್ಕ್ಯಾನ್ ಆದ್ಮೇಲೆ ರಿಪೋರ್ಟ್ ಬಂತು. ರಿಪೋರ್ಟ್ ಬಂದಾಗ ನಾನು ಹೋದ, ಅಲ್ಲಿ ಇನ್ಫಾರ್ಮ್ ಆಗಿತ್ತು ಅವ್ರಿಗೆ, ನನ್ಗೆ ಇಲ್ಲಿ ಕಳಿಸಿ ಅಂದ್ರು. ಆದ್ರೂ ನಾನು ಇಲ್ಲ ನಾನು ತಗೊಂಡೋಗ್ತೀನಿ, ಏನು ಪರವಾಗಿಲ್ಲ ಅಂತ ಹೇಳಿದೆ. ಸರಿ ಅಂತ ಹೇಳ್ಬಿಟ್ಟು ಅವ್ರು ನನ್ನ ಕೈಗೂ ಕೊಟ್ರು ರಿಪೋರ್ಟ್ನ.
ಅಯ್ಯೋ, ರಿಪೋರ್ಟ್ ನೋಡ್ದೆ ಸರ್. ದೇವ್ರು ನನಗೆ ನಿಜ ಹೇಳ್ತೀನಿ, ಎಲ್ಲರಿಂದ ದೂರ ಮಾಡ್ತಿದ್ದಾನೆ ಅಂದ್ರೆ ಕೆಲವೊಂದು ಅವನ್ಗೂ ಗೊತ್ತಿರುತ್ತೆ ಅನ್ಸುತ್ತೆ ಸರ್. ಇವ್ರೆಲ್ಲರಿಗೂ ಪ್ರೀತಿ ಕೊಟ್ರೆ ಅವ್ರ ಜೊತೆಲಿ ಇವ್ರು ಇರಲ್ಲ ಅಂತ ಗೊತ್ತಿರುತ್ತೆ, ಏನೋ ಗೊತ್ತಿಲ್ಲ. ಬ್ರೈನ್ ಟ್ಯೂಮರ್ ಇದೆ 1 ಸ್ಟೇಜ್ ಅಲ್ಲಿ ಅಂತ ಹೇಳಿ ನನ್ಗೆ ರಿಪೋರ್ಟ್ ಬಂದಿತ್ತು ಸರ್. ನಾನ್ ನೋಡ್ದಾಗ ಶಾಕ್ ಆಯ್ತು. ಆದ್ರೆ ಎಲ್ಲ ಒಂದ್ ಕಡೆ ಸಮಾಧಾನ ಆಗಿದ್ದೇನು ಅಂದ್ರೆ ನಾನ್ ಇರೋದ್ಕಿಂತ ಸಾಯದೆ ಆ ಟೈಮ್ ಅಲ್ಲಿ ನನ್ಗೆ ಅನ್ಸಿದ್ದು ಹಂಗೇನೆ ಸರ್. ಬ್ರೈನ್ ಟ್ಯೂಮರ್ ಎಷ್ಟನೇ ಸ್ಟೇಜಲ್ಲಿ ಇದೆ ಅಂತ? 1ನೇ ಸ್ಟೇಜ್ ಅಲ್ಲೇ ಇತ್ತು ಸರ್. ಫಸ್ಟ್ ಅಲ್ಲಿ ಇತ್ತು, ಅದಕ್ಕೆ ಇವಾಗ ಸ್ಟಾರ್ಟ್ ಆಗಿದೆ ಅನ್ನೋ ಒಂದ್ ಇದ್ರಲ್ಲಿ ಇತ್ತು. ಅಂದ್ರೆ 2nd ಸ್ಟೇಜ್ಗೆ 20% ಇನ್ ಕಡಿಮೆ ಇತ್ತು ಸರ್. ರಿಪೋರ್ಟ್ ಬಂದಿದ್ದು. ನನಗೆ ಹೇಳ್ಕೊಳಕ್ಕೂ ಬೇಜಾರು. ಇಲ್ಲ ಸರ್, ಅದಾದ್ಮೇಲೆ ನಾನ್ ಸೀರಿಯಸ್ ಆಗಿ ಏನು ತಗೊಂಡಿಲ್ಲ. ನಿಜವಾಗ್ಲೂ ಅವತ್ ನನ್ಗೆ ಅನ್ಸಿದ್ದು ಒಂದೇ, ನಾನ್ ಎಷ್ಟ್ ದಿನ ನಾನು ಎಲ್ಲರ ಜೊತೆಲಿ ಇರ್ಬೇಕು, ನನ್ ಕೈಲಾದಷ್ಟು ನಾನು ಎಲ್ಲರಿಗೂ ಏನೋ ಒಂದ್ ಹೆಲ್ಪ್ ಮಾಡ್ಬೇಕು. ನಿಜವಾಗ್ಲೂ ಸ್ಟ್ರಾಂಗ್ ಆಗಿ ತಗೊಂಡಿದೀನಿ ಸರ್. ಅಲ್ಲಿಂದ ನಾನು ರಿಪೋರ್ಟ್ ತಗೊಂಡು ನಾನು ಅಲ್ಲಿ ಹೋದಾಗ ನಾನ್ ಕೆಲಸ ಮಾಡ್ತಿರೋ ಸರ್ಜನೆ ನನ್ನ ಬೈದ್ರು, ನಿನಗೆ ರಿಪೋರ್ಟ್ ನಾನು ಡೈರೆಕ್ಟ್ ಆಗಿ ಇಸ್ಕೊಂಡ್ ಬರಕ್ ಹೇಳಿರ್ಲಿಲ್ಲ, ನನ್ ಕಳ್ಸಕ್ ಹೇಳಿದ್ದೆ ಅವ್ರಿಗೆ, ನಿನ್ ಕೈಯಲ್ಲಿ ರಿಪೋರ್ಟ್ ಕೊಟ್ಟು ಕಳ್ಸಿದಾರ ಅವ್ರು ಅಂತ. ಇಲ್ಲ ಸರ್, ನಾನು ರಿಕ್ವೆಸ್ಟ್ ಮಾಡಿ ಇಸ್ಕೊಂಡಿದ್ದೀನಿ ಅಂತ ಹೇಳಿದೆ. ಅದಾದ್ಮೇಲೆ ಏನ್ರಿ ಕೆಲವೊಂದನ್ನ ನಾವು ಡಾಕ್ಟರ್ ಆಗಿದ್ರು ಕೆಲವೊಂದ್ ಟೈಮ್ ಅಲ್ಲಿ ನಮ್ದೇ ಅಂತ ಒಂದು ಎನರ್ಜಿ ನಮ್ಗಿರಲ್ಲ. ಆದ್ರೆ ನೀನು ಎಷ್ಟು ಸಿಂಪಲ್ ಆಗಿ ಇದನ್ನ ತಗೊಂಡಿದೀಯಲ್ಲ ಅಂತ ಹೇಳಿ ಸರ್. ದಿನನಿತ್ಯ ಎಷ್ಟೋ ಜನ ರೋಗಿಗಳನ್ನ ಸೇವೆ ಮಾಡ್ತೀವಿ. ಅವ್ರ ಹಾಸ್ಪಿಟ್ಲಿಗೆ ಬಂದಾಗ ಎಷ್ಟೋ ಜನ ನಮ್ ಕಣ್ಮುಂದೆನೆ ಅವ್ರ ಫ್ಯಾಮಿಲಿನ ಬಿಟ್ಟು ಹೋಗಿರೋರು ಎಷ್ಟೋ ಜನ ನೋಡಿರ್ತೀವಿ. ಅದು ಅದ್ರ ಮುಂದೆ ನಮ್ದು ಯಾವ ಲೆಕ್ಕ ಹೇಳಿ ಸರ್? ಒಂದಿಲ್ಲ ಒಂದಿನ ನಾವು ಹೋಗ್ಲೇಬೇಕಲ್ವಾ? ನಾವ್ ಇರ್ತೀವ ಇಲ್ಲಿ ಸರ್? ಎಲ್ಲರೂ ಹೋಗೋದೇ ತಾನೆ. ನಾನ್ ನಿಜವಾಗ್ಲೂ ಹೇಳ್ತೀನಿ ಸರ್, ನನಗ್ ಬ್ರೈನ್ ಟ್ಯೂಮರ್ ಆಗಿದೆ ಅಂತ ನಾನು ಸೀರಿಯಸ್ಲಿ ತಗೊಂಡಿಲ್ಲ ಸರ್. ನಾನು ಇವತ್ತಿವರೆಗೂ ನಾನು ಹಾಗೇನೆ ಬಂದಿರೋದು. ನಿಜ ಹೇಳ್ಬೇಕಂದ್ರೆ ಸರ್, ತುಂಬಾ ನೋವು ಅನುಭವಿಸ್ತಿದೀನಿ. ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳಿಲ್ವಾ ನೀವು? ಎಂಜಿಯೋಗ್ರಾಫ್ ಸರ್ಜರಿ ಕೂಡ ಆಗಿದೆ ಸರ್. ಎಷ್ಟು ವರ್ಷ ಆಯ್ತು ಆಗಿ? ಸರ್ 9 ತಿಂಗಳಾಯ್ತು. ಏನಂದ್ರೆ ಲಕ್ಷಣಗಳೇನು ಅಥವಾ ಯಾವ ರೀತಿ ನಿಮ್ಗೆ ಹಿಂಸೆ ಕೊಡುತ್ತದು? ಸರ್ ತುಂಬಾ ತಲೆನೋವು, ಅಂದ್ರೆ ಅದು ಹೇಳ್ಕೊಳಕ್ಕೆ ಆಗಲ್ಲ ಸರ್. ನಿದ್ದೆ ಬರಲ್ಲ, ಊಟ ಸೇರಲ್ಲ, ವಾಮಿಟಿಂಗ್ ಸೆನ್ಸಸ್, ಯಾರಾದ್ರೂ ಮಾತಾಡಿದ್ರೆ ಕಿರಿಕಿರಿ ಆಗೋದು, ಏನು ಮಾಡೋಕ್ ಇಂಟ್ರೆಸ್ಟ್ ಇಲ್ಲೇ ಕಳ್ಕೊಳ್ಳೋದು, ಊಟ ಮಾಡಕ್ ಆಗಲ್ಲ ಕೆಲವೊಂದ್ ಟೈಮು. ಅದು ಸಿಂಟಮ್ಸ್ ಬರೋದು ಏನಂದ್ರೆ ಸರ್, ಬ್ಲಡ್ ಎಲ್ಲ ಸ್ಟಾಕ್ ಆಗಿ ನಿಂತ್ಕೊಂಡು ಟ್ಯೂಬ್ ಒಳಗಡೆ ಸರ್ಕ್ಯುಲೇಷನ್ ಇಲ್ದಾಗ ಮೂಗಿಂದ ಬ್ಲಡ್ ಬಂದ್ಬಿಡುತ್ತೆ ಸರ್. ಆ ಬ್ಲಡ್ ಬಂದು 1 ಮಂತ್ ನಿರಾಳವಾಗಿರುತ್ತೆ. ಬ್ರೈನ್ ಇಂದ ಹಿಡಿದು ಬಾಡಿವರೆಗೂ ಏನೋ ಒಂಥರ ಸುಸ್ತಾಗಿದ್ರು ತಲೆನೋವು ಕಡಿಮೆ ಆಗುತ್ತೆ. ಸ್ಟಾಕ್ ಆಗೋಕ್ ಮುಂಚೆ ಸರ್ 15 ದಿನ ತುಂಬಾ ತಲೆನೋವು ಸರ್. ತಲೆನೋವು ಅಂದ್ರೆ ಅದ್ ಹೇಳ್ಕೊಳಕ್ ಆಗದಿರೋಷ್ಟು ತಲೆನೋವು, ತಲೆ ಸುತ್ತು ಬಂದಂಗ ಆಗೋದು, ತಲೆನೋವು ಬರೋದು, ಏನೋ ಒಂಥರ. ಅಂದ್ರೆ ನನಗೆ ಸಪೋರ್ಟ್ ಮಾಡಿದ್ದು ನನ್ನ ಹಾಸ್ಪಿಟಲ್ ಅವರು. ನಾನು ಕೆಲಸ ಮಾಡ್ತಿದ್ದೆ ನನ್ನ ಸರ್ಜನ್ ಹಾಸ್ಪಿಟಲ್ ಇಂದ ಅವರು ಇವತ್ತಿವರೆಗೂ ಈ ವಿಷಯನ ಯಾರ ಹತ್ರನು ಹೇಳ್ಕೋಬೇಡ ಅಂತ ಹೇಳಿದ್ರು ಸರ್ ನನಗೆ. ನಾನ್ ಮಾಡಿದ್ದೀನಿ ಅನ್ನೋದು ಬೇಡಮ್ಮ, ಆದ್ರೆ ಎಲ್ಲ ಒಂದ್ ಕಡೆಗೆ ನೀನ್ ಹುಷಾರಾಗ್ಲಿ ಅನ್ನೋದು ನನ್ಗೆ ತುಂಬಾನೇ ಅನ್ನಿಸ್ತಾ ಇದೆ. ನಿನ್ ಈ ಏಜ್ ಅಲ್ಲಿ ನಿನ್ಗೆ ಸರ್ ಅವ್ರ ಬಗ್ಗೆ ನನ್ಗೆ ಹೇಳ್ಕೊಳಕ್ಕೆ ಅವ್ರು ನನ್ ನಿಜವಾಗ್ಲೂ ಗಣೇಶನ್ ಮುಂದೆ ಎತ್ಕೊಂಡು ನನ್ನ ಹತ್ರ ಆಣೆ ತಗೊಂಡಿದ್ದಾರೆ, ನಾನು ಅವ್ರ ಹತ್ರ ಯಾರ ಹತ್ರನು ಹೇಳ್ಬಾರ್ದು ಅಂತ. ತುಂಬಾ ನೋಡಿದ್ರು ಸರ್. ಚಿಕಿತ್ಸೆ ವಿಚಾರವಾಗಿ ಅವ್ರು ನಿಮ್ಗೆ ಉಪಕಾರ ಮಾಡಿದ್ದಾರೆ. ಹೌದು ಸರ್, ತುಂಬಾನೇ ಖರ್ಚು ಮಾಡಿದ್ರು. ನನ್ನ ಹತ್ರ ಹೇಳಿ ಸರ್, ನಿಜವಾಗ್ಲೂ ತುಂಬಾ ಎಲ್ಲಾ ವಿಷಯದಲ್ಲೂ ಲಾಸ್ ಆಗಿದ್ದೀನಿ ಸರ್. ಹಾಸ್ಪಿಟಲ್ಗೆ ನನ್ನ ಹತ್ರ ಎಲ್ಲ ಲಾಸ್ಟ್ ಮೊಮೆಂಟ್ ಅಲ್ಲಿ ಆಯ್ತು ಇನ್ನು ಮುಗೀತು, ನನ್ನ ಲೈಫ್ ಮುಗೀತು ಅನ್ನೋ ಟೈಮಲ್ಲಿ ನಾನು ಅದೇ ಹಾಸ್ಪಿಟ್ಲಿಗೆ ಹೋಗಿ ಡಾಕ್ಟರ್ ಹತ್ರನೇ ಹೇಳ್ದೆ ನಾನು, ಸರ್ ನನ್ನ ಫೈನಲ್ ರಿಪೋರ್ಟ್ ನೀವು ನೋಡಿ ಅಂತ 8 ತಿಂಗಳ ಹಿಂದೆ. ಅದನ್ನ ನೋಡ್ಬಿಟ್ಟು ಅವರು
ಇಲ್ಲ ನಮ್ಮ ಪ್ರಯತ್ನದಲ್ಲಿ ಒಂದು ಎಂಜಿಯೋಗ್ರಫಿ ಒಂದು ಮಾಡೋದಿದೆ ಅಮ್ಮ, ಮಾಡೋಣ, ನೋಡೋಣ, ನನ್ನ ಕೈಲಾದ ಪ್ರಯತ್ನ ನಾನು ಮಾಡ್ತೀನಿ, ನಾನು ಏನೋ ಮಾಡ್ತಿದ್ದೀನಿ, ನಾನು ದಾನಿ ಆಗ್ತೀನಿ ಅಂತ ಹೇಳಲ್ಲ, ಏನೋ ಒಂದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಟ್ರೀಟ್ಮೆಂಟ್ ಮಾಡಿದ್ರು ಸರ್ ಅವರು. ನನ್ನ ಹತ್ರ ಕೆಲವೊಂದು ನನ್ನಿಂದಾನು ಖರ್ಚಾಯ್ತು, ಅವರು ನನಗೆ ಹೆಲ್ಪ್ ಮಾಡಿದ್ರು ಸರ್. ಅದಾದ್ಮೇಲೆ ಸ್ವಲ್ಪ ಈಗ ಪರವಾಗಿಲ್ಲ, ಚೆನ್ನಾಗಿದ್ದೀನಿ ಅನ್ನೋದು ಒಂದು ಆರಾಮ್ ಇದೆ. ಆದ್ರೆ ಎಲ್ಲ ಒಂದ್ ಕಡೆಗೆ ನನ್ನನ್ನು ಕಾಡ್ತಾ ಇದೆ ಸರ್. ನನ್ನ ಆರೋಗ್ಯ ನನ್ಗೆ ಗೊತ್ತಾಗ್ತಿದೆ. ಅಂದರೆ ಫಸ್ಟ್ ಸ್ಟೇಜ್ ಅನ್ನೋದು ಪ್ರಾಣಕ್ಕೆ ಅಪಾಯ ಇರುವಂತಹ ಸ್ಟೇಜ್ ಅಥವಾ ಇಲ್ಲ ಸರ್, ಇಲ್ಲ. ಸೆಕೆಂಡ್ ಅಂದ್ರೆ ದಾಟ್ಕೊಂಡು ಹೋದ್ವಿ ಅಂದ್ರೆ ಯಾವ ಮೊಮೆಂಟ್ ಅಲ್ಲಾದ್ರೂ ಯಾವ ಕ್ಷಣದಲ್ಲಿ ಬೇಕಾದ್ರೂ ಮನುಷ್ಯ ಹೊರಟೋಗ್ತಾನೆ ಸರ್. ಬಟ್ ಫಸ್ಟ್ ಸ್ಟೇಜ್ ಅಲ್ಲಿ ಇರೋದ್ರಿಂದ ಅಂತದ್ದೇನು ಅಪಾಯ ಇಲ್ಲ, ಅಂತದೇನೋ ಅಪಾಯ ಇರಲ್ಲ. ಅದಕ್ಕೆ ಇಷ್ಟು ದಿನ ಅಂತ ಒಂದು ನಿಗದಿ ಒಂದು ಇರುತ್ತೆ. ಕೆಲವೊಬ್ರು ಅವ್ರ ಆಯಸ್ ಗಟ್ಟಿ ಇದ್ರು ಅಂದ್ರೆ ಇನ್ನೂ ಜಾಸ್ತಿ ದಿನನೂ ಅದನ್ನ ತಳ್ಬಹುದು. ಅಂದ್ರೆ ಫಸ್ಟ್ ಸ್ಟೇಜ್ ಅಲ್ಲಿ ಇದ್ರೂ ಕೂಡ ಹೌದು ಸರ್, ಟ್ರೀಟ್ಮೆಂಟ್ ಇದೆ. ಇವಾಗೆಲ್ಲ ಟ್ರೀಟ್ಮೆಂಟ್ ಬಂದಿದೆ ಸರ್ ಸ್ಟಾರ್ಟಿಂಗ್ ಇಂದಾನೆ. ಅಲ್ಲ, ಈಗ ನನ್ನ ಪ್ರಶ್ನೆ ಇರೋದು ನಿಮಗೆ ಫಸ್ಟ್ ಸ್ಟೇಜ್ ಅಲ್ವಾ? ಹೌದು ಸರ್. ಫಸ್ಟ್ ಸ್ಟೇಜ್ ಅಂದ್ರೆ ವಿಚಾರ ಏನಿಲ್ಲ. ಫಸ್ಟ್ ಸ್ಟೇಜ್ ಅಂದ್ರೆ ಸರ್ ನಂದು ಫಸ್ಟ್ ಸ್ಟೇಜ್ ಅಲ್ಲಿ ಸೆಕೆಂಡ್ ಸ್ಟೇಜ್ಗೆ ಹೋಗಕ್ಕೆ 20% ಇತ್ತು ನಂದಷ್ಟೇ. ನಿಮ್ಗೆ ಅರ್ಥ ಆಯ್ತಾ? ಅರ್ಥ ಆಯ್ತು. ಹೆಚ್ಚು ಕಮ್ಮಿ ನಾವು ಅದನ್ನ ಸೆಕೆಂಡ್ ಅಂತ ತಗೊಳ್ಬಹುದು. ಸೆಕೆಂಡ್ ಅಂತ ತಗೊಳ್ಬಹುದು. ಅಲ್ಲಿಂದ ಈ ಕಡೆಗೆ ನನಗೆ ಟ್ರೀಟ್ಮೆಂಟ್ ಅಂದ್ರೆ ಎಲ್ಲಾ ತರದ್ದು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ನನಗೆ. ಅಲ್ಲಿಂದ ಅಂದ್ರೆ ಮುಂದೆ ಹೋಗಕ್ ಬಿಟ್ಟಿಲ್ಲ ಸರ್ ನನ್ನ. ಓಕೆ, ಅದನ್ನ ಆದಷ್ಟು ಎಳೆಯೋದು ಹಿಂದಕ್ಕೆ ಅದನ್ನ ಒಂದು ಕಟ್ಟೆ ಹಾಕಿ ಹಿಡ್ದಿದ್ದಾರೆ ಅನ್ಕೋಬೇಕು. ಅದನ್ನ ಮುಂದೆ ಹೋಗಕ್ಕೆ ಪಾಯಿಂಟೇಜ್ ಬಿಟ್ಟಿಲ್ಲ. ಇನ್ನು ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತಾರೆ ಬಂದಿದ್ದಾರೆ. ಸ್ವಲ್ಪ ನಿರಾಳವಾಗಿ ಇದ್ದೀನಿ ಸರ್ ನಾನಿನ್ನು, ಅಂದ್ರೆ ದಾಟ್ ಹೋಗಿಲ್ಲ. ಅಲ್ಲ, ಹೋಗಲ್ಲ ಅನ್ನೋದು ಹೌದಲ್ಲ ಟ್ರೀಟ್ಮೆಂಟ್ ಆದ್ಮೇಲೆ? ಇಲ್ಲ ಸರ್, ಹೋಗಲ್ಲ ಅನ್ನೋದಲ್ಲ, ಅದ್ರದೇ ಆದ ಒಂದು ಟೈಮ್ ಇರುತ್ತೆ ಅದಕ್ಕೆ. ಅಂದ್ರೆ ಅದಕ್ಕೊಂದು ಟೈಮ್ ಇರುತ್ತೆ. ಅದನ್ನ ತೆಗ್ದು ಹಾಕ್ಬೇಕು ಅಂದ್ರೆ ತುಂಬಾನೇ ಅದಕ್ಕೆ ಶ್ರಮ ಇದೆ ಸರ್, ತುಂಬಾನೇ ಕಷ್ಟ ಇದೆ. ಫೈನಾನ್ಸಿಯಲಿ ಅದು ನಮ್ಮ ಇಂಡಿಯಾದಲ್ಲಿ ತುಂಬಾ ಜನಕ್ಕೆ ಕಡಿಮೆ ಆಗಿರೋ, ಅದನ್ನ ಟ್ರೀಟ್ಮೆಂಟ್ ತಗೊಂಡು ಸಕ್ಸಸ್ ಆಗಿರೋ ತುಂಬಾ ಕಡಿಮೆ ಜನ ಇದ್ದಾರೆ. ಸಕ್ಸಸ್ ರೇಷಿಯೋ ಅಷ್ಟು ಇಲ್ಲ ಅಂತ? ಇಲ್ಲ, ಅಷ್ಟು ನಮ್ಮ ಇಂಡಿಯಾ ಕಾಯಿಲೆಗೆ ಇಂಥದ್ದೇ ಗುಣಮುಖವಾಗುವ ಮದ್ದು ಅಂತ ಕಂಡಿಡ್ದಿಲ್ವಾ? ಇಲ್ಲ ಸರ್, ನಮ್ಮ ಇದ್ರಲ್ಲಿ ನಮ್ಮ ಇಂಡಿಯಾದಲ್ಲಿ ಇವಾಗ ಏನೋ ಬ್ರೈನ್ ಟ್ಯೂಮರ್ಗೆ, ಕ್ಯಾನ್ಸರ್ಗೆ ಒಂದು ಔಷಧಿನ ಕಂಡು ಹಿಡಿತಾ ಇದ್ದಾರೆ ಸರ್. ಕ್ಯಾನ್ಸರ್ಗೆ ಸಕ್ಸಸ್ ಆಗಿರೋದು ಬಂದಿದೆ, ಬ್ರೈನ್ ಟ್ಯೂಮರ್ಗೆ ಇನ್ನೂ ಸಿಕ್ಕಿಲ್ಲ ಸರ್. ಬ್ರೈನ್ ಟ್ಯೂಮರ್ ಅನ್ನೋದು ಒಂದ್ ಮೆದುಳಲ್ಲಿ ಆಗೋ ಒಂದು ಗುಳ್ಳೆ ಸರ್. ಅದು ಅದಕ್ಕೆ ಅಂತ ಒಂದು 3 ಗುಳ್ಳೆ ಇರುತ್ತೆ ಸರ್. ಫಸ್ಟ್ ಸ್ಟೇಜ್ ಅಲ್ಲಿ, ಸೆಕೆಂಡ್ ಸ್ಟೇಜ್ ಅಲ್ಲಿ, ಥರ್ಡ್ ಸ್ಟೇಜ್ ಅಲ್ಲಿ ಹೋದಾಗ ಅದು ಓಪನ್ ಆಗುತ್ತೆ ಸರ್. ಅದು ಹೊಡೆದೋಗುತ್ತೆ ಯಾವ ಟೈಮಲ್ಲಿ ಬೇಕಾದ್ರೂ. ಈಗ ನಮ್ಮ ಮುಖದ ಮೇಲೆ ಒಂದು ಗುಳ್ಳೆ ಆಗುತ್ತೆ ಸರ್. ಅದು ನಮ್ಗೆ ಏನಾಗುತ್ತೆ, ಪಿಂಪಲ್ಸ್ ಆಗುತ್ತೆ ಅಂದ್ರೆ ಪಿಂಪಲ್ಸ್ಗೆ ನಾವು ಕೆಲವೊಂದು ನಾವ್ ಏನೇ ಅದಕ್ಕೆ ಕ್ರೀಮ್ ಹಚ್ಚಿದ್ರು ಕೆಲವೊಬ್ರಿಗೆ ಅದು ಇನ್ನೊಂದಾಗುತ್ತೆ, ಅದ್ರ ಪಕ್ಕದಲ್ಲಿ ಇನ್ನೊಂದಾಗುತ್ತೆ. ಅದಕ್ಕೆ ಅಂದ್ರೆ ಅದ್ರದೇ ಆದ ಒಂದು ಗುಣ ಅದು. ಇವಾಗ ಏನ್ ಬಂದಿದೆ ಅಂದ್ರೆ ಸರ್, ಮೊದ್ಲೆಲ್ಲ ನಾವ್ ಹಂಗೆ ನ್ಯಾಚುರಲ್ ಆಗಿ ಮುಖ ತೊಳ್ಕೊಂಡು ಏನೋ ಒಂದು ಕ್ರೀಮ್ ಹಚ್ಕೊಂಡಿರ್ತಾ ಇದ್ವಿ. ಇವಾಗ ಹಂಗಲ್ಲ ಸರ್, ಇವಾಗ ಅದ್ರದೇ ಆದ ಒಂದು ಕ್ರೀಮ್ ಬಂದಿದೆ, ಅದನ್ನ ತಡೆಗಟ್ತಾರೆ. ನನ್ನ ವಿಷಯದಲ್ಲಿ ಅದನ್ನೇ ನಡೀತಾ ಇದೆ ಸರ್ ಇದು. ಆದ್ರೆ ನಿಜ ಹೇಳ್ಬೇಕಂದ್ರೆ ನಾನು ಸೋತೋಗಿದ್ದೀನಿ ಸರ್. ನನಗೆ ಇನ್ಮೇಲೆ ಆಗಲ್ಲ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದ್ದೀನಿ ನಾನು ಆಗ್ಲೇ. ಅಂದ್ರೆ ದೇಹ ತುಂಬಾ ಚಿಕಿತ್ಸೆಯ ಕಾರಣಕ್ಕೆ ಬಳಲುತ್ತಾ? ಹೌದು ಸರ್, ತುಂಬಾನೇ ಸುಸ್ತಾಗುತ್ತೆ ನೋಡಿ ಸರ್. ನಾವು ಕೆಲವೊಂದ್ ಟೈಮ್ ಅಲ್ಲಿ ನಾವು ಸಪೋರ್ಟ್ ಮಾಡಿ ನಿಲ್ಲುತ್ತೆ ಅಂದ್ರೆ ಅದಕ್ಕೆ ಎಷ್ಟು ಕೆಪಾಸಿಟಿ ಇದೆಯೋ ಅದನ್ನ ತಡ್ಕೊಳ್ಳೋದು ಅಷ್ಟು ಕೆಪಾಸಿಟಿ ಅಲ್ಲಿ ಇರುತ್ತೆ. ಅದ್ರ ಮೀರಿ ಅದಾಗುತ್ತೆ, ಅದನ್ನ ತಡ್ಕೋಬೇಕಂದ್ರೆ ಆ ಬಾಡಿ ಸಪೋರ್ಟ್ ಮಾಡಲ್ಲ ಸರ್ ಅದಕ್ಕೆ. ಬಟ್ ಆಸ್ಪತ್ರೆಯವರು ಇದನ್ನೆಲ್ಲ ಉಚಿತವಾಗಿ ಮಾಡ್ತಾರ ಅಥವಾ ಅದು ಏನು? ಇಲ್ಲ ಸರ್, ಅದ್ರ ಕೆಲವೊಂದು ಉಚಿತವಾಗಿ ಇದೆ ಸರ್, ಇಲ್ಲ ಅಂತಲ್ಲ. ಕೆಲವೊಂದಕ್ಕೆ ಅವರು ಏನು ಮಾಡೋಕ್ಕಾಗಿರೋ ಪರಿಸ್ಥಿತಿಯಲ್ಲಿ ಕೆಲವೊಂದಕ್ಕೆ ನಾವು ಹಣ ಕೊಡ್ಲೇಬೇಕಾಗುತ್ತೆ. ಅದ್ರದ್ದೇ ಆದ ಒಂದು ಹೇಗೆ ಮಾಡ್ಕೊಳ್ತಿದೀಯವ ಸರ್? ನಿಜ ಹೇಳ್ಬೇಕಂದ್ರೆ ಅಪ್ಪ ನನ್ನ ಹೆಸರಲ್ಲಿ ಮಾಡಿದ್ದನ್ನೆಲ್ಲ ನಾನು ಸೇಲ್ ಮಾಡಾಯ್ತು. 25 ಲಕ್ಷ ಅಂದ್ರೆ 22 ಲಕ್ಷ ನಾನು ಟ್ರೀಟ್ಮೆಂಟ್ಗೋಸ್ಕರ ಖರ್ಚು ಮಾಡಿದ್ದೀನಿ ಸರ್. ಇನ್ನು ನಡೀತಾ ಇದೆ? ಸರ್, ಇನ್ನು ನಡೀತಾ ಇದೆ. ಆದ್ರೆ ಎಲ್ಲ ಒಂದ್ ಕಡೆಗೆ
ಧೈರ್ಯ ಇದ್ರೂನು ಎಲ್ಲ ಒಂದ್ ಕಡೆಗೆ ಯಾವತ್ತಿಲ್ಲ ಒಂದಿನ ಹೋಗೋದು ಇನ್ನು ಇರ್ಬೇಕಾ ನಾವು ಅನ್ನೋ ಒಂದ್ ಫೀಲ್ ಬಂದ್ಬಿಡುತ್ತೆ ಸರ್ ನನ್ಗೆ. ಯಾಕೇನೋ ಮೊದ್ಲು ಮುಂಚೆ ನಿಮ್ ಹತ್ರ ಮಾತಾಡಿದ್ದು ಚೈತನ್ಯ ಇವತ್ ನನಗ ಅಷ್ಟು ಧೈರ್ಯ ಇಲ್ಲ ಅನ್ಕೋತೀನಿ. ನಾನು ಅಷ್ಟು ಧೈರ್ಯ ಕಳ್ಕೊಂಡ್ಬಿಟ್ಟಿದ್ದೀನಿ ಸರ್ ನಾನು. ಯಾಕೇನು ಹೋರಾಟದಲ್ಲಿ ಒಬ್ಳೆ ಆಗ್ಬಿಟ್ಟಿದ್ದೀನಿ. ಇಲ್ಲವಾ, ದೇವರಿದ್ದಾನೆ, ಎಲ್ಲ ಒಳ್ಳೇದಾಗುತ್ತೆ. ಬಟ್ ಇಲ್ಲಿ ಗಂಡನ ವಿಚಾರ ಅಲ್ಲಿಗೆ ಮುಕ್ತಾಯ ಆಯ್ತಾ? ಅದು ಡೈವರ್ಸ್ ಆಯ್ತಾ? ಡೈವರ್ಸ್ ಆಯ್ತು ಸರ್, ನನ್ಗೂ ಅವ್ರಿಗೂ ಡೈವರ್ಸ್ ಆಯ್ತು. ಅದಾದ್ಮೇಲೆ ಅಪ್ಪ ಹೋಗಿದ್ 6 ತಿಂಗಳಲ್ಲೇ ಡೈವರ್ಸ್ ಆಯ್ತು. ಹಾಕಿದ್ರು ಅವರೇ ಹಾಕಿದ್ರು ಡೈವರ್ಸ್ಗೆ. ಆಮೇಲೆ ಅಲ್ಲಿ ಹೋದಾಗ ಜೀವನಾಂಶ ಏನಾದ್ರು ಬೇಕಾ ಅವ್ರೆಲ್ಲ ಅವ್ರ ಕಾನೂನು ರೀತಿಯಲ್ಲೆಲ್ಲ ಕೇಳಿದ್ರು. ಅದಾದ್ಮೇಲೆ ನಾನೇ ಹೇಳ್ದೆ, ಇಲ್ಲ ನನಗೆ ಅವರಿಂದ ಏನು ಬೇಡ, ಅವ್ರ ಡೈವರ್ಸ್ ಬೇಕಲ್ವಾ, ಆಯ್ತು ಅಂತ ಹೇಳ್ಬಿಟ್ಟು ಅಂತ ಹೇಳಿದೆ ಸರ್. ನಾನು ಹೇಳಿ ಆಚೆ ಬಂದೆ ಸರ್. ನನಗೆ ಅದ್ರ ಮೇಲೆ ನಂಬಿಕೆನ ಹೊರಟೋಯ್ತು ಸರ್. ಅದೇ ಹೇಳ್ತಿದ್ದೀನಲ್ವಾ, ಎಲ್ಲಾರು ಕೆಟ್ಟವ್ರಲ್ಲ, ಎಲ್ಲಾರು ಒಳ್ಳೆಯವ್ರು ಅಂತಂತ ಹೇಳೋದಲ್ಲ. ಕೆಲವೊಬ್ರು ಇರ್ತಾರೆ ಸರ್, ಆದ್ರೆ ಅಂತ ಮನಸ್ಥಿತಿ ಯಾರಿಗೂ ಇರಬಾರ್ದು. ಒಂದ್ ಹೆಣ್ಮಗಳು ಎಲ್ಲದನ್ನು ಬಿಟ್ಟು ಬರ್ತಾಳೆ ಅಂದ್ರೆ ಅವಳದೇ ಆದ ಕನ್ಸಿಟ್ಕೊಂಡ್ ಬಂದಿರ್ತಾಳೆ ಸರ್. ತಪ್ಪು ಮಾಡಿದಿರೋರು ಎಷ್ಟೋ ಜನಕ್ಕೆ ಜೀವನ ಕೊಟ್ಟಿರೋರು ಇದ್ದಾರೆ ಅಂತ. ನಾವು ನಿಜವಾಗ್ಲೂ ಎಷ್ಟೋ ಜನ ಅಂತವ್ರಿಗೆಲ್ಲ ಕಾಲ್ ಮುಗಿಬೇಕು. ನಾನ್ ನಿಮ್ ಕಾರ್ಯಕ್ರಮದಲ್ಲಿ ಕೇಳಿದೀನಿ, ಎಷ್ಟೋ ಜನ ಹುಡುಗರು ಮೋಸ ಮಾಡಿ ಹೋಗಿದ್ದಾರೆ. ಎಷ್ಟೋ ಜನ ಏನೇನೋ ನಡೀತಾ ಇದೆ. ಆದ್ರೆ ನನ್ ಕಣ್ಮುಂದೆ ನನ್ ಕಣ್ಮುಂದೆ ಕೆಲವೊಂದನ್ನ ನೋಡಿದೀನಿ ಸರ್. ಏನು ಇಲ್ದವ್ರನ್ನ ಮದ್ವೆ ಆಗ್ಬಿಟ್ಟು ಎಷ್ಟೋ ಚೆನ್ನಾಗ್ ಕುಟುಂಬ ಕಟ್ಕೊಂಡು ಏನು ಇಲ್ದೇನೆ ಖುಷಿಯಾಗಿ ಜೀವನ ಮಾಡ್ತಿದ್ದಾರೆ. ಆದ್ರೆ ನಾವೇನು ಎಲ್ಲಿ ತಪ್ಪು ಮಾಡ್ಲಿಲ್ಲ, ಎಲ್ಲಿ ಪಾಪ ಮಾಡ್ಲಿಲ್ಲ. ಯಾಕೆ ಸರ್ ನಮ್ಮಂತವ್ರಿಗೆಲ್ಲ ಇಂಥದ್ದು? ನಿಜ ಸರ್, ಒಂದೊಂದ್ಸಲ ಹೆಂಗ್ ಅನ್ಸಿದೆ ನಿಮ್ ನಿಜ ಹೇಳ್ಬೇಕಂದ್ರೆ, ಈಗ 4 days ಹಿಂದೆ ತುಂಬಾ ಕ್ರಿಟಿಕಲ್ ಆಗಿತ್ತು ನನ್ನ ಆರೋಗ್ಯ. ಅಂದ್ರೆ ನನಗೆ 4 days ಹಿಂದೆ, ನಾನ್ 8 ತಿಂಗಳಿಂದ ನಾನು ವಾಸಿಯಾಗೇ ಇದ್ದೆ. 4 days ಹಿಂದೆ ನನಗೆ ಬ್ಲಡ್ ಬ್ಲೀಡಿಂಗ್ ಆಗಿದೆ ಮತ್ತೆ ನನಗೆ. ಅದನ್ನ 2 ದಿನದಿಂದ ಬಾಡಿ ತುಂಬಾ ಸಪೋರ್ಟ್ ಆಗಿಲ್ಲ. ನಾನು ಎನರ್ಜಿಕ್ ಆಗಿ ಮಾತಾಡ್ತಿದ್ದೆ. ನೀವು ಕೇಳಿಸ್ಕೊಂಡಿದ್ದೀರಾ ನನ್ನ ಮಾತನ್ನ? ನನ್ಗೆ ಇವತ್ತು ನಿಮ್ ಹತ್ರ ಇಷ್ಟೊತ್ತು ಮಾತಾಡಕ್ಕೂ ನನ್ಗೆ ನಿಜ ಹೇಳ್ತಾ ಇದೀನಿ, ಎಲ್ಲೋ ಒಂದ್ ಕಡೆಗೆ ನನ್ಗೆ ಆಗ್ತಾ ಇಲ್ಲ. ಆದ್ರೂ ನಾನ್ ನಿಮ್ ಜೊತೆ ಮಾತಾಡ್ಬೇಕಂತ ಮಾತಾಡ್ತಿದ್ದೀನಿ ಸರ್. ಇಲ್ಲವಾ, ನಿಮಗದು ತೊಂದರೆ ಅನ್ಸೋದು ಬೇಡ. ಆದ್ರೆ ಇಲ್ಲ, ತೊಂದ್ರೆ ಅಂತಲ್ಲ ಸರ್, ನನ್ಗೆ ಮಾತಾಡ್ಬೇಕನ್ನೋ ಖುಷಿ ಇದೆ. ಆದ್ರೆ ಕೆಲವೊಂದ್ ಸಂದರ್ಭ, ಸಮಯ. ನಿಜ ನಿಜ ನಿಜ. ನಿಮ್ ಹತ್ರ ನಾನು 3-4 ಬಾರಿ ಮಾತಾಡಿದ್ದೀನಿ. ಆದ್ರೆ ಅವತ್ತಿದ್ದ ಎನರ್ಜಿ ಇವತ್ತು ಸರ್ ಹತ್ರ ನಾನು ಮಾತಾಡೋಷ್ಟು ಎನರ್ಜಿ ಕಳ್ಕೊಂಡಿದೀನಿ ಅಂತ ಎಲ್ಲ ಒಂದ್ ಕಡೆಗೆ ನನ್ಗೂ ಫೀಲ್ ಆಗ್ತಿದೆ. ನೀವ್ ಫೋನ್ ಇರ್ತೀನಿ ಅಂದ್ರು ನನ್ಗೆ ಇಡೋಕ್ ಮನ್ಸಿಲ್ದೆ ಮಾತಾಡೋ ದಿನ ಇದೆ. ಇಲ್ಲವಾ, ಎಲ್ಲವೂ ಕಾಲದ ಮಹಿಮೆ. ಆದರೆ ನನಗನ್ಸುತ್ತೆ ನಿಮ್ಮ ಈ ಬದುಕು ಸಂಪೂರ್ಣವಾಗಿ ಧರ್ಮದಲ್ಲಿ ಮತ್ತು ಯಾರಿಗೂ ಕೂಡ ನೋವು ಮಾಡದೆ ನಿಮ್ಮ ಬದುಕನ್ನು ಅತ್ಯಂತ ದಿವ್ಯವಾಗಿ ಬದುಕಿದ್ದೀರಿ. ಹೌದು, ನೀವು ಹೇಳ್ದಂಗೆ ಕೆಲವೊಮ್ಮೆ ಚಿಕ್ಕ ಮಕ್ಕಳು ಹುಟ್ಟಿದಂಗೆ ಸಾಯ್ತಾರೆ, 10 ವಯಸ್ಸಿಗೆ ಬಂದು ಸಾಯ್ತಾರೆ, 20 ವಯಸ್ಸಿಗೆ ಬಂದು ಸಾಯ್ತಾರೆ, 50 ವರ್ಷಕ್ಕೆ ಸಾಯ್ತಾರೆ, ಇನ್ನು ಕೆಲವರು 100 ವರ್ಷಕ್ಕೆ ಸಾಯ್ತಾರೆ. ಸಾವು ಹೌದು, ಆದರೆ ಹುಟ್ಟು ಸಾವಿನ ನಡುವಿನ ಅಂತರ ಎಷ್ಟು ಅನ್ನೋದನ್ನು ನಾವು ಜೀವನ ಅಂತ ಕರಿತೀವಿ. ಆ ಜೀವನ ಕೆಲವರಿಗೆ ದೀರ್ಘಾವಧಿ, ಕೆಲವರಿಗೆ ಅಲ್ಪಾವಧಿ. ಆ ಅಲ್ಪಾವಧಿಯಲ್ಲೂ ಲೋಕ ಮೆಚ್ಚುವಂತೆ, ಭಗವಂತ ಮೆಚ್ಚುವಂತೆ ಕೆಲವೊಬ್ಬರು ಮಾತ್ರ ಬದುಕೋಗ್ಲಿಕ್ಕೆ ಸಾಧ್ಯ. ಆ ಕೆಲವೊಬ್ಬರಲ್ಲಿ ನೀವು ಬಹಳ ದೊಡ್ಡ ಸ್ಥಾನದಲ್ಲಿದ್ದೀರಿ. ಬಹುಶಃ ನಾನು ಇದನ್ನು ಅಂತ್ಯ ಅಂತ ಭಾವಿಸೋದಿಲ್ಲ, ಅಥವಾ ಇದು ಕೊನೆ ಅಂತ ಭಾವಿಸೋದಿಲ್ಲ. ಭಗವಂತನ ಅನುಗ್ರಹದಿಂದ ಕಳೆದ 1 ವರ್ಷದ ಹಿಂದೆಯೇ ನಮ್ಮ ಮಾತು ಮೊದಲನೇ ಬಾರಿ ಕಾರ್ಯಕ್ರಮದ ಮೂಲಕ ನಡೆದಾಗ ನಿಮ್ಮಲ್ಲಿ ಒಂದು ಛಲ, ಭರವಸೆ ಹಾಗೂ ಮೀರಿ ನಿಲ್ಲುವ ಶಕ್ತಿಯನ್ನು ನೀವು ಅವತ್ತು ತೋರಿಸಿದ್ರಿ. ಇವತ್ತು ಕೂಡ ನಿಮ್ಮಲ್ಲಿ ಆ ಎಲ್ಲ ಭರವಸೆ, ಛಲ ಹಾಗೂ ದೇಹ ಮನಸ್ಸಿನಲ್ಲಿ ಅಂಥದ್ದೊಂದು ಸಾತ್ವಿಕ ಶಕ್ತಿ ಇದ್ದೇ ಇದೆ. ಆದರೆ ದೇಹ ಕಳೆದ ಒಂದಷ್ಟು ವಾರ ಅಥವಾ ದಿನಗಳಿಂದ ಬಳಲಿರೋದ್ರಿಂದ ನಿಮಗೆ ಬಹುಶಃ ಆಯಾಸ ಆಗ್ತಿರ್ಬೋದು. ನಮ್ಮೆಲ್ಲರ ಹಾರೈಕೆ ಇದೆ, ಭಗವಂತ ನಿಮ್ಮ ಈ ಬದುಕನ್ನು ನೋಡಿ. ನಾನು
ತೀರಾ ಇಲ್ಲಿ ಮೃದುತ್ವ ಅಥವಾ ಸುಳ್ಳು ಹೇಳಲಿಕ್ಕೆ ಹೋಗಲ್ಲ. ಏನಾದರೂ ಆಗಲಿ, ಆದರೆ ಭಗವಂತ ಯಾವತ್ತಿಗೂ ಕೂಡ ನರಳಾಟದ ಜೀವನ ಅಥವಾ ನರಳಾಟದ ಬದುಕು ಯಾರ ಕಾಲ್ದಡಿಗೂ ಬೀಳದ ಹಾಗೆ ನಮ್ಮ ಬದುಕನ್ನು ಭಗವಂತ ಕಾಯಬೇಕು. ಅದಕ್ಕೆ ಬೆಳಗ್ಗೆ ನಾನು ಯಾರಿಗೂ ಹೇಳ್ತಾ ಇದ್ನವ, ಅಂದರೆ ಯಾವಾಗ ಒಂದು ಹಡಗಲ್ಲಿ ಹೋಗ್ಬೇಕಾದ್ರೆ ಕ್ಯಾಪ್ಟನ್ ಇದ್ದಾನೆ ಅಂತ ನಾವು ಸುಮ್ಮನೆ ಜಸ್ಟ್ ರಿಲ್ಯಾಕ್ಸ್ ಮಾಡ್ತೀವಿ, ಯಾಕೆ ಕ್ಯಾಪ್ಟನ್ ಇದ್ದಾನೆ. ಹಾಗೆ ಒಬ್ಬ ಬಸ್ಸಲ್ಲಿ ಹೋಗಬೇಕಾದ್ರೆ ಡ್ರೈವರ್ ಇದ್ದಾರೆ ಅನ್ನೋ ಧೈರ್ಯದಲ್ಲಿ ನಾವು ಸೀಟಲ್ಲಿ ಮಲಗ್ತೀವಿ. ಏರೋಪ್ಲೇನಲ್ಲಿ ಹೋಗಬೇಕಾದ್ರೆ ಪೈಲಟ್ ಇದ್ದಾನೆ ಅನ್ನೋ ನಂಬಿಕೆಯಲ್ಲಿ ನಾವು ನಿದ್ದೆ ಮಾಡ್ತೀವಿ. ಹಾಗೆ ಜೀವನದಲ್ಲೂ ಕೂಡ ಭಗವಂತ ಇದ್ದಾನೆ. ಸಾವು ಬಂದರೂ ಅಥವಾ ಬದುಕಲಿಕ್ಕೆ ಅವಕಾಶ ಸಿಕ್ಕರೂ ಅದು ಅವನ ಕೊಡುಗೆ. ಈ ಬದುಕು ಭಗವಂತನ ಅನುಗ್ರಹದಿಂದ ಆಗಿದೆ. ಇಲ್ಲಿವರೆಗೂ ಕೂಡ ತವರು ಮನೆಯಿಂದ ಹಿಡಿದು ಗಂಡನ ವಿಚಾರದಲ್ಲಿ ಅಥವಾ ನಿನ್ನ ಕಾಯಕ ಅಥವಾ ನಿನ್ನ ವೃತ್ತಿ ವಿಚಾರಕ್ಕೆ ಅಂತ ಬಂದಾಗ ನರ್ಸ್ ಆಗಿ ತುಂಬ ಜನರ ಸೇವೆ ಮಾಡಿದ್ದೀರಾ. ನಿಮಗನ್ಸಬಹುದು ನಾನು ಎಲ್ಲೂ ಯಾರಿಗೂ ಅನ್ಯಾಯ ಮಾಡಿಲ್ಲ, ಯಾಕೆ ಭಗವಂತ ನನಗೆ ಈ ಶಿಕ್ಷೆ ಕೊಟ್ಟಿದ್ದಾನೆ, ಯಾಕೆ ನನ್ನಂಥ ಸಾತ್ವಿಕರಿಗೂ ಈ ಮಟ್ಟಿನ ನರಳಾಟ ಯಾವ ಕಾರಣಕ್ಕೆ ಅಂತ ಹೇಳೋದಾದರೆ, ನೋಡವ, ನೀವು ಅಷ್ಟೇ ಅಲ್ಲ, ಈ ಜಗತ್ತಲ್ಲಿ ಮಹಾತ್ಮರು ಅನಿಸಿಕೊಂಡು ಧರ್ಮಯುತವಾಗಿ ಬದುಕಿದ ಎಷ್ಟೋ ಮಹನೀಯರ ಕೊನೆಯ ಕ್ಷಣಗಳು ಅತ್ಯಂತ ದುರಂತ, ಅತ್ಯಂತ ನೋವಿನಿಂದ ತುಂಬಿದ್ದು. ಇದು ನಾವು ಎಷ್ಟು ಚೆನ್ನಾಗಿ ಬದುಕುದೋ ಅದಕ್ಕೆ ಅವರಿಗೆ ಒಳ್ಳೆ ಸಾವು ಬಂದ್ಬಿಡುತ್ತೆ ಅಂತ ಇಲ್ಲವ. ಯಾಕೆಂದರೆ ಎಷ್ಟೋ ಜನ ದೊಡ್ಡ ದೊಡ್ಡವರು ಆಕ್ಸಿಡೆಂಟಲ್ಲಿ ಸತ್ತು ಹೋದರು, ನರಳಾಡಿ ಸತ್ತು ಹೋದರು. ಎಷ್ಟು ಮಹನೀಯರ ಬದುಕನ್ನು ನೋಡು, ಕಡೆಯಲ್ಲಿ ರೋಗ ಬಂದು ಏನೋ ತುಂಬ ನರಳಾಡೇ ಹೋದರು. ಅದರ ಅರ್ಥ ಅವ್ರು ಕೆಟ್ಟದಾಗ ಬದುಕಿದ್ರು ಅಂತಲ್ಲ, ಇಲ್ಲ. ನಮ್ಮ ಕಣ್ಣಿಗೆ ಕಾಣದ, ನಮ್ಮ ಲೆಕ್ಕಕ್ಕೆ ಸಿಗದ ಕರ್ಮಗಳು ಅಂತ ಇದ್ದಾವೆ. ನಾವು ಅದನ್ನು ಅನುಭವಿಸಲೇಬೇಕು. ಕರ್ಮ ಸವಿಸ್ಬೇಕವ. ಒಬ್ಬ ಏನು ಕೈಯೆಲ್ಲ ಕಜ್ಜಿ ಬಂದಿರುವವನದ್ದು, ಕುಷ್ಠರೋಗ ಬಂದಿರುವವನದ್ದು ಒಂದು ಕರ್ಮವೇ. ತುಂಬ ಆರಾಮದಾಯಕವಾಗಿ ಸುಖ ಸಂಪತ್ತಿಗೆಯಲ್ಲಿ ಬದುಕ್ತಾ ಇರೋ ಒಂದು ಕರ್ಮವೇ. ಅವರವರ ಕರ್ಮಗಳನ್ನು ಸವೆಸಲೇಬೇಕು. ಕರ್ಮಗಳನ್ನು ಸವೆಸದೆ ಜೀವನದ ಕಷ್ಟಗಳಿಗೆ ಹೆದರಿ ಆತ್ಮಹತ್ಯೆ ಮಾಡಿಕೊಂಡ್ರೆ ಆ ಉಳಿದ ಕರ್ಮಗಳನ್ನು ಸವಿಸ್ಲಿಕ್ಕೆ ಮತ್ತೆ ಬರಲೇಬೇಕು, ಬೇರೆ ದಾರಿ ಇಲ್ಲ. ಹೇಗೆ 10ನೇ ಕ್ಲಾಸ್ ಎಲ್ಲ ಸಬ್ಜೆಕ್ಟ್ಗಳನ್ನು ಕ್ಲಿಯರ್ ಮಾಡಿಕೊಂಡೆ 11ನೇ ಕ್ಲಾಸಿಗೆ ಕೂರ್ಬೇಕು, ಹೌದಲ್ಲವ? ಮುಂದಿನ ಪ್ರಯಾಣಕ್ಕೆ, ಮುಂದಿನ ವಿಚಾರಕ್ಕೆ ನಾವು ಹೋಗಬೇಕಂದ್ರೆ ಇಲ್ಲಿ ನಮ್ಮ ಪಾಲಿಗೆ ಇರುವ ಕರ್ಮಗಳನ್ನು, ಅದಕ್ಕೆ ಹೇಳ್ತಾರಲ್ಲ ಪಾಪಿ ಚಿರಾಯು ಅಂತ. ಅಂದರೆ ಅವನ ಕರ್ಮಗಳು ಇನ್ನೂ ಬಾಕಿ ಇದ್ದಾವೆ ಅಂದರೆ ಅವನಿಗೆ ಸುತ್ತಿಗೆ ತಗೊಂಡು ತಲೆಗೆ ಹೊಡೆದ್ರು ಅವನು ಸಾಯಲ್ಲ ಅಂತ. ನಿನ್ನ ವಿಚಾರದಲ್ಲೂ ಕೂಡ ಮಾನಸಿಕವಾಗಿ ಗಟ್ಟಿಯಾಗು. ಚಿಕಿತ್ಸೆ ನಡೀತಾ ಇದೆಯವ, ನೀನೇ ಹೇಳ್ದಂಗೆ. ಅದು 2ನೇ ಸ್ಟೇಜಿಂದ ಮತ್ತೆ 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 ಹಿಂದೆ ಬಂದು, ಅಂದರೆ ನಾನು ಎಷ್ಟು ದಿನ ಬದುಕ್ತೀನಿ, ನಾನು ಹೋಗ್ಬಿಡ್ತೀನಿ ಅಥವಾ ನನಗೇನಾಗುತ್ತೆ, ಇದರ ಲೆಕ್ಕಾಚಾರ ಹಾಕೋದು ಕೂಡ ಈ ಬಂದಿರೋ ಕಾಯಿಲೆಗಿಂತ ಇನ್ನೂ ದೊಡ್ಡ ಕಾಯಿಲೆ ಅದು. ಆ ಲೆಕ್ಕಾಚಾರವನ್ನು ಮೊದಲು ಬಿಟ್ಟು ಎಂತೆಂಥದ್ದು ಅನುಭವಿಸ್ಕೊಂಡು ಬಂದಿದೀಯವಾ. ನಾನು ಹೇಳ್ತೀನಿ, ಒಬ್ಬ ತಂದೆಗೆ ನೀವೆಷ್ಟು ನೆಮ್ಮದಿ ಕೊಟ್ಟಿದ್ದೀರಿ, ಅವ್ರಿಗೆಲ್ಗೂ ತಲೆ ತಗ್ಸೋ ಹಾಗೆ ನೀವು ಮಾಡಿಕೊಂಡಿಲ್ಲ. ನಾನೇ ಹೇಳ್ತೀನಿ, ನಿಮ್ಮ ತಂದೆ ಅಥವಾ ಅವ್ರು ಯಾರೋ ನಿಮ್ಮ ಮನೆಯವರೇ ಮಾಡಿಕೊಟ್ಟ ಮದುವೆಗೆ ನೀವು ತಲೆ ಬಗ್ಸಿದ್ರಿ, ಹೌದಲ್ಲವ? ಹೌದು ಸರ್. ನೀವೇನೋ ಯಾರಿಂದಲೂ ಓಡಾಗಿ ನಿಮ್ಮ ತಂದೆ ತಲೆ ಬಗ್ಸಿ ನಿನ್ನ ತಂದೆಗೆ ಅನ್ಯಾಯ ಆಗಿ ನಿನ್ನ ತಂದೆಗೆ ದುಃಖವಾಗಿ ಆಮೇಲೆ ಹಾರ್ಟ್ ಅಟ್ಯಾಕ್ ಆಗಿದ್ದಲ್ಲ. ಅವರು ಮಾಡಿಕೊಟ್ಟ ಸಂಬಂಧ ನಿನಗೆ ನೋವು ಕೊಟ್ಟಾಗ ಒಂದು ಹಂತ ಆದಮೇಲೆ ತಡ್ಕೊಂಡು ಸಾಕಾಗಿ ಆ ದಿನ ಬಾಯಿ ಬಿಟ್ಟು ಹೇಳಿದೆ. ಅದು ನಿನ್ನ ತಪ್ಪಲ್ಲ, ಅದ್ರ ಬಗ್ಗೆ ಪಶ್ಚಾತ್ತಾಪ ಬೇಡ. ಅಯ್ಯೋ ನಾನು ಹೇಳಿದ್ರಿಂದ ನನ್ನ ತಂದೆಗೆ ಹಿಂಗಾಯ್ತಾ, ಇಲ್ಲ. ಯಾವಾಗ ನಿನ್ನ ಗಂಡ ಹೇಳಿದ್ರು ನೀನು ಹೇಳಬೇಕಾದ್ರೆ ಒಂದು ನನ್ನ ತಂದೆಗೆ ಹೇಳ್ತಿದ್ದೀನಿ ಇನ್ನೂ ಪ್ರೀತಿ ಇತ್ತು, ಆದರೆ ನಿನ್ನ ಗಂಡ ನಿನ್ನ ತಂದೆ ಜೊತೆ ಹೇಳಬೇಕಾದ್ರೆ ಅಲ್ಲಿ ಬಿಡಿಸಿಕೊಳ್ಳುವ ಉತ್ಸಾಹ ಇತ್ತು. ಇದು ನಿನ್ನ ತಂದೆಗೆ, ಅಂದರೆ ಅದು ಸರಿ ಮಾಡಲಿಕ್ಕೆ ಆಗಲ್ಲ ಅನ್ನುವಷ್ಟು ತಂದೆಗೆ ಒಳಗಿನ ಕಣ್ಣು ಅದನ್ನು ತಿಳಿಸಿದಾಗ ಅವರಿಗೆ ಬಹಳ ಮನಸ್ಸಿಗೆ ತಗೊಂಡು ಬಿಟ್ಟಿದ್ದಾರೆ. ಮಗಳೇ ಹೇಳಿದಾಗ ಅಳಿಯ ಮಗಳನ್ನು ಕೂರಿಸಿ ಏನೋ ಮಾತಾಡಿ ಸರಿ ಮಾಡೋಣ ಅಂತ ಅನ್ಬೋದಿತ್ತು. ಬಟ್ ಅಳಿಯ ಹೇಳುವ ಪ್ರತಿ ಮಾತುಗಳು ನನ್ನ ಕೈಲಿ ಸಾಧ್ಯವೇ ಇಲ್ಲ ಅನ್ನೋದನ್ನೇ ಒತ್ತಿ ಒತ್ತಿ ಹೇಳ್ತಿದ್ದು. ಯಾವಾಗ ಈತನೇ ಸಾಧ್ಯ ಇಲ್ಲ ಅಂತ, ಅಂದರೆ ಸಾಧ್ಯ ಇಲ್ಲ ಅನ್ನೋ ಪದ ಬಳಸದೇ ಇರ್ಬೋದು, ಬಟ್ ಹೇಳ್ತಿರೋ ವಿಚಾರಗಳೆಲ್ಲ ನಿನ್ನ ತಂದೆಗೆ ಅದನ್ನು ಸ್ಪಷ್ಟಪಡಿಸ್ತಿತ್ತು. ಆ ಕಾರಣಕ್ಕೆ ಅವ್ರ ಮನಸ್ಸಿಗೆ ತಗೊಂಡ್ರು. ಇಲ್ಲವ, ಯಾರ್ಯಾರು ಪರಸ್ತ್ರೀ ಸಹವಾಸಕ್ಕೆ ಬಿದ್ದು ಹೆಂಡತಿಗೆ ಅನ್ಯಾಯ ಮಾಡಿ ಆ ಕಾರಣಕ್ಕೆ ಏನೇನು
ಯಾರ್ಯಾರಿಗೆ ನೋವು ಕೊಟ್ಟರೋ ಅದೆಲ್ಲವನ್ನು ಕಾಲ ಬಂದಾಗ ಅವರು ಅದನ್ನು ಅನುಭವಿಸಲೇಬೇಕು. ನೀನು ಅದನ್ನು ಬಿಟ್ಟು ನಿನ್ನ ಜೀವನವನ್ನು ಎಷ್ಟೋ ರೋಗಿಗಳ ಸೇವೆ ಮಾಡಿದ್ದೀರಿ, ನಿನ್ನ ತಂದೆಯ ವಿಚಾರದಲ್ಲಿ ಗೌರವಾನ್ವಿತವಾಗಿ ನಡ್ಕೊಂಡಿದ್ದೀರಿ. ಸರ್ ಇವಾಗೂ ನನಗೆ ನಿಜ ಹೇಳ್ಬೇಕಂದ್ರೆ ಸರ್, ನಾನು ಯಾರಾದ್ರೂ ನನ್ನ ತಂದೆ ವಯಸ್ಸಿನವ್ರು ಕಂಡ್ರು ಇವಾಗ್ಲೂ ನನಗೆ ಎಲ್ಲೋ ಒಂದ್ ಕಡೆ ಅವ್ರ ಮೇಲೆ ಎಲ್ಲೋ ಇರೋ ಒಂದು ಪ್ರೀತಿ, ಒಂದು ಏನೋ ಇಷ್ಟ, ಅಂತವ್ರ ಕಂಡ್ರೆ ತುಂಬಾನೇ ಇಷ್ಟ ಆಗುತ್ತೆ ಸರ್. ಯಾವತ್ತು ಅವರಿಂದ ಎಷ್ಟೋ ಜನ ನಿಜ ಹೇಳ್ಬೇಕು ಅಂದ್ರೆ ನಾನ್ ಇಲ್ಲಿವರೆಗೂ ನಾನು ಬದುಕಿದ್ದೀನಿ ಅಂದ್ರೆ ನನ್ನ ಮನ್ಸಿಗೆ ಸಮಾಧಾನ ಮಾಡ್ಕೊಂಡು ಅಂತವ್ರ ಸೇವೆ ಮಾಡಿರೋದ್ರಿಂದ. ನಾನು ಅವರಿಂದ ನಾನು ಏನು ತಗೊಳ್ಳದೇನೆ ತಿಂಗ್ಳುಗಟ್ಲೆ ನಾನು ಸೇವೆ ಮಾಡಿದ್ದೀನಿ ಸರ್. ನಾನು ಹೇಳ್ಕೊಳಕ್ ಇಷ್ಟಪಡಲ್ಲ, ಆದ್ರೆ ಅದು ನನ್ನ ಕರ್ತವ್ಯ ಅನ್ಕೊಂಡಿದೀನಿ. ಅವ್ರಲ್ಲಿ ನನ್ನ ತಂದೆ ನೋಡಿದೀನಿ, ನಿಮ್ ತಾಯಿನ ನೋಡಿದೀನಿ, ಎಲ್ಲೋ ಒಂದ್ ಕಡೆಗೆ ಸಂಬಂಧಗಳ ಅವ್ರಲ್ಲಿ ನೋಡಿದೀನಿ. ಅವ್ರು ಇವತ್ತಿನವರೆಗೂ ಫೋನ್ ಮಾಡಿದ್ರೆ ಇವಾಗ್ಲೂ ಕೇಳ್ತಾರೆ, ಹೇಗಿದೀಯಮ್ಮ, ಚೆನ್ನಾಗಿದೀಯನಮ್ಮ ಅಂತ ಹೇಳಿ. ಅದು ಸಾಕು ಸರ್. ನನಗೆ ನಿಜವಾಗ್ಲೂ ಹೇಳ್ತೀನಿ, ನನ್ಗೆ ಎಲ್ಲೋ ಒಂದ್ ಕಡೆಗೆ ನನ್ಗೇನೋ ಆಗಿದೆ ಅಂತ ನಾನು ಯಾವತ್ತೂ ತಗೊಳ್ಳಿಲ್ಲ. ಒಂದೊಂದ್ಸಲ ಏನನ್ಸುತ್ತೆ ಅಂದ್ರೆ ಒಬ್ಳೆ ಕೂತಾಗ, ಒಂಟಿಯಾಗಿದ್ದಾಗ, ನನಗೆ ನೋವು ಜಾಸ್ತಿ ಆದಾಗ, ನನಗೂ ಯಾರ ಜೊತೆಲಿ ಇದ್ದಿದ್ರೆ ಹೇಳ್ಕೊಳಕ್ ಬೇಕಿತ್ತೇನೋ ಅಂದಾಗ್ಲಿ ಮಾತ್ರ ನನಗೆ ನಾನು ಇನ್ನೂ ಇದೀನಾ ಅನ್ನೋ ಒಂದ್ ಥಾಟ್ ನನ್ನಲ್ಲಿ ಬಂದ್ಬಿಡುತ್ತೆ ಸರ್. ಇರ್ಲವಾ, ಈ ಜೊತೆ ಇದ್ದವರ ಎಡವಟ್ಟುಗಳಿಂದ ಆದದ್ದು ಒಂದೆರಡಲ್ಲ. ಆದರೆ ಈ ಸಮಯದಲ್ಲಾದರೂ ಒಂದು ಆತ್ಮಜ್ಞಾನವನ್ನು ಸ್ಪಷ್ಟಪಡಿಸ್ಕೊ. ನಿನ್ನ ಆತ್ಮದಿಂದ, ನಿನ್ನ ಒಳಗಿನಿಂದ ನಿನ್ನ ಸಂತೋಷವನ್ನು ನೀನು ಉತ್ಪಾದನೆ ಮಾಡಿಕೊಳ್ಬೇಕೇ ಹೊರತು ಯಾರೊಂದಿಗೆ ಹೇಳಿ ಅಥವಾ ಅವರ ಈಗ ಆಯ್ತವ ಇಲ್ಲಿ ಹೇಳ್ಕೊಳ್ತೀಯ, ಭಗವಂತನ ಅನುಗ್ರಹದಿಂದ ನಿಮಗೊಂದೆರಡು ಮಾತು ಹೇಳೋ ಅವಕಾಶ ನಮಗೆ ಸಿಕ್ಕಿದೆ. ಮತ್ತು ನಿಮ್ಮ ಕತೆ ಸಾವಿರಾರು ಹೆಣ್ಣುಮಕ್ಕಳು ಚಿಕ್ಕ ಪುಟ್ಟ ಸಮಸ್ಯೆಗಳನ್ನೇ ದೊಡ್ಡದು ಅಂದುಕೊಂಡು ಜೀವನ ಹಾಳು ಮಾಡಿಕೊಳ್ಳೋ ಎಷ್ಟೋ ಹೆಣ್ಣು ಮಕ್ಕಳಿಗೆ ಇಂಥ ಭಯಾನಕ ವಿಚಾರದೊಂದಿಗೆ ಹೋರಾಟ ಮಾಡಿ ನೀನಿನ್ನೂ ನಿನ್ನ ಮಾತಲ್ಲಿ ಭರವಸೆಯನ್ನು ಕಾಪಾಡಿಕೊಂಡಿದ್ದೀಯ. ಈ ಕಾರಣಕ್ಕೆ ನೀವು ತುಂಬ ಜನರಿಗೆ ನೋಡು ತಾಯಿ, ಇನ್ನೊಬ್ಬರ ಬದುಕಿಗೆ ಕಣ್ಣೀರಾಗಿ ಇನ್ನೊಬ್ಬರ ಬದುಕನ್ನು ಅಯ್ಯೋ ಅನಿಸಿ ಅವರ ಬದುಕನ್ನು ಸಂಪೂರ್ಣ ಕಣ್ಣೀರುಮಯ ಮಾಡಿ ನಗನಗ್ತಾ ಎಷ್ಟೋ ಜನ ರಕ್ಕಸ ಜೀವನ, ರಾಕ್ಷಸ ಜೀವನ ಬದುಕ್ತಾರೆ. ಅಂಥದ್ರಲ್ಲಿ ಬದುಕಿದ್ದು 4 ದಿನವಾದರು. ನೋಡಿ, ನಮ್ಮ ವಿವೇಕಾನಂದರು ಕೂಡ ಜಾಸ್ತಿ ದಿನ ಬದುಕಲಿಲ್ಲ. ನಮ್ಮ ದೊಡ್ಡ ದೊಡ್ಡ ಮಹಾನುಭಾವರು ಯಾರು ಕೆಲವೊಬ್ಬರು ಅಲ್ಪಾಯುಷಿಗಳೇ ಆಗಿಬಿಟ್ರು. ಆದರೆ ಜೀವನದ ಅಥವಾ ಜಗತ್ತಿಗೆ ಅವರೊಂದು ಬೆಳಕಾಗಿ ಹೋದರು. ಎಷ್ಟು ದಿನ ಬದುಕಿದೆ ಅನ್ನೋದಕ್ಕಿಂತ ಬದುಕಿದ್ದಷ್ಟು ಸಮಯ ಭಗವಂತ ನನಗೆ ನೋವು ಕೊಟ್ಟ, ಒಂಚೂರು ಸುಖವನ್ನು ಕೊಟ್ಟ. ನೋವು ಕೊಟ್ಟಾಗ ಯಾಕೆ ಕೊಟ್ಟೆ ಅನ್ನಲಿಲ್ಲ, ಸುಖ ಕೊಟ್ಟಾಗಲೂ ಯಾಕೆ ಕೊಟ್ಟೆ ಅನ್ನಲಿಲ್ಲ, ಕೊಟ್ಟದ್ದನ್ನು ಅನುಭವಿಸಿದೆ ಅನ್ನೋ ತೃಪ್ತಿ ಅಲ್ವನವ. ಹಾಗಾಗಿ ಇಲ್ಲಿ ಬದುಕು ಅನ್ನೋದಿದೆಯಲ್ಲ, ಇದೊಂದು ಪಾಠಶಾಲೆ. ಈ ಸಮಯದಲ್ಲಿ ನಿಮಗೊಂದು ಕಲಿಯೋದಿಕ್ಕೆ ಅಂದರೆ ಈ ಜನ್ಮದಲ್ಲಿ ನೀವು ಈ ಜನರ ವರ್ತನೆಗಳು ಅಥವಾ ಕಾಯಿಲೆ ಬಂದಾಗ ಮನುಷ್ಯನ ನಡವಳಿಕೆ ಹೇಗಾಗುತ್ತೆ, ಅಥವಾ ಏನೇ ಹೊರಗಡೆಯವರ ಕಣ್ಣಿಗೆ ನೀನು ಸುಂದರಿಯಾಗಿ ಕಂಡರೂ ಕೂಡ ನಿನ್ನ ಮೆದುಳಲ್ಲಿ ಆಗ್ತಾ ಇರೋ ಅಥವಾ ನಿನ್ನ ದೇಹದ ಒಳಗಡೆ ಆಗ್ತಿರೋ ನೋವು ಎಲ್ಲರಿಗೂ ಕಾಣೋದಿಲ್ಲ. ಅಯ್ಯೋ ನೋಡ್ಲಿಕ್ಕೆ ಚೆನ್ನಾಗಿ ಇದ್ದಾಳಲ್ಲ ಅಂತ ಜನ ಹೇಳ್ತಾರೆ. ನೀನು ಹೇಳ್ಕೊಂಡಾಗ ನಿನ್ನ ಕತೆ ಗೊತ್ತಿದ್ರೆ ಯಾಕೆ ಮನುಷ್ಯರ ಈ ಚರ್ಮದ ಕಣ್ಣು, ಈ ಚರ್ಮಚಕ್ಷು ಅಂದರೆ ಕಣ್ಣಿಗೆ ಮೇಲಿನ ರೂಪ ಕಾಣುತ್ತೆ, ಒಳಗಿನ ನೋವು ಕಾಣಲ್ಲ. ಒಳಗಿನ ನೋವು ಕಾಣೋಕೆ ಅವರಿಗೂ ಒಂದು ವಿಶೇಷವಾದ ಶಕ್ತಿ ಇರಬೇಕು, ಅವ್ರು ನೋವು ತಿಂದಿರಬೇಕು. ಇಲ್ಲಾಂದರೆ ಇನ್ನೊಬ್ಬರ ನೋವುಗಳು ಅರ್ಥವಾಗಲ್ಲ. ಯಾರಿಂದಲೂ ಏನನ್ನೂ ಬಯಸಬೇಡ. ಯಾರು ಬಂದು ನೀ ಸಮಾಧಾನ ಮಾಡಬೇಕಿಲ್ಲ. ಯಾರು ಬಂದು ನೀ ಸಮಾಧಾನ ಮಾಡಿದ್ರೂ ಏನೂ ಆಗಬೇಕಿದ್ದಿಲ್ಲ. ಭಗವಂತನನ್ನು ನಂಬಿ ಇರುವಷ್ಟು ಸಮಯ ಸಂತೋಷವಾಗಿದ್ದುಕೊಂಡು ನೋಡು ತಾಯಿ, ಕಾಯಿಲೆ ಬಂದಿರೋರು ಮಾತ್ರ ಸಾಯ್ತಾರೆ, ಇನ್ನಿದ್ದವರೆಲ್ಲ ಹಂಗೆ ಇರ್ತಾರೆ ಅಂತ ಇಲ್ಲ. ಸಾವಿಗೆ ಕಾಯಿಲೆ ಬೇಕಾಗೇ ಇಲ್ಲ. ನಾನು ಅದೊಂದೇ ಸರ್, ನನ್ನ ಜೀವನದಲ್ಲಿ ನಾನು ನಿಮ್ಗೆ ಹೇಳುವ ಅಲ್ಲಿ ನಾನು ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೊಂದ್ ಮಾತು ಹೇಳಿದ್ದೆ ಸರ್. ನಾನು ಅವತ್ತು ತಗೊಂಡಿದ್ದು ಅದನ್ನೇ, ಇವತ್ತು ಹೇಳೋದು ಅದನ್ನೇ, ಇನ್ನೊಂದಿನ ನೀವು ನನಗೆ ಕರೆ ಮಾಡಿದಾಗ್ಲೂ ನಾನು ಹೇಳೋದು ಇದೊಂದನ್ನೇ. ನನಗ್ ಸಾವು ಬಂದಿದೆ ಅಂತ ನಾನು ಯಾವತ್ತೂ ಅನ್ಕೊಂಡಿಲ್ಲ ಸರ್. ಯಾರು ಸರ್ ಸಾವಿಲ್ದೆ ಇದ್ದಿರೋರು? ಜನ ಯಾರಿದ್ದಾರೆ ಜಗತ್ತಲ್ಲಿ? ಯಾರು ಇಲ್ಲ. ಎಲ್ಲರೂ ಇವತ್ತಲ್ಲದೆ ನಾಳೆ ಹೋಗೋದೆ. ಹಂಗಂತೇಳಿ ನಮ್ಗೆ ಬಂದಿರೋದು ಇವತ್ತೇ ಬಂದ್ಬಿಟ್ಟಿದೆ ಅಂತ ಹೇಳಿ ನಾವ್ ಅನ್ಕೊಂಡ್ರೆ ನಮ್ಮಷ್ಟು ಮೂರ್ಖರು ಯಾರು ಇರಲ್ಲ. ಆದ್ರೆ ನನ್ ನಿಜವಾಗ್ಲೂ ಹೇಳ್ತೀನಿ, ನಾನು ಸತ್ತೋಗ್ತೀನಿ ಅನ್ನೋ ಫೀಲಿಂಗ್ ನನ್ನ ಜೀವನದಲ್ಲಿ ನನ್ಗೆ ಯಾವತ್ತೂ ನಮ್ಗೆ ಅನ್ಸಿಲ್ಲ. ಅದ್ರ ಬಗ್ಗೆ ನಾನು ಯೋಚನೆನೂ ಮಾಡಿಲ್ಲ. ಅಂದ್ರೆ ಏನಪ್ಪಾ ಅಂದ್ರೆ, ನೀವು ಹೇಳಿದ್ರೆ ಆವಾಗ್ಲೇ ಒಂದ್ ಮಾತು, ನಾವ್ ಯಾರಿಗೂ ತೊಂದರೆ ಆಗ್ಬಾರ್ದು, ಯಾರಿಗೂ ಭಾರ ಆಗ್ಬಾರ್ದು, ಯಾರಿಗೂ ಇನ್ನೊಬ್ರಿಗೆ ನಾವು ಕಷ್ಟ ಆಗ್ಬಾರ್ದು. ಅದು ನನ್ನ ಮನ್ಸಲ್ಲಿ
ಗಾಢವಾಗಿದೆ ಸರ್. ಅಂತ ಒಂದ್ ಸಂದರ್ಭ ನಾನು ಯಾರಿಗೂ ಕೊಡಲ್ಲ ಕೂಡ ಸರ್. ನನ್ಗತ್ತೆ ನಾನ್ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ, ಅಂತ ಒಂದ್ ಸಂದರ್ಭ ಬಂತು ಅಂದ್ರೆ ಅವ್ನ್ ನನ್ ಕರ್ಕೊಂಡು ಹೋಗಕ್ ಮುಂಚೆನೆ ನನ್ ಲೈಫ್ ನಾನ್ ಮುಗಿಸ್ಕೋಬೇಕು ಅನ್ನೋದು ನನ್ ಥಾಟ್ ನನ್ ಮನ್ಸಲ್ಲಿ ಇಲ್ಲ ಇದೆ. ತಾಯಿ, ಆ ಯಾಕಂದ್ರೆ ಹಂತಕ್ಕೆ ನೋಡಮ್ಮ ನನ್ ಈಗ ಆ ಹಂತಕ್ಕೆ ನನ್ನನ್ನು ಕಾಪಾಡ್ತಾನೆ ಅಂತ ನಾನು ಅನ್ಕೊಂಡಿದೀನಿ. ಯಾಕಂದ್ರೆ ಅವನಿಗೂ ಗೊತ್ತು ನಾನು ಏನ್ ಮಾಡಿದೀನಿ ಏನ್ ಮಾಡಿಲ್ಲ ಅಂತ. ನನ್ ಇಲ್ಲವ, ಕೈಲಾದಷ್ಟು ನಾನು ಹೇಳೋದು ಇನ್ನೂ 1 ವರ್ಷ ಬಿಟ್ಟರು ನೀನು ನನ್ನ ಜೊತೆ ಮತ್ತೆ ಮಾತಾಡ್ಲಿಕ್ಕೆ ಸಿಗ್ತೀಯ. ಈ ಮಾತಲ್ಲಿ ನಿನಗೆ ಎಲ್ಲ ರೀತಿಯ ವಿಚಾರಗಳು ಅರ್ಥವಾಗಲಿ. ನೀನು ಮತ್ತೆ ಮತ್ತೆ ನಮ್ಮ ಜೊತೆ ಮಾತಾಡ್ತಾನೆ ಇರ್ತೀಯ. ಯಾವ ಸಾವಿನ ಮಾತುಗಳು ಕೇವಲ ಈ ಬದುಕಿನ ಅನಿಶ್ಚಿತತೆಯನ್ನು ತಿಳಿಸ್ಲಿಕ್ಕಷ್ಟೇ ನಾನು ಆ ಪದಗಳನ್ನು ಬಳಸ್ತಾ ಇದ್ದೀನಿ ಹೊರತು ನಿಮ್ಮ ವಿಚಾರಕ್ಕಲ್ಲ. ಎಲ್ಲವೂ ಕೂಡ ಪವಾಡದಂತೆ ನಿನ್ನ ಬದುಕಲ್ಲಿ ನಡೀತಾ ಹೋಗುತ್ತೆ. ನೀನು ಆ ಎಲ್ಲ ವಿಚಾರಗಳನ್ನು ಸ್ವೀಕರಿಸಲಿಕ್ಕೆ ಮಾನಸಿಕವಾದ ತಯಾರಿ ಮಾಡಿಕೊ. ಆದರೆ ಇಷ್ಟು ಮಾತ್ರ ಸತ್ಯ, ಜೀವನವನ್ನು ಆರಂಭ ಮಾಡೋದು ಮುಕ್ತಾಯ ಮಾಡೋದು ಮನುಷ್ಯನ ಕೈಲಿಲ್ಲ. ಅಂದರೆ ನಾನು ಯಾರ ಹೊಟ್ಟೆಲಿ ಹುಟ್ಟಬೇಕು ಅದು ಅವನ ಕೈಲಿಲ್ಲ, ಯಾವ ಸಿರಿವಂತರ ಮನೆಯಲ್ಲೂ ಬಡತನದಲ್ಲೂ ಅದು ಅವನ ಕೈಲಿಲ್ಲ, ಸಾವಿನ ವಿಚಾರವೂ ಅವನ ಕೈಲಿಲ್ಲ. ಆದರೆ ಈ ಮಧ್ಯದ ಬದುಕನ್ನು 4 ಜನಕ್ಕೆ ಉಪಕಾರಿ ಹಾಗೆ ಬದುಕಿದ್ದೀರೆ. ನನಗನ್ಸುತ್ತೆ ನಿಮ್ಮ ಕಥೆಯೇ ಎಷ್ಟೋ ಜನರಿಗೆ ತಿಳ್ಕೊಳ್ಳೋರಿಗೆ ಒಂದು ಮಾದರಿ. ಅಯ್ಯೋ, ಅವರು ಅಂಥ ದೊಡ್ಡ ವಿಚಾರದೊಂದಿಗೆ ಹೋರಾಡ್ತಾ ಇರೋಬರ ಆಸ್ತಿ ಮಾರಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು ವಾಸಿ ಆಗದೇ ಇರೋ ಈ ವಿಚಾರದೊಂದಿಗೆ ಹೋರಾಡಿಕೊಂಡು ಇಷ್ಟು ಭರವಸೆಯಿಂದ ಇದ್ದಾರೆ. ನಾನು ಯಾಕೆ ಎಲ್ಲರ ಜೊತೆ ಹೊಡೆದಾಡಿಕೊಂಡು ಅವ್ರು ಸರಿ ಇಲ್ಲ, ಇವ್ರು ಹಿಂಗೆ ಮಾಡಿದ್ರು ಇವ್ರು ಹಂಗೆ ಮಾಡಿದ್ರು ಅಂತ ಇರೋ ಬದುಕನ್ನು ಹಾಳು ಮಾಡಿಕೊಳ್ತಿದ್ದೀನಿ. ಇಲ್ಲ, ನಾನು ಅವರಂತೆ ತುಂಬ ಪಾಸಿಟಿವ್ ಆಗಿ ತುಂಬ ಧನಾತ್ಮಕವಾಗಿ ಬದುಕನ್ನು ಸ್ವೀಕರಿಸಿ ಭರವಸೆಯಿಂದ ಬದುಕಬೇಕು ಅಂತ ಬಹುಶಃ ಯಾವುದೋ ಒಂದು ಹೆಣ್ಣುಮಗಳಿಗೆ ನಿನ್ನ ಕಥೆಯಿಂದ ಸ್ಫೂರ್ತಿ ಸಿಕ್ತು ಅಂದರೆ ನಿನಗೆ ಪುಣ್ಯದ ರಾಶಿಯಲ್ಲಿ ಇನ್ನೊಂದು ಕಿರೀಟ. ಎಲ್ಲವೂ ಕೂಡ ಭಗವಂತನ ಇಚ್ಛೆ. ನೀವಿಲ್ಲಿ ಮಾತಾಡೋದು ನನಗೆ ನೆನಪಿದೆ, ನೀವು ಮೊದಲನೇ ಸಾರಿ ಮಾತಾಡಿದಾಗಲೂ ಈ ಬಾರಿ ಮಾತಾಡಿದಾಗಲೂ ಸ್ವಲ್ಪ ಉತ್ಸಾಹದಲ್ಲಿ ಸ್ವಲ್ಪ ಏರುಪೇರಿರ್ಬೋದು. ಆದರೆ ಅವತ್ತಿದ್ದ ಸ್ಥಿತಿ ಅಂದರೆ ಏನು ಇನ್ನು 20% ಮಾತ್ರ ಇದೆ ಎರಡನೇ ಸ್ಟೇಜ್ಗೆ ಹೋಗ್ಲಿಕ್ಕೆ, ಅದರಲ್ಲಿ ಯಾವ ವ್ಯತ್ಯಾಸವೂ ಆಗಿಲ್ಲ. ಬಹುಶಃ ಕಡಿಮೆ ಆಗಿರ್ಬೋದು, ಜಾಸ್ತಿ ಅಂತೂ ಆಗಿಲ್ಲ. ಸರ್, ನಾನು ಇನ್ನೊಂದು ವಿಷಯ ನಿಮ್ಮ ಹತ್ರ ಸೇವ್ ಮಾಡಕ್ ಇಷ್ಟಪಡ್ತೀನಿ ಸರ್. ಏನು ಅಂದ್ರೆ ಸರ್, ನಾನು ನಿಮ್ಗೆ ನನ್ನ ಫ್ರೆಂಡ್ ಅಂತ ಹೇಳ್ದೆ, ಅವರು ಮದ್ವೆ ಆಗಿದ್ರು ಅಂತ ಹೇಳ್ದೆ, ಅಕ್ಕನ ಮಗಳು ಮದ್ವೆ ಆಗಿದ್ದು ಅಂತ ಹೇಳ್ದಲ್ಲ ಸರ್. ನಿಜವಾಗ್ಲು ಎಲ್ಲಿ ನನಗೆ ಅಪರ್ಣ ಹೋದ್ರು ನಮ್ಮನ್ನೆಲ್ಲ ಬಿಟ್ಟು ಸರ್. ಅವರು ಕ್ಯಾನ್ಸರ್ ಇಂದ ಹೋರಾಟ ಮಾಡಿ ಲಾಸ್ಟ್ ನಾನು ಆ ಮೊಮೆಂಟ್ ಅಲ್ಲಿ ತುಂಬಾ ಸೀರಿಯಸ್ ಇತ್ತು ನನ್ಗೆ ಲೈಫ್. ನಾನು ಹಾಸ್ಪಿಟಲ್ ಅಲ್ಲಿ ಇದ್ದೆ. ನಾನು ಹಿಂಗೆ ಮೊಬೈಲ್ ನೋಡುವಾಗ ಅವರು ಕೆಲವೊಂದ್ಸಲ ಅವ್ರು ಕ್ಯಾನ್ಸರ್ ಜೊತೆಲಿ ಹೋರಾಟ ಮಾಡಿದ್ದನ್ನ ಅವ್ರ ಗಂಡನೇ ಅವರು ಮಾಧ್ಯಮ ಜೊತೆಲಿ ಹಂಚ್ಕೊಂಡಿದ್ರು. ಅಂದ್ರೆ ಅವರು ಗಟ್ಟಿಗಿತ್ತಿ ಎಲ್ಲಾದ್ರು ಹೋರಾಟ ಮಾಡಿ ಲಾಸ್ಟಿಗೆ ಅವರು ಅದಕ್ಕೆ ಸರೆಂಡರ್ ಆಗಿದ್ರು. ಮನುಷ್ಯ ಅಂದ್ಮೇಲೆ ಕಷ್ಟ ಸುಖ ಕಾಯಿಲೆ ಅಂತಾನೆ ಅಲ್ಲ, ಪ್ರತಿಯೊಂದ್ರಲ್ಲಿ ಹೋರಾಟ ಇರ್ಲೇಬೇಕು ಸರ್. ನೋಡಿ, ನನ್ನನ್ನ ಅವ್ರು ಮದ್ವೆ ಆಗ್ಲಿಲ್ಲ ಅನ್ನೋದು ಎಲ್ಲ ಒಂದ್ ಕಡೆಗೆ ನಮ್ಮಿಬ್ರಲ್ಲಿ ಇದ್ದ ಏನೋ ಒಂದು ಆಸೆ ಕನಸು ಸರ್. ಅವರು ಹೆಂಡತಿನೂ ಒಂದ್ ಕಾಯಿಲೆಗೆ ತುತ್ತಾಗಿ 1 ವರ್ಷ, ಏಪ್ರಿಲ್ಗೆ 1 ವರ್ಷ ಆಯ್ತು ಅವ್ರು ಬಿಟ್ಟೋದು. ಅಂದ್ರೆ ಅವರು ತೀರ್ಕೊಂಡ್ರ? ಅವ್ರು ತೀರ್ಕೊಂಡ್ರೆ 2 ಮಕ್ಳಿದ್ದಾರೆ ಸರ್. ನನಗೆ ನಿಜವಾಗ್ಲೂ ಅಲ್ಲಿವರೆಗೂ ಏನೋ ಎಲ್ಲ ಒಂದ್ ಕಡೆಗೆ ಎಲ್ಲ ಖುಷಿಯಾಗಿದೆ ಫ್ಯಾಮಿಲಿ ಅನ್ನೋ ಒಂದು ಇದ್ರಲ್ಲಿ ಇದ್ದಿದ್ದು. ನನ್ ಫ್ರೆಂಡ್ ಫೋನ್ ಮಾಡಿ, ಅಂದ್ರೆ ನನ್ನ ಟಚ್ ಅಲ್ಲಿ ಇರ್ಲಿಲ್ಲ ಅವರು, ನನ್ನ ಫ್ರೆಂಡ್ ಟಚ್ ಅಲ್ಲಿ ಇಟ್ಕೊಂಡು ನನ್ನ ಬಗ್ಗೆ ವಿಚಾರಿಸ್ತಾ ಇದ್ರಂತೆ. ಒಂದಿನ ನಿಮ್ಗೆ ಹೋದ್ ಕಾರ್ಯಕ್ರಮದಲ್ಲಿ ನಾನು ಹೇಳಿದ್ದೆ, ನನಗೊಂದು ಕಾಲ್ ಬಂದಿತ್ತು, ಅವರೇ ಮಾಡಿದ್ರು ಅಂತಾನೆ ಹೇಳಿದ್ದೆ ನಾನು, ಹಾಸ್ಪಿಟಲ್ ಅಲ್ಲಿ ಇದ್ದಾರೆ ಅಂತ. ಅದಾಗಿದ್ದು 1 ಮಂತ್ ಅಲ್ಲೇ ಅವರು ಏಪ್ರಿಲ್ಗೆ 1 ವರ್ಷ ಆಗೋಯ್ತು ಸರ್. ಅವ್ರನ್ನ ಬಿಟ್ಟು ಹೋಗಿದ್ದಾರೆ. 2 ಮಕ್ಳಿದ್ರು. ಅದ್ ವಿಷಯ ನನಗೆ ನನ್ನ ಫ್ರೆಂಡ್ ಮುಖಾಂತರ ಗೊತ್ತಾಯ್ತು, ಈ ತರ ಆಗಿದೆ ದೀಪಕ್ ಲೈಫ್ ಅಲ್ಲಿ, ಪ್ರಿಯಾಂಕಾ ಹೊಟ್ಟೋದ್ಲು, ಈ ತರ ಆಗೋಯ್ತು ಅಂತ ನನ್ನ ಫ್ರೆಂಡೇ ಫೋನ್ ಮಾಡಿ ಹೇಳಿದ್ರು ನನಗೆ. ಎಷ್ಟು ವಿಚಿತ್ರ ಅಲ್ಲ ಸರ್? ಅಷ್ಟೇ ತಾಯಿ, ಬದುಕು ನಿರೀಕ್ಷಿಸಲಾರದಷ್ಟು ತಿರುವುಗಳನ್ನು ಕೊಡುತ್ತೆ. ಏನಂದ್ರೆ ನಾನು ಗಂಟೆ ಮುಟ್ಟೆ ಇಟ್ಕೊಂಡು ತಯಾರಾಗಿರಬೇಕು, ಯಾವ ಕಡೆ ಕರ್ಕೊಂಡು ಹೋಗ್ತೀಯೋ ನಾನು ಆ ಕಡೆ ಬರ್ತೀನಿ ಕಣಯ್ಯ ಅಂತ ಸರ್. ಅದಾಯ್ತು, ಅದಾಗಿದ್ 3 ತಿಂಗಳಲ್ಲೇ ನಾನು ಅವ್ರ ಮನೆಗೆ ಹೋಗಿ ಮಕ್ಕಳನ್ನ ಮಾತಾಡಿಸಿ
ನಾನು ಅವ್ರಿಗೆ ಹೇಳಿದ್ ಒಂದೇ ಮಾತು, ಇನ್ನು ಚಿಕ್ಕ ಮಕ್ಳು, ಮದ್ವೆ ಮಾಡ್ಕೋ, ಲೈಫ್ ಇದೆ, ನಿನಗೆ ಅವಶ್ಯಕತೆ ಇದೆಯೋ ಅಲ್ಲ ಗೊತ್ತಿಲ್ಲ, ಆದ್ರೆ ಮಕ್ಳಿಗೆ ಅವಶ್ಯಕತೆ ಇದೆ ಅಂತ ಹೇಳಿದೆ. ಅವತ್ ಲೈಫಲ್ಲಿ ನನ್ ಕೇಳಿದ್ ಒಂದ್ ಮಾತು ಅವ್ರು, ನನ್ಗೆ ಇನ್ನೊಂದ್ ಚಾನ್ಸ್ ಕೊಡ್ತೀಯ ನೀನು ಅಂತ. ಏನ್ ಹೇಳಿ ಸರ್ ನಾನು, ಏನ್ ಹೇಳ್ಬೇಕಿತ್ತು ನಾನು? ಆದ್ರೆ ದೇವ್ರು ಕೈ ಮೀರ್ ಹೋಗಿದೆ ಎಲ್ಲಾ ವಿಷಯಗಳಲ್ಲಿ. ಅವತ್ ನಾನ್ ಹೇಳಿದ್ ಒಂದೇ ಮಾತು, ಅವತ್ ಎಲ್ಲರ ಮುಂದೆ ಕೇಳಿದ್ದು ಒಂದ್ ಮಾತವ್ರು, ಆಯ್ತು ನನ್ ಲೈಫಲ್ಲಿ ಅವ್ಳು ಬಂದಿದ್ ಆಶ್ಚರ್ಯವಾಗಿ ನನ್ ಲೈಫಲ್ಲಿ ಬಂದು ನನ್ ಲೈಫಿಂದ ಹೊರಟೋದ್ಲು. ಇವತ್ ನನ್ನ ಮಕ್ಕಳನ್ನ ಯಾವ ರೀತಿ ನೋಡ್ಕೋಬೇಕು, ಅಮ್ಮನ್ ಪ್ರೀತಿ ಕೊಡಕ್ ಆಗುತ್ತಾ ನಾನು ಅಂತ ಒಂದ್ ಕಣ್ಣೀರ್ ಹಾಕ್ದೆ ನನ್ ಮುಂದೆ ಹಾಕಿ. ನಾನು ಅಲ್ಲಿಂದ ಬಂದ್ಮೇಲೆ ಫೋನ್ ಮಾಡಿ ನನ್ನ ಹತ್ರ ಮಾತಾಡಿ ಕೇಳ್ದ, ನೀನ್ ಒಪ್ಕೊಂಡ್ರೆ ನನ್ ಮದ್ವೆ ಆಗಕ್ ರೆಡಿ ಇದ್ದೀನಿ ಅಂತ. ಸರ್ ನನಗೆ ಯಾವ ಆಸೆ ಕನ್ಸು ಇಟ್ಕೊಂಡು ಮದ್ವೆ ಆಗ್ಬೇಕಿತ್ತು ಸರ್ ನಾನು. ಆ ಟೈಮಲ್ಲಿ ತುಂಬಾ ಸಂಕಟ ಆಗಿದೆ ಸರ್. ಆಗ್ಲಿ ತಾಯಿ, ಇರ್ಲವ್ವ, ಏನೇ ಇರಲಿ, ಹೆಚ್ಚು ಮಾತಾಡ ಆಯಾಸ ಮಾಡ್ಕೊಳ್ಳೋದು ಬೇಡ. ಬಟ್ ಈ ಸಮಯದಲ್ಲಿ ಇಷ್ಟು ಮಾತ್ರ ಹೇಳಬಲ್ಲೆ, ಭಗವಂತ ಮತ್ತೆ 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 ನಿಮ್ಮೊಂದಿಗೆ ಮಾತನಾಡುವ ಅವಕಾಶ ನಮಗೆ ಕೊಡಲಿ. ಹಾಗೂ ನಿಮ್ಮ ಸ್ಫೂರ್ತಿಯುತ ಮಾತು ಹಾಗೂ ನಿಮ್ಮ ಈ ಹೋರಾಟದ ಜೀವನ ಬಹುಶಃ ನಾಳೆ ಮುಕ್ತಾಯವಾದರೂ ಕೂಡ ನಿಮ್ಮ ಜೀವನಕ್ಕೆ ಒಂದು ಶ್ರೇಷ್ಠ ಅರ್ಥವಿದೆ ತಾಯಿ. ಅದರ ಬಗ್ಗೆ ಯಾವ ದುಃಖವೂ ಬೇಡ ಹಾಗೂ ಅತೃಪ್ತಿಯೂ ಬೇಡ. ತಂದೆ ಹೋದರು, ಗೆಳೆಯನ ಹೆಂಡತಿ ಹೋದರು, ತಾಯಿ ಹೋದರು, ಮತ್ತು ಎಷ್ಟೋ ರೋಗಿಗಳ ಸಾವನ್ನು ಕಣ್ಣಾರೆ ಕಂಡಿದ್ದೀಯ. ಸಾವು ನಿನ್ನ ಮುಂದೆ ಬಹಳ ದೊಡ್ಡ ಮಟ್ಟದಲ್ಲಿ ನರ್ತನ ಮಾಡಿ ಹೋಗ್ತಾನೆ ಇದೆ. ಹಾಗಾಗಿ ನಿನ್ನ ಬದುಕನ್ನು ಬಹಳ ಪೂರ್ಣಯುತವಾಗಿ ಬದುಕಿದ್ದೀಯ. ಯಾವುದೇ ಅತೃಪ್ತಿ ಬೇಡ. ಭಗವಂತ ನಿನ್ನನ್ನು ಎಲ್ಲ ರೀತಿಯಲ್ಲೂ ಕೈ ಹಿಡಿದು ನಡೆಸ್ತಾನೆ. ಅಂತರಂಗದಲ್ಲಿ ಗಟ್ಟಿಯಾಗಿರು. ಇಷ್ಟು ದಿನ ಹೇಗೆ ಗಟ್ಟಿಯಾಗಿ ಬಂದು ಹಾಗೆ ಗಟ್ಟಿಯಾಗಿರು. ದೈಹಿಕವಾದ ನರಳಾಟಗಳಿಗೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ, ನಮ್ಮ ಕೈಲಿಲ್ಲ ಅದು. ಆದರೆ ಅದನ್ನು ಮೀರಿ ಮಾನಸಿಕವಾಗಿ ನೀನು ಕುಗ್ಗದೇ ಇರೋದೇ ನಿನ್ನ ದೇಹಕ್ಕೆ ನೀನು ಕೊಡುತ್ತಕ್ಕಂಥ ಅತಿ ದೊಡ್ಡ ಔಷಧಿ. ಎಲ್ಲ ಚಿಕಿತ್ಸೆಗೂ ನಿನ್ನ ದೇಹ ಸ್ಪಂದಿಸುವಂತಾಗಲಿ. ಮತ್ತೆ ನಿಮ್ಮ ಜೊತೆ ಮಾತಾಡಿ ಜನಕ್ಕೆ ನೋಡಿ, ರೇಖಾ ಅವರು ಇದನ್ನೆಲ್ಲ ಮೀರಿ ಬಂದರೂ ಬದುಕಿದ್ರೆ ಅವ್ರ ಥರ ಬದುಕಬೇಕು ಅಂತ ನಾನು ಮತ್ತೆ ಮತ್ತೆ ನಿಮ್ಮ ಕುರಿತು ಹೇಳುವಂತಾಗಲಿ. ಕಡೆದಾಗಿ ಏನಾದರೂ ಹೇಳಂಗಿದ್ರೆ ಹೇಳ್ಬೋದು. ಏನಿಲ್ಲ ಸರ್, ಹೇಳೋದೇನಿಲ್ಲ ಸರ್, ಹೇಳಿದ್ನಲ್ವಾ ಇದ್ದಿದ್ದಲ್ಲ. ಅದೇ ಮನುಷ್ಯನಿಗೆ ಮನುಷ್ಯನಿಗೊಂದು ಹಠ ಬೇಕು ಅಂದ್ರೆ ನಾವ್ ಯಾವ್ದ್ರಲ್ಲ ಹಠ ಅಲ್ಲ, ಒಂದ್ ಗೆಲ್ಲೋದ್ರಲ್ಲಿ ಹಠ ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಗ್ರೇಟ್, ಒಳ್ಳೇದಾಗಲಿ ರೇಖಾ ಅವರೇ. ಭಾಳ ಖುಷಿ ಆಯಿತು. ಟೈಮ್ಗೆ ಆರೋಗ್ಯ, ಏನು ಟ್ಯಾಬ್ಲೆಟ್ಸ್ ತಗೊಳ್ಳೋದು, ಊಟ ಮಾಡೋದು, ಚೆನ್ನಾಗಿರಿ, ಖುಷಿಯಾಗಿರಿ, ಒಳ್ಳೆ ಡ್ರೆಸ್ ಹಾಕೊಳ್ಳಿ, ಚಂದ ಕಾಣಿ. ಏನು ಜೀವನದ ಬಗ್ಗೆ ಜಿಗುಪ್ಸೆ ಬೇಡ. ಯಾವ ಹೇಳ್ತಾರಲ್ಲವ, ಬದುಕು ಮದುವೆಗೋ ಮಸಣಕ್ಕೋ ಹೋಗೆಂದ ಕಡೆಗೋಡು ಅಂತ. ನಾವು ನಮ್ಮ ಜೀವನವನ್ನು ಹೀಗೇ ಕಟ್ಕೊಳ್ತೀವಿ ಅಂತ ಹೋಗೋದು ಮನುಷ್ಯನ ಸಹಜ ಗುಣ. ಆದರೆ ಆಗಾಗ ಅನಿರೀಕ್ಷಿತ ತಿರುವುಗಳು ಬಂದಾಗ ಅಯ್ಯೋ ಜಗತ್ತೆಲ್ಲ ಅದ್ಭುತವಾಗಿದೆ, ನನ್ನ ಜೀವನ ಮಾತ್ರ ಹೀಗಾಗಿದೆ ಎಂದುಕೊಳ್ಳೋದು ಬೇಡ. ನಿನಗೆ ನಾನು ಒಂದೇ ಹೇಳ್ತೀನವ, ಇತ್ತೀಚೆಗೆ ಕಳೆದ 7 ಅಥವಾ 8 ತಿಂಗಳ ಹಿಂದೆ ನಾನೂ ಕೂಡ ಇಲ್ಲಪ್ಪ ಇನ್ನಿವರು ಬದುಕಲ್ಲ, ಹುಟ್ಟು ಆಡಿ ಬೆಳೆದ ಊರಿಗೆ ಕರ್ಕೊಂಡು ಹೋಗ್ಬಿಡೋಣ ಅಂತ ನನ್ನನ್ನು ಅದೇ ಸ್ಥಿತಿಗೆ ಕರ್ಕೊಂಡು ಹೋಗಿ ಭಗವಂತ ಮತ್ತೆ ಕಾಪಾಡಿಕೊಂಡು ಬಂದ. ನೀವು ಹೇಳ್ಬೋದಲ್ಲವ, ಅಯ್ಯೋ ಎಷ್ಟು ಜನರ ಆಶೀರ್ವಾದ ಇದೆ ನಮ್ಮ ಮೇಲೆ. ಅಯ್ಯೋ ಎಷ್ಟು ತಾಯಂದಿರು ಹಾರೈಸ್ತಾರೆ, ಹೆಣ್ಮಕ್ಳು ಹಾರೈಸ್ತಾರೆ. ನನಗೂ ಕೂಡ ಯಾಕೆ ಹಂಗಾಯಿತು? 3 ತಿಂಗಳು ನರಕ ಅನುಭವಿಸಿಬಿಟ್ಟೆ. ನನ್ನ ಮುಂದೆಲೆ ನಾನು ಅಲ್ಲಿ ಮಲಗಿದ್ರೆ ಅಂದರೆ ಇಲ್ಲ ಇದಾಗಲ್ಲ, ಇನ್ನು ಆಸ್ಪತ್ರೆ ಎಲ್ಲಿ ಹೋದರೂ ಇದಾಗ್ತಾ ಇಲ್ಲ, ಇದೇನು ಅಂತ ಗೊತ್ತಾಗ್ತಾ ಇಲ್ಲ, ಇನ್ನು ಏನೇ ಆದರೂ ಆಗಲಿ ಊರಿಗೆ ಕರ್ಕೊಂಡು ಹೋಗ್ಬೋಣ ಅಂತ ನನ್ನನ್ನು ಕರ್ಕೊಂಡೋಗಿ ದೇವಸ್ಥಾನದೊಳಗಡೆ ಹಾಕಿ ನಮ್ಮ ತಾಯಿ, ನಮ್ಮ ಮಾವಂದಿರು ಅವರೆಲ್ಲರೂ ನನ್ನನ್ನು ಕಾಪಾಡಿಕೊಂಡು ಬಂದರು. ಭಗವಂತ ಕೃಷ್ಣನ ಅನುಗ್ರಹ, ಎಷ್ಟೋ ಜನರ ಆಶೀರ್ವಾದ. ನಾನು ಯಾಕೆ ಇದನ್ನು ಹೇಳಿದೆ? ನನಗೆ ನಂಬಿಕೆ ಇದೆ, ನನ್ನ ಬುದ್ಧಿ ಕಂಡ ಕ್ಷಣದಿಂದಲೂ ಯಾರಿಗೂ ಅನ್ಯಾಯ ಮಾಡಿಲ್ಲ, ಯಾರಿಗೂ ನಾನು ದ್ರೋಹ ಮಾಡಿಲ್ಲ, ಯಾರ ಬದುಕಿಗೂ ನಾನು ಕೊಳ್ಳಿಕ್ಕಿಲ್ಲ, ಯಾವ ಕೆಟ್ಟ ಸಹವಾಸಕ್ಕೂ ಹೋಗದೆ ನಾನಾಯಿತು ನನ್ನ ಈ ಆಧ್ಯಾತ್ಮಿಕ ಜೀವನದಲ್ಲಿ 4 ಜನಕ್ಕೆ ಒಳ್ಳೆ ಮಾತು ಹೇಳ್ಕೊಂಡು ನನ್ನ ಪಾಡಿಗೆ ನಾನು ಬಂದವನು. ಯಾಕೆ ನನಗೆ ಆ ನರಕದ ಜೀವನ ಸಿಕ್ತು 3 ತಿಂಗಳು 4 ತಿಂಗಳು?
ನಾನು ಅಂದ್ಕೊಳ್ತಿದ್ದೆ, ನಾನಲ್ಲಿ ಮಲಗಿದ್ರೆ ನನ್ನ ಪಕ್ಕ ಮಾತಾಡ್ತಿದ್ರು, ಅಯ್ಯೋ ಎಷ್ಟು ಜನಕ್ಕೆ ಬುದ್ಧಿವಾದ ಹೇಳಿ ಎಷ್ಟು ಜನರ ಬದುಕನ್ನು ಕಾಪಾಡಿದ್ದ ಈತ ಹಿಂಗೆ ಆಗ್ಬಿಟ್ನಲ್ಲ, ಅಯ್ಯೋ ಇನ್ನೊಷ್ಟು ದಿನ ಹೆಂಗೋ ಇರ್ಬೋದಿತ್ತಲ್ಲ, ಈ ಹುಡುಗ ಚೆನ್ನಾಗಿದ್ದಿದ್ರೆ ಏನೋ ಒಳ್ಳೇದಾಗ್ತಿತ್ತಲ್ಲ ಲೋಕಕ್ಕೆ. ನನಗನ್ಸೋದು ನಾನಲ್ಲಿ ರಗ್ಗೊಳಗಡೆ ನಾನು ಕಣ್ಣೀರು ಹಾಕಿ ನಾನು ಅಂದ್ಕೊಳ್ತಿದ್ದೆ, ಅಯ್ಯೋ ಇದು ನನ್ನ ಪಾಲಿನ ಕರ್ಮ. ಈಗ ನಾನು ಒಳ್ಳೆ ಕೆಲಸ ಮಾಡಿರೋದಕ್ಕೂ ಈ ನರಳಾಟಗಳಿಗೂ ಸಂಬಂಧ ಇಲ್ಲ. ಒಳ್ಳೆ ಕೆಲಸ ನಿಮಗೆ ಇಲ್ಲಿ ಕಾಣ್ತಾ ಇದೆ, ಪೂರ್ವದಲ್ಲಿ ನಂದು ಏನು ತಪ್ಪಾಗಿತ್ತೋ ಏನೋ. ಹಾಗಾಗಿ ಕಣ್ಣಿಗೆ ಕಾಣದ ಕರ್ಮಗಳು, ಲೆಕ್ಕಕ್ಕೆ ಸಿಗದ ಕರ್ಮಗಳು, ಮನುಷ್ಯನ ಸ್ಮೃತಿ ಅಥವಾ ಅವನ ಇಚ್ಛಾಶಕ್ತಿ, ಬುದ್ಧಿಶಕ್ತಿ, ಅದರಿಂದ ಆಚೆಗೆ ಪೂರ್ವ ಜನ್ಮದ ಕೆಲವು ವಿಚಾರಗಳು ನಮ್ಮ ಲೆಕ್ಕಕ್ಕೆ ಸಿಕ್ಕಿರಲ್ಲ. ಹಾಗಾಗಿ ಇರುವ ಭಾಗ್ಯವನ್ನೆನೆದು ಬಾರನೆಂಬುದನ್ನು ಬಿಡು, ಅದು ಬರಲ್ಲ, ನನಗೆ ಅದ್ರ ಮೇಲೆ ಆಸೆ ಇಲ್ಲ. ಆ ಹುಡುಗ ಇನ್ನೊಮ್ಮೆ ನಿಮ್ಮನ್ನು ಕೇಳಿದಾಗ ಇನ್ನೊಂದು ಬದುಕನ್ನು ನಾನು ನಿನ್ನ ಮದುವೆ ಆಗ್ಲಿಕ್ಕೆ ತಯಾರಿದ್ದೀನಿ ಎಂದಾಗ ಆ ಸಮಯದಲ್ಲಿ ಹಳೆಯ ಪ್ರೇಮ ಅನುರಾಗಗಳನ್ನು ಮರೆತು ಸದ್ಯದ ಪರಿಸ್ಥಿತಿಗೆ ತಕ್ಕಂತೆ ನಡ್ಕೊಂಡಿದ್ದೀಯಲ್ಲ, ಅದೇ ಒಳ್ಳೆ ಜೀವನ. ಆ ಬದುಕನ್ನು ಬದುಕಿರೋ ನೀನು ಎಲ್ಲರಿಗೂ ಮಾದರಿ ಅಂತ ಹೇಳ್ತಾ, ಭಗವಂತ ನಿನ್ನನ್ನು ಚೆನ್ನಾಗಿಡ್ಲವ. ಮತ್ತೆ ಮತ್ತೆ ನಿಮ್ಮ ಜೊತೆ ನಾನು ಮಾತಾಡ್ತೀನಿ. ನಿಮಗೆ ಒಳ್ಳೆಯದಾಗಲಿ, ಆರೋಗ್ಯ ಕಾಪಾಡಿಕೊಳ್ಳಿ, ಆದಷ್ಟು ಡಾಕ್ಟರ್ ಸಲಹೆ ಪ್ರಕಾರವಾಗಿ ನಡ್ಕೊಳ್ತಾ ಮತ್ತೆ ನೀವು ನನ್ನ ಜೊತೆ ಮಾತಾಡುವಷ್ಟು ಆಗಬೇಕು. ಒಳ್ಳೆದಾಗ್ಲಿ ರೇಖಾ ಅವರೇ, ಶುಭವಾಗಲಿ. ಬ್ರೈನ್ ಟ್ಯೂಮರ್ ಬಂದಿದ್ರು ಕೂಡ ಅದು ಫಸ್ಟ್ ಸ್ಟೇಜು ಸೆಕೆಂಡ್ ಸ್ಟೇಜು ಅದೇನೇ ಆಗಿರಲಿ, ಆ ಹೆಸರನ್ನು ಕೇಳದಾಗಲಿ ಬದುಕಲ್ಲಿ ಭರವಸೆ ಕಳ್ಕೊಳ್ಳೋ ಎಷ್ಟೋ ಜನ ಇದ್ದಾರೆ. ಈ ಹೆಣ್ಮಗಳು ಬಹುಶಃ 1 ವರ್ಷದ ಹಿಂದೆ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತಾಡಿದ್ರು ನೋಡಿ. ಅಲ್ಲಿ ಇಷ್ಟಪಟ್ಟ ಹುಡುಗ ಸಿಗಲಿಲ್ಲ, ತಾಯಿ ಕಣ್ಮುಂದೆ ಹೊರಟೋದ್ರು, ತಂದೆ ಹಾರ್ಟ್ ಅಟ್ಯಾಕ್ ಆಯಿತು. ಅಂದರೆ ಮದುವೆಯಾದ ವ್ಯಕ್ತಿ ಸರಿಯಾಗಿ ನೋಡಿಕೊಳ್ಳಿಲ್ಲ, ಪ್ರೀತಿ ಕೊಡಲಿಲ್ಲ, ಪರಸ್ತ್ರೀ ಸಹವಾಸಕ್ಕೆ ಬಿದ್ದು ಈಕೆಗೆ ಅನ್ಯಾಯ ಮಾಡಿ, ಅದೂ ಇವ್ರ ತಂದೆಗೆ ಗೊತ್ತಾದಾಗ ಅವರು ಹಾರ್ಟ್ ಅಟ್ಯಾಕ್ ಆಗಿ ತೀರು ಹೋದರು. ಈ ಕಡೆ ಗಂಡನ ಪ್ರೀತಿ ಇಲ್ಲ, ಅಣ್ಣನೂ ಯಾಕೋ ಮೊದಲಿನಷ್ಟು ಪ್ರೀತಿಯಿಂದ ಇಲ್ಲ, ಗಂಡ ಇಲ್ಲ, ತಂದೆಯೂ ಕೂಡ ಹಾರ್ಟ್ ಅಟ್ಯಾಕ್ ಆಗಿ ಹೋದರು. ಆ ಸಮಯದಲ್ಲಿ ಅವರು ತಗೊಂಡ ಡಿಪ್ರೆಷನ್ನು, ನೋವು, ಒಂಟಿಯಾಗಿದ್ದಾಗ ಏನೇನು ನರಳಾಟಗಳು ಅನುಭವಿಸಿದ್ರು ಅವೆಲ್ಲ ಒತ್ತಡಗಳು ಮನುಷ್ಯನನ್ನು ಒಂದು ಯಾವುದೋ ಭಯಾನಕ ರೋಗಕ್ಕೆ ತಗೊಂಡು ಹೋಗಿ ಬಿಡ್ತವೆ. ಏಕೆ ಬದುಕಲು ಹೆಚ್ಚು ಕಡಿಮೆ ಆಗಿರುವುದೇ. ಹಾಗಾಗಿ ನಾನು ಹೇಳೋದು, ಯಾವುದೋ ತಪ್ಪುಗಳ ಕಾರಣಕ್ಕಾಗಿ ನಿಮ್ಮ ಪ್ರೀತಿ ಪಾತ್ರರು ಏನೋ ಊರೆಲ್ಲ ಅಂತ ಇದೆ, ಥೂ ಅವನು ಅಂಥವನು ಇವಳಿಂಥವಳು ಹಂಗಂದು ನೋವಿಗೊಳಗಾಗಿ ಕತ್ಲೆ ಮನೆಯಲ್ಲಿ ಕೂತು ದುಃಖ ಅನುಭವಿಸ್ತಿರೋರಿಗೆ ಹೊಸ ಬದುಕು ಕೊಡಿ, ಕರ್ಕೊಂಡು ಬನ್ನಿ ಆಚೆ. ಏನು ಅವರು ಉಗ್ರಗಾಮಿಗಳಲ್ಲ, ನಕ್ಸಲರಲ್ಲ, ಇನ್ನೇನೂ ಮಾಡಿಲ್ಲ, ಕರ್ಕೊಂಡು ಬನ್ನಿ. ಯಾಕಂದರೆ ಆ ಡಿಪ್ರೆಷನ್ ಮುಂದೆ ಯಾವ ರೋಗಕ್ಕೆ ನಾಂದಿ ಹಾಡುತ್ತೋ ಗೊತ್ತಿಲ್ಲ. ಅವ್ರು ಒಂಚೂರು ಧೈರ್ಯ ತುಂಬಿ ಹೊರಗಡೆ ಕರ್ಕೊಂಡು ಬಂದು ಸ್ವಲ್ಪ ಜನರ ಮುಖ ನೋಡಬೇಕು. ಯಾಕೆ ಎಲ್ಲ ಬದುಕು ಹಿಂಗೆ ಆಗಿಬಿಡ್ತಲ್ಲ ಅಂತ ಅವ್ರು ಡಿಪ್ರೆಷನ್ಗೆ ಹೋಗಿ 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 ಕತ್ಲೆ ಮನೆಯಲ್ಲಿದ್ದು ಅವರವರು ಏನೇನೋ ಮಾತಾಡಿಕೊಂಡು ಏನೇನೋ ಆಲೋಚನೆ ಮಾಡಿಕೊಂಡು ತುಂಬ ಸ್ಟ್ರೆಸ್ ಮಾಡಿಕೊಂಡಾಗ ಈಗ ಯಾವುದೋ ಒಂದು ಕಾಯಿಲೆಗೆ ಮುನ್ನುಡಿ ಬರೆಯುತ್ತೆ. ಹಾಗಾಗುವುದು ಬೇಡ. ಅದೇನೇ ತಪ್ಪುಗಳಾಗಿರಲಿ, ಲೋಕದಲ್ಲಿ ಎಲ್ಲವೂ ಭಗವಂತನೇ ಇಚ್ಛೆ. ನಾವು ಅಂದ್ಕೊಳ್ತೀವಿ ನಮ್ಮ ಮಕ್ಳು ಹಿಂಗೆ ಮಾಡ್ಕೊಳ್ಬಾರ್ದು, ನನ್ನ ಮಗಳದಿರು ಹಿಂಗೆ ಮಾಡ್ಕೊಳ್ಬಾರ್ದು, ನಮ್ಮ ಅಳಿಯ ಹಿಂಗಿರಬೇಕು ಅದು ಇದು ಅಂತ. ಯಾಕೋ ಹಂಗೆ ಆಗಲಿಲ್ಲ, ಏನೋ ಒಂದು ಮಾತು ಬೈದು ಬಿಟ್ರಿ, ಹೊಡೆದು ಬಿಟ್ರಿ, ಏನೋ ಆಯಿತು, ನೀವೇ ಕರ್ಕೊಂಡು ಬನ್ನಿ. ಆಯ್ತು ಬಾರಪ್ಪ, ನನ್ನ ತಪ್ಪಾಯಿತು. ಯಾಕೆ ಅವನು ಅಂದರೆ ತಪ್ಪನ್ನು ತಿದ್ದಲಿಕ್ಕೆ ನಮ್ಗೆ ಹಕ್ಕಿದೆ, ಒಬ್ಬನನ್ನು ಕೊಲ್ಲೋ ಹಕ್ಕು ನಮಗಿಲ್ಲ, ಆಯಿತಾ? ಹಾಗಾಗಿ ಈ ಹೆಣ್ಮಗಳಿಗೂ ಅವತ್ತು ಯಾರೋ ಸ್ವಲ್ಪ ಭರವಸೆಯಿಂದ ಮಾತಾಡಿ ಧೈರ್ಯ ತುಂಬಿದರೆ ಬದುಕು ಬೇರೆ ಇರ್ತಿತ್ತೋ ಏನೋ. ಬ್ರೈನ್ ಟ್ಯೂಮರಿಂದ ಬಳಲಿ ಈ ಪರಿಸ್ಥಿತಿಯಲ್ಲೂ ಭರವಸೆಯಿಂದ ಮಾತಾಡ್ತಿರೋ ಈ ಹೆಣ್ಣುಮಗಳು ನಾಡಿನ ಎಷ್ಟೋ ಹೆಣ್ಣು ಮಕ್ಕಳಿಗೆ ಮಾದರಿ ಆಗಲಿ ಅಂತ ನಾನು ಬಯಸ್ತೀನಿ. ಬಹುಶಃ 1-2 ಗಂಟೆ ಸತತವಾಗಿ ಈಕೆ ಜೊತೆ ಮಾತಾಡಿದ್ದೀನಿ ಇವತ್ತು. ಆ ಸಮಯದಲ್ಲಿ ಈಕೆ ಮೊದಲಿನಷ್ಟು ಉತ್ಸಾಹ ಕಾಣಲಿಲ್ಲ. ಆದರೂ ನೋಡಿ, ಈಗ ನಾವೊಂದು ಜ್ವರ ಬಂದರೆ ಆ ಭಯದಲ್ಲೇ ನಾವು ಯಾರೋ ತಗೊಳಪ್ಪ ಮಾತ್ರೆ ನುಂಗು ಕೋಪ ಮಾಡ್ಕೊಂಡು ಮಾತಾಡ್ತೀವಿ, ಎದ್ದೊಳಕ್ಕೆ ಒದ್ದಾಡ್ತೀವಿ. ಅಂಥದ್ರಲ್ಲಿ ಬ್ರೈನ್ ಟ್ಯೂಮರ್ ಅನ್ನೋ ವಿಚಾರವನ್ನು ಈಗ ನಾನು ಪದೇ ಪದೇ ಹೇಳಿ ನಾನು ಯಾರಿಗೂ ಭಯಪಡಿಸೋಕೆ ಇಷ್ಟಪಡಲ್ಲ, ಅಥವಾ ನಾನು ಅದ್ರ ಬಗ್ಗೆ ತಪ್ಪು ಕಲ್ಪನೆಯನ್ನು ಹರಡ್ತಾ ಇಲ್ಲ. ಬಟ್ ಅಂಥದ್ದೇನೋ ವಿಚಾರ ಬಂದಾಗಲೂ ಕೂಡ ಈಕೆ ಎಷ್ಟು ಸುಲಲಿತವಾಗಿ ತಗೊಂಡಿದ್ದಾರೆ. ದೇಹ ನರಳ್ತಾ ಇದೆ, ಪಾಪ ಅವ್ರ ಮಾತಲ್ಲಿ ಅರ್ಥವಾಗುತ್ತೆ. ಕೃಷ್ಣ,
ಆಕೆಯ ನರಳಾಟವನ್ನು ಕಡಿಮೆ ಮಾಡಿ, ಏನೇ ತಪ್ಪುಗಳಿದ್ದರೂ ಮನ್ನಿಸಿ, ಆಕೆಗೂ ಒಂದು ಬದುಕುವ ಅವಕಾಶವನ್ನು ಕೊಟ್ಟರೆ ಅದು ನನ್ನ ಪ್ರಾರ್ಥನೆಯಾಗಿರುತ್ತೆ. ಭಗವಂತ ಒಳ್ಳೇದು ಮಾಡಲವ ನಿನಗೆ. ಶುಭವಾಗಲಿ.